ಓ असतो मा सद्गमय तमसो मा ज्योतिर्गमय मृत्योर्मा अमृतं गमय सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः। हरि ओम तत्सत्। श्री चिन्मय सद्गुरवे नमः। श्री कृष्णार्पणमस्तु। हे परमात्मा, ನಿನ್ನ ಲೀಲೆಯ ಪರಂಪಾರ ಸಾಮಾನ್ಯನಾದ ನಾವು ಜೀವಿಗಳಿಗೆ ನಿನ್ನ ಸ್ವರೂಪ, ನಿನ್ನ ಆಕಾರ, ನಿನ್ನ ಮಹಿಮೆ ತಿಳಿದುಕೊಳ್ಳುವುದು ಬಹಳಷ್ಟು ಕಷ್ಟದ ವಿಚಾರ. ಜ್ಞಾನದ ಜೊತೆಗೆ ನಮಗೆ ಆ ಒಂದು ದಿವ್ಯ ದೃಷ್ಟಿಯನ್ನು ನೀನು ಕೊಡು. ನಿನ್ನನ್ನು ಅರ್ಥ ಮಾಡಿಕೊಂಡು ನೀನು ಹೇಳಿದ ಪ್ರಕಾರ ನಾವು ಜೀವನದಲ್ಲಿ ನಡೆದು ಜೀವನದಲ್ಲಿ ಸುಖವಾಗಿದ್ದು ಕೊನೆಗೆ ಸದ್ಗತಿಯನ್ನು ಕಾಣುವಂತೆ ಮಾಡು. ಗುರು ಪರಂಪರಕ್ಕೆ ನಮ್ಮ ಕೃತಜ್ಞತೆಗಳು ಹಾಗೂ ಸಾಷ್ಟಾಂಗ ನಮಸ್ಕಾರಗಳು. ಓಂ ತತ್ಸತ್. ನಮ್ಮ ಇಂದಿನ ಪಾಠ ಪ್ರವಚನ 47ನೇದು, 21 ಮೇ 2020, ಶರ್ವರಿ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷ, ಚತುರ್ದಶಿ, ಗುರುವಾರದ ದಿನ. ಈಗ ನಿನ್ನೆ
ನಾವು ಕರ್ಮಯೋಗದ 41ನೆಯ ಶ್ಲೋಕವನ್ನು ನಾವು ಓದಿದ್ವಿ ಮತ್ತೆ ತಿಳ್ಕೊಂಡ್ವಿ. ಇಲ್ಲಿ ಪರಮಾತ್ಮ ಮತ್ತೆ ಅದನ್ನೇ ಹೇಳ್ತಾರೆ, ನಿನ್ನಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ ವೈರಿ ಏನದು? ಆಸೆ. ಅದು ನಿನ್ನಿಂದ ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡಿಸ್ತಾ ಇದೆ. ನಿನ್ನ ಸಂಪೂರ್ಣ ಜ್ಞಾನ ಮತ್ತು ವಿಜ್ಞಾನವನ್ನು ಕೂಡ ಅದು ನಾಶ ಮಾಡ್ತಾ ಇದೆ. ಅದನ್ನ ನೀನು ಒಡೆದು ಹಾಕುವಂತ ಅದರಿಂದ ದೂರ ಆಗು, ಇಲ್ಲ ಅದರಿಂದ ಅದನ್ನ ಸರಿಸು ನಿನ್ನಿಂದ, ಇಲ್ಲ ಅದನ್ನೇ ಎಲ್ಲಾದ್ರೂ ಮುಚ್ಚಿಡು, ಇಲ್ಲ ಒಡೆದು ಹಾಕು. ಪ್ರಜಾಹಿ ಅಂದ್ರೆ ಒಂದು ಹಾಕದನ್ನ. ಇಲ್ಲಾಂದ್ರೆ ಏನು, ನೀನು ಎಷ್ಟು ಪ್ರಯತ್ನ ಮಾಡಿದ್ರು ಮತ್ತೆ ಅಲ್ಲಿಗೆ ವಾಪಸ್ ಬರ್ತೀಯ ನೀನು. ಹೇಗೆ ನಾವು ನಿನ್ನೆ ಮಾತಾಡಿದ್ವಿ, 3 ಹೆಜ್ಜೆ ಮುಂದೆ ತಗೊಂಡ್ವಿ, ಎಲ್ಲ ನಾವು ಒಳ್ಳೊಳ್ಳೆ ಕೆಲ್ಸಗಳನ್ನೆಲ್ಲ ಭಗವದ್ಗೀತೆ ಓದಿದ್ವಿ, ತಿಳ್ಕೊಂಡ್ವಿ, ಏನೋ ಒಂದಿಷ್ಟು ಒಳ್ಳೆ ಕೆಲ್ಸಗಳು ಮಾಡಿದ್ವಿ. ಮತ್ತೆ ಆಸೆಯಿಂದ ಏನಿದೆ, ನಾವು ಬೇರೆ ಯಾವುದೋ ಮಾಡಬಾರದನ್ನು ಮಾಡಿ ತೊಂದರೆಗೆ ಸಿಗಾಕೊಳ್ಳೋದು ಬೇಡ. ಹೀಗೆ ಬಟ್ಟೆನ ಒಂದ್ ಕಡೆಯಿಂದ ನೀವು ಒಳ್ಳೆ ಡಿಟರ್ಜೆಂಟ್ ಬಾರ್ ತಗೊಂಡು ಒಗೆಯೋದು, ಅದ್ರ ಜೊತೆಗೇನೆ ಮತ್ತೆ ಒಂದು ಇದ್ಲೇನ ಒಂದು ತುಂಡಿಟ್ಕೊಂಡು ನೀವು ಬಟ್ಟೆ ಒಗೆದ್ರೆ ಹೇಗೆ ಬಟ್ಟೆ ಶುದ್ಧ ಆಗ್ಲಿಕ್ಕೆ ಸಾಧ್ಯ ಉಂಟು? ಸೊ ಈ ಆಸೆ ಸ್ವಲ್ಪ ಆದ್ರೂ ನೀನು ಅಲ್ಲಿ ಒಳಗಡೆ ಇಟ್ಕೊಂಡೆ ಅಂದ್ರೆ ಅದು ನಿನಗೆ ಯಾವತ್ತಿಗೂ ನಿನಗೆ ನೆಮ್ಮದಿ ಕೊಡೋದಿಲ್ಲ ಜೀವನದಲ್ಲಿ. ನಾವೇನ್ ಮಾಡ್ತಾ ಇದೀವಿ, ಆಸೆಗೆ ನಾವು ಬೆಂಬಲ ಕೊಡ್ತೀವಿ. ಆಸೆ ಈಡೇರಿದ ತಕ್ಷಣ ಒಂಥರ ನೆಮ್ಮದಿ, ಬಹಳ ದಿವಸದಿಂದ ಇದೇನೋ ಒಂದು ಕಾಟ ತಲೆಯಲ್ಲಿ ಇತ್ತಲ್ಲ, ಇದು ಈ ಆಸೆ ಇದನ್ನ ಪಡಿಬೇಕು ಅಂತೇಳಿ ಅದು ಸಿಕ್ತಲ್ಲ, ಅದು ನೆಮ್ಮದಿ. ಇದು ನೀನ್ ಮಾಡ್ತಕ್ಕಂಥ ಮೂರ್ಖತನ. ಇಲ್ಲಿ ಹೊರಗಡೆ ನೋಡ್ಬೇಡ, ನೀನು ಒಳಗಡೆ ನೋಡು. ಅಲ್ಲಿ ಒಂದು ದೊಡ್ಡ ಖಜಾನೆ ಇದೆ. ಅಲ್ಲಿ ಯಾವಾಗ್ಲೂ ನಿನಗೆ ಸದಾ ಆನಂದ ಕೊಡ್ತಕ್ಕಂಥ ಒಂದು ಖಜಾನೆ ಇದೆ. ಇಲ್ಲಿ ಯಾಕೆ ನೀನು ನಿನ್ನ ಮನಃಶಾಂತಿ, ಆರೋಗ್ಯ, ಇವೆಲ್ಲ ಸಂಬಂಧ ಎಲ್ಲ ಕೆಡಿಸ್ಕೊಂಡಿದ್ದಕ್ಕೆ ಯಾಕೆ ಬೀಳ್ತಾ ಇದೆ ನೀನು ಅಂತ ಹೇಳಿ ಮತ್ತೆ ಭಗವಂತ ಇಲ್ಲಿ ಏನ್ ಮಾಡ್ತಾನೆ, ಅವರೇ ಏನ್ ಹೇಳ್ತಾರೆ, ನೋಡಪ್ಪ ಸುಮ್ಮನೆ ನಾನು ನಿನಗೆ ಆಸೆ ದೂರ ಮಾಡು ಅಂತಂದ್ರೆ ನಾನು ನಿನಗೆ ಒಳ್ಳೇದ್ ಮಾಡ್ದಂಗ ಹಂಗಿಲ್ಲ. ನಿನಗೆ ನಾನು ಅದ್ರದ್ದು ಒಂದು ಉಪಾಯ ಕೂಡ ಕೊಡ್ತೀನಿ. ಹೇಗೆ ನೀನು ದೂರ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿ 42 ಮತ್ತು 43ನೇ ಶ್ಲೋಕದಲ್ಲಿ ಇದನ್ನ ಭಗವಂತ ಸ್ಪಷ್ಟ ಮಾಡ್ತಾನೆ. ಸೊ ಇವತ್ತು ನಾವೇನ್ ಮಾಡೋಣ, ಈ 2 ಶ್ಲೋಕ ನಾವು ಒಟ್ಟಿಗೆ ತಗೊಂಡು ಎಷ್ಟು ಸಾಧ್ಯ ಇದೆ ಅದನ್ನ ಅರ್ಥ ಮಾಡ್ಕೊಂಡು ಇವಾಗ ನಾನು ಮತ್ತೆ ನಮ್ಮ ತಮ್ಮ ಎಲ್ಲ ಮನೆಯಲ್ಲೆಲ್ಲ ವಿಚಾರ ಮಾಡ್ತಾ ಇದ್ವಿ. ಆಸೆ ಅನ್ನೋದು ನಿನ್ನೆ ಹೇಗೆ ದಿನೇಶ್ ಪ್ರಶ್ನೆ ಕೇಳಿದ್ರಲ್ಲ, ಮತ್ತೆ ಆಸೆ ಇಲ್ಲದೆ ಇದ್ರೆ ಹೇಗೆ ನಾವು ಜೀವನ ಮಾಡೋದು? ಈ ಆಸೆ ಅಂದ್ರೆ ಏನು, ಯಾವ್ದಿರ್ಬೇಕು ಯಾವ್ದಿರಬಾರ್ದು, ಇದ್ರದ್ದು ಒಂದು ಸ್ಪಷ್ಟೀಕರಣ ಮಾಡೋಣ. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಏನಿದೆ ಎಲ್ಲದನ್ನು ಶ್ಲೋಕ ರೂಪದಲ್ಲಿ ಕೊಟ್ಟಿದ್ದಾರೆ. ಅದನ್ನ ಸರಿಯಾಗಿ ಬಿಡಿಸಿ ನಾವು ತಿಳ್ಕೋಬೇಕು. ಅದನ್ನ ತಿಳ್ಕೊಳ್ಳೋದಕ್ಕೆ ಮಹರ್ಷಿಗಳು ಮತ್ತೆ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಟಿಪ್ಪಣಿ, ಕಮೆಂಟ್ರಿ ಅಂತ ಬರೆದಿದ್ದಾರೆ. ಸೊ ಅದರಿಂದ ನಾವು ಏನಿದೆ ಶೇಖರಣೆ ಮಾಡ್ತೀವಿ, ಇದೆಲ್ಲ ಜ್ಞಾನ ಶೇಖರಣೆ ಮಾಡಿ ಅದನ್ನ ಹೇಗೆ ಬಿಡಿಸಿ ಅವ್ರು ಬರೀ ಆಸೆ ಅಂದ್ರೆ ಏನು ಅದನ್ನೆಲ್ಲ ನಾವು ಏನ್ ಮಾಡಿದ್ವಿ, ನಾವು ಮನೇಲಿ ಮಾತಾಡಿದ್ದು ನೀವು ಕೆಲವ್ರ ಹತ್ರ ಎಲ್ಲ ಮಾತಾಡಿ ತಿಳ್ಕೊಳ್ಳಿ. ಅವರಲ್ಲಿ ಏನ್ ಪ್ರಶ್ನೆಗಳಿದೆ. ಸಾಕಷ್ಟು ಜನ ಅವರಿಗೆ ಟೆಕ್ನಿಕಲಿ Q&A ಮೇಲೆ ಬಂದು ಕೇಳೋದಕ್ಕೆ ಅನುಕೂಲ ಆಗದೆ ಇರ್ಬೋದು, ಇಲ್ಲ ಕೇಳಲಿಕ್ಕೆ ಅವ್ರಿಗೊಂದು ಸ್ವಲ್ಪ ಸಂಕೋಚ ಇರ್ಬೋದು. ಸೊ ನೀವೇ ಕೇಳಿ, ಅವ್ರನ್ನ ಏನಿದೆ ಅವ್ರ ಮನಸ್ಸಿನಲ್ಲಿ ಕೇಳಿ, ಕೆಲವು ಒಂದು 3-4 ಪ್ರಶ್ನೆಗಳನ್ನ ನಾವು ತಗೊಂಡು ಇದನ್ನ ನಾವು ಡಿಸ್ಕಸ್ ಮಾಡಿದ್ರೆ ಎಲ್ಲರಿಗೂ ಇದರಿಂದ ಒಳ್ಳೇದಾಗುತ್ತೆ.
ನನಗೊಂದು ಆಸೆ ಇದೆ. ಏನ್ ಆಸೆ? ನನಗೆ ಪಾಠ ಹೇಳೋದು ನನ್ನ ಆಸೆ ಅಲ್ಲ. ಯಾರು ಪಾಠವನ್ನು ಕೇಳ್ತಾರೋ ಅವರಲ್ಲಿ ಪರಿವರ್ತನೆ ನೋಡೋದು ನನ್ನ ಆಸೆ. ಇದನ್ನು ನಿಮಗೆ ಸ್ಪಷ್ಟವಾಗಿ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ. ನೀವು ಎಷ್ಟು ಸಾರಿ ಆದ್ರೂ ಏನಾದ್ರೂ ಕೇಳಿ, ನಾನು ಹೇಳಲಿಕ್ಕೆ ತಯಾರಿದ್ದೀನಿ. ಇಲ್ಲಾಂದ್ರೆ ಏನಾಯ್ತು, ನಾವು ಸುಮ್ಮನೆ ಯಾವುದೋ ಒಂದು ಮೂವಿಗೆ ಹೋಗಿ ಥಿಯೇಟರ್ನ ಕೂತ್ಕೊಂಡು ಪಿಕ್ಚರ್ ನೋಡಿ ಹೊರಗಡೆ ಅದು ಯಾವ್ದು ಹಾಡು ಇರ್ತೈತೆ ಅದು ಹಾಡು ಹಾಡ್ಕೊಂಡು ಹೊರಗೆ ಬಂದಂಗೆ ಆಗ್ಬಿಡುತ್ತೆ. ಇಲ್ಲಿ ನಾವು ಅಲ್ಲಿ ಹಾಡು ಹಾಡ್ತಾರೆ, ಇಲ್ಲಿ ನಾವು ಶ್ಲೋಕ ಹೇಳ್ತೀವಿ ಅಷ್ಟೇ. ವ್ಯತ್ಯಾಸ ಅಷ್ಟೇ. ಅದು ಏನಾದಂಗೆ ಆಯ್ತು ಅದರಿಂದ? ನಮಗೆ ಜೀವನದಲ್ಲಿ ಪರಿವರ್ತನೆ ಆಗ್ಬೇಕು. ಹೇಗೆ? ನಮಗೆ ಒಂದು ನೆಮ್ಮದಿ ಕಾಣ್ತಾ ಬರ್ಬೇಕು. ಯಾಕಂದ್ರೆ ಯಾವುದೇ ಒಂದು ಆಧ್ಯಾತ್ಮಿಕ ದಾರಿಯಲ್ಲಿ ನಮ್ಮ ಒಂದು ಏಳಿಗೆ ಆಗ್ತಾ ಇದೆಯೋ ಇಲ್ಲೋ ನೋಡೋದಕ್ಕೆ ನಾವು ಯಾರನ್ನೂ ಬೇರೆಯವ್ರನ್ನ ಕೇಳೋದ್ ಬೇಕಾಗಿಲ್ಲ, ಅವ್ರಿಗೆ ಗೊತ್ತೂ ಆಗೋದಿಲ್ಲ. ನಾವು ಮುಖ್ಯವಾಗಿ ನೋಡ್ತಕ್ಕಂಥದ್ದು ನಮ್ಮಲ್ಲಿ ನಾವು ನೋಡ್ಕೊಂಡು ಮೊದಲನೇ ವಿಚಾರ ಏನ್ ನೋಡ್ಬೇಕು, ನಮ್ಮಲ್ಲಿ ಮನಃಶಾಂತಿ ಹೆಚ್ಚಾಗ್ತಾ ಇದೆಯೋ ಇಲ್ಲೋ. ಇದು 1 ಮೀಟರ್, ಫಸ್ಟ್ ಮೀಟರ್, ಇದು ಬ್ಯಾರೋಮೀಟರ್. ಎರಡನೇದು, ನಮ್ಮ ಪರಿಸರದಲ್ಲಿ ಮುಂಚೆಯಿಂದ ಏನ್ ನಮಗೆ ಕೆಲವು ವಿಷಯಗಳು ತೊಂದರೆ ಕೊಡ್ತಾ ಇದ್ವು ಮನಸ್ಸಿಗೆ, ಅದು ನಿಮಗೆ ನಿಧಾನಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಇನ್ನ ಸ್ವಲ್ಪ ಜಾಸ್ತಿ ಆಗ್ಬೋದು, ಆ ತೊಂದರೆ ಇಲ್ಲ ಕಡಿಮೆ ಆಗ್ಬೋದು, ಬಟ್ ನಿಮಗೆ ಮಾತ್ರ ಫೀಲಿಂಗ್ ಅದು ಡೇ ಬೈ ಡೇ ಆಯ್ತು, ವೀಕ್ ಬೈ ವೀಕ್ ಆಯ್ತು, ಇಲ್ಲ ಮಂತ್ ಆನ್ ಮಂತ್ ಆಯ್ತು, ನಿಮಗೆ ಅದ್ರ ಒಂದು ಪರವಾಗಿಲ್ಲ. ಅವಾಗ ನೀವು ಬರೀ ಅದನ್ನ ಮೊದ್ಲು ಮಖ ಗಂಟು ಮಾಡಿ ಒಂಥರ ಏನಪ್ಪ ಯಾಕೆ ನನಗೆ ಈ ತರ ಆಗ್ತಾ ಇದೆ ಅಂತೇಳಿ ಆ ಒಂಥರದ್ದು ನಿಮಗೆ ರೋಷ ಬರುತ್ತೆ. ಇವಾಗ ಅದನ್ನ ನೋಡಿ ಸ್ಮೈಲ್ ಮಾಡೋಂಥ ಪರಿಸ್ಥಿತಿ ಬರುತ್ತೆ. ಇದು ನಿಮ್ಗೆ ಏಳಿಗೆ ಆಗಿದೆಯೋ ಇಲ್ಲ ಅಂತ ಗೊತ್ತಾಗೋದು ಇದರಲ್ಲಿ. ಸೊ ಇಲ್ಲಿ ನನ್ನ ಆಸೆ, ಈ ಒಂದು ವಿಚಾರ ನಿಮ್ಮಲ್ಲಿ, ಈ ಒಂದು ಸ್ಥಿತಿ ನಿಮ್ಮಲ್ಲಿ ಆಗ್ಬೇಕು ಅನ್ನೋದು ನನ್ನ ವಿಚಾರ, ನನ್ನ ಆಸೆ. ಇದಾಗ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು? ಹೇಗೆ ನಮಗೆ ತಲೆನೋವಿಗೆ ಆಸ್ಪಿರಿನ್ ಗುಳಿಗೆ ತಗೊಂಡ್ರೆ ತಲೆನೋವು ಹೋಗುತ್ತೆ ಅಂತ ನಮಗೆ ಅದು ಜ್ಞಾನ. ಓಕೆ, ನಾನು ಔಷಧ ಅಂಗಡಿಗೆ ಹೋಗ್ತೀನಿ, ಗುಳಿಗೆ ತಗೊಂಬರ್ತೀನಿ, ಕೈಯಲ್ಲಿ ಇಟ್ಕೊಂತೀನಿ, ಅದನ್ನ ನೋಡಿ ಸುಮ್ಮನೆ ಇರ್ತೀನಿ. ನನಗೆ ಗೊತ್ತಿದೆ ಜ್ಞಾನ ಏನು, ಅದು ತಗೋಬೇಕು ನಾನು, ಆದ್ರೆ ನಾನು ತಗೊಳಂಗಿಲ್ಲ, ಕೈಯಲ್ಲಿ ಇಟ್ಕೊಂತೀನಿ. ನೀವೆಷ್ಟು ದಿನಾನ ಕೈಯಲ್ಲಿ ಇಟ್ಕೊಳ್ರಿ ನಿಮಗೆ ತಲೆನೋವು ಹೋಗೋದಿಲ್ಲ. ಎಷ್ಟು ಗಂಟೆನ ಕೈಯಲ್ಲಿ ಇಟ್ಕೊಳ್ರಿ ಹೋಗೋದಿಲ್ಲ. ಯಾವಾಗ ಈ ಒಂದು ಗುಳಿಗೆ ನಿಮ್ ಒಳಗಡೆ ಹೋಗುತ್ತೋ ಅವಾಗ ಅದು ಕೆಲಸ ಮಾಡಿ ನಿಮಗೆ ತಲೆನೋವು ದೂರ ಮಾಡುತ್ತೆ. ಸೊ ಹಾಗೆಯೇ ಈ ಜ್ಞಾನ ಏನು ನಿಮಗೆ ಅರ್ಥ ಆಗಿದೆ, ಇದು ನಿಮ್ಮ ಸಂಪೂರ್ಣ ಮನಸ್ಸು, ನಿಮ್ಮ ಹೃದಯ, ನಿಮ್ಮ ದೇಹದಲ್ಲಿ ಯಾವಾಗ ಅದು ಜೀರ್ಣ ಆಗುತ್ತೋ, ಅರಿವಾಗುತ್ತೋ ಅದು, ಆವಾಗ ನಿಮಗೆ ನಾನು ಹೇಳಿದ ಪರಿಸ್ಥಿತಿಯ ಒಂದು ಅನುಭವ ಆಗುತ್ತೆ. ಸೊ ಕ್ವಿಕ್ಲಿ ಎರಡು ಶ್ಲೋಕನ ಓದಿ ಅದರದೊಂದು ಸಂಕ್ಷಿಪ್ತ ಅರ್ಥ ತಗೊಂಡು ನಾವು ಮುಂದುವರಿಯೋಣ. ಸೊ ಇಲ್ಲಿ ನನಗೇನಿತ್ತು ಪ್ಲಾನ್, ಇದು 2 ಶ್ಲೋಕ ಹೇಳೋದೊಂದು ಇವತ್ತಿಗೆ. ಆಮೇಲೆ ಇವರೆಲ್ಲ ಒಂದು 4 ಕ್ವೆಶನ್ ಬಂದಿದ್ದಾವೆ. ಸೊ ಆ 4 ಕ್ವೆಶನ್ನ ನಾನು ಅದಕ್ಕೆ ಆನ್ಸರ್ ಕೊಡ್ತೀನಿ. ಆಮೇಲೆ ನಿಮಗೆ ಹೇಳಿದಾಗೆ ಸಮಯ ಇತ್ತಂದ್ರೆ ಏನ್ ಮಾಡೋಣ, ನಿಮ್ಮ ಹತ್ರ ನಾನು ಮಾತಾಡಿದ್ದು ನಿನ್ನೆ ವಿಜುವಲೈಸೇಷನ್ ಟೆಕ್ನಿಕ್ ಅಂತ ಹೇಳಿದ್ನಲ್ಲ, ಇವಾಗ ನಾವು ಇದೆಲ್ಲ ಸಾಧನೆ ಮಾಡ್ಬೇಕು. ಇವಾಗ ಹೀಗೆ ಜಸ್ಟ್ ಮಾತಾಡಿದ ಪ್ರಕಾರ ಈ ಎಲ್ಲ ಜ್ಞಾನ ನನ್ನಲ್ಲಿ ಅರಿವು ಆಗ್ಲಿಕ್ಕೆ ನಾನು ಏನ್ ಮಾಡ್ಬೇಕು, ಅದಕ್ಕೆ ಒಂದು ಟೂಲ್ ಏನಂದೆ ನಾನು, ವಿಜುವಲೈಸೇಷನ್ ಅಂದ್ರೆ ವೀಕ್ಷಣೆ. ಅದು ಮತ್ತೆ ನಮ್ಮ ಮೆದುಳಿನ ಶಕ್ತಿ ಸುಮಾರು 97% ಅಷ್ಟು ನಾವು ಉಪಯೋಗಿಸ್ತಾ ಇಲ್ಲ. ಅದನ್ನ ನಾವು ಹೇಗೆ ಉಪಯೋಗಿಸ್ಬೇಕು, ಈ 2 ವಿಚಾರನ ಕೂಡ ತಿಳ್ಕೊಳ್ಳೋದು ನಮ್ಮ ಇವತ್ತಿನ ಅಜೆಂಡಾ ಇದೆ. ಸೊ ಎಷ್ಟು ಸಾಧ್ಯ ಆಗುತ್ತೆ ನಾವು ಕವರ್ ಮಾಡೋಣ ಇವಾಗ. ಓಕೆ, 42ನೇ ಶ್ಲೋಕಕ್ಕೆ ಬನ್ನಿ. ಮೂರನೇ ಚಾಪ್ಟರ್ 42ನೇ ಶ್ಲೋಕ. ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ.
मनसस्तु परा बुद्धे यो बुद्धे परतस्तु सः। 43ನೇ ಶ್ಲೋಕ. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನಾ ಜಹಿಷ್ಯತೃಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಇಲ್ಲಿ 42ನೇ ಶ್ಲೋಕದಲ್ಲಿ ಪರಮಾತ್ಮ ಏನ್ ಹೇಳ್ತಾರೆ, ನಮ್ಮ ಸ್ಥೂಲ ಶರೀರಕ್ಕಿಂತಲೂ ಶ್ರೇಷ್ಠವಾದದ್ದು ಜ್ಞಾನ ಇಂದ್ರಿಯಗಳು. ಜ್ಞಾನ ಇಂದ್ರಿಯಗಳು ಕೂಡ ಅದಕ್ಕಿಂತಲೂ ಶ್ರೇಷ್ಠವಾದದ್ದು ನಮ್ಮ ಮನಸ್ಸು. ನಮ್ಮ ಮನಸ್ಸಿನಕ್ಕಿಂತ ಶ್ರೇಷ್ಠವಾದದ್ದು ನಮ್ಮ ಬುದ್ಧಿಶಕ್ತಿ. ಆ ನಮ್ಮ ಬುದ್ಧಿಶಕ್ತಿಗಿಂತಲೂ ಶ್ರೇಷ್ಠವಾದದ್ದು ನಮ್ಮ ಆತ್ಮ. ಇದು 42ವರೆಗಾಯ್ತು. 43ರಲ್ಲಿ ಈ ಒಂದು ಆತ್ಮ ಎಲ್ಲದಕ್ಕಿಂತಲೂ ಶ್ರೇಷ್ಠ ಅಂತ ನೀನು ತಿಳ್ಕೊಂಡು ಅರ್ಜುನ, ನಿನ್ನ ಈ ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ಮತ್ತು ಬುದ್ಧಿಶಕ್ತಿ ಇವೆಲ್ಲವನ್ನು ನಿನ್ನ ಆತ್ಮದ ಶಕ್ತಿಯಿಂದ ನೀನು ಅದನ್ನು ನಿಗ್ರಹದಲ್ಲಿಟ್ಟುಕೊಂಡು ನಿನ್ನಲ್ಲಿರ್ತಕ್ಕಂಥ ಒಂದು ಮಹಾಶಕ್ತಿ, ನಿನಗೆ ಅನಾಹುತ ಮಾಡ್ತಕ್ಕಂಥ ಮಹಾಶಕ್ತಿ, ಆ ಒಂದು ಕಾಮ ಅಂತ ಏನಿದೆ ಅದನ್ನ ನೀನು ಕೊಂದಾಕು. ಇದು 42 ಮತ್ತೆ 43ನೇ ಶ್ಲೋಕದ ತಾತ್ಪರ್ಯ. ಮತ್ತೆ ಪರಮಾತ್ಮ ಅಲ್ಲಿಗೆ ಬಂದ. ಇಲ್ಲಿ ನಮಗೇನ್ ಹೇಳಿದ್ರು 41ನೇ ಶ್ಲೋಕದಲ್ಲಿ, ನಾನ್ ನಿನಗೆ ಒಂದು ದಾರಿ ತೋರಿಸ್ಕೊಡ್ತೇನಪ್ಪ, ನಿನಗೆ ಹೇಗೆ ನೀನು ಇದನ್ನ ನಿಗ್ರಹದಲ್ಲಿ ಇಟ್ಕೊಳಕ್ ಸಾಧ್ಯ ಉಂಟು. ಅದೇನ್ ದಾರಿ ತೋರಿಸ್ಕೊಟ್ರಿ ಇಲ್ಲಿ? ದೇಹದಕ್ಕಿಂತ ದೊಡ್ಡದು ಇಂದ್ರಿಯ, ಇಂದ್ರಿಯದಕ್ಕಿಂತ ಹೆಚ್ಚಿನದು ಮನಸ್ಸು, ಮನಸ್ಸಿನ ಹೆಚ್ಚಿನದು ನಮ್ಮ ಬುದ್ಧಿಶಕ್ತಿ, ಬುದ್ಧಿಶಕ್ತಿಗಿಂತಲೂ ಹೆಚ್ಚಿನದು ನಮ್ಮ ಆತ್ಮಶಕ್ತಿ. ಇಲ್ಲಿ ಪರಮಾತ್ಮ ಹೇಳ್ತಾರೆ, ಈ ನಿನ್ನ ಆತ್ಮಶಕ್ತಿಯ ಜ್ಞಾನ ನಿನಗೇನು ಇವಾಗ ಸಿಕ್ಕಿದೆಯಲ್ಲ, ಅದನ್ನ ನೀನು ನಿಗ್ರಹದಲ್ಲಿಟ್ಕೋ. ಅದರ ಕಡೆ ನಿನ್ನ ಧ್ಯೇಯ ಇರಲಿ. ಇವಾಗ ಯಾವ್ದಾದ್ರೂ ಒಂದು ಕೆಳಗಿಂದನ್ನ ನಾವು ಒತ್ತಿಡ್ಬೇಕು ಇಲ್ಲ ತುಳಿಬೇಕು ಅಂದ್ರೆ ಏನು, ನಮಗೆ ಶ್ರೇಷ್ಠವಾದದ್ದು ಒಂದು ಬೇಕು. ಅದಕ್ಕಿಂತ ಹೆಚ್ಚಿನ ಶಕ್ತಿಶಾಲಿ ಇರ್ತಕ್ಕಂಥ ಒಂದು ವಸ್ತುನ ನಮಗೆ ಸಹಾಯ ಇಲ್ಲ ಸಂಪರ್ಕ ಬೇಕು. ಸೊ ಇಲ್ಲಿ ಪರಮಾತ್ಮ ಹೇಳ್ತಾನೆ, ಚಿಂತೆ ಮಾಡಬೇಡ, ನಿನ್ನಲ್ಲಿ ನಾನಿದ್ದೀನಿ, ನನ್ನನ್ನು ನೀನು ಉಪಯೋಗಿಸು. ಈ ಒಂದು ನಿನ್ನಲ್ಲಿ ಆ ಒಂದು ಕಾಮ ಅಂತ ಏನಿದೆಯಲ್ಲ ಅದನ್ನ ಹೊಡೆದಾಕೋದಕ್ಕೆ ನನ್ನನ್ನು ಉಪಯೋಗಿಸಿ ನೀನು ಶ್ರೇಷ್ಠನಾಗು. ಇಲ್ಲಿ ಒಂದು ದೃಷ್ಟಾಂತ ತಗೋಣ. ಇಲ್ಲಿ ಇದು ಎಲ್ಲಿಂದ ಬರುತ್ತೆ ಅಂದ್ರೆ, ಇದು ಕಠೋಪನಿಷತ್ತಲ್ಲಿ ಬಹಳ ಒಂದು ಒಳ್ಳೆಯ ದೃಷ್ಟಾಂತ ಇದೆ. ಕಠೋಪನಿಷತ್ 1ನೇ ಚಾಪ್ಟರ್ 3ನೇ ವಲ್ಲಿ
ಮೂರನೇ ಶ್ಲೋಕ. ಆತ್ಮಾನಂ ರತಿನಂ ವಿದ್ಧಿ ಶರೀರಂ ಸ್ತಮೇವತು ಬುದ್ಧಿಂ ತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವ ಚ. ಮತ್ತೆ ನಾಲ್ಕನೇ ಶ್ಲೋಕ ಇದ್ರ ಜೊತೆಗೆ ಇಂದ್ರಿಯಾಣಿ ಹಯಾನಾಹುಃ ವಿಷಯಾಂಸ್ತೇಷು ಗೋಚರಾನ್ ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೆ ತ್ಯಾಹುರ್ಮನೀಷಿಣಃ ಭೋಕ್ತೆ ತ್ಯಾಹುರ್ಮನೀಷಿಣಃ. ಇದರ ಅರ್ಥ ನೋಡಿ. ಇಲ್ಲೇನ್ ಹೇಳ್ತಾರೆ ಅವರು ಉಪನಿಷತ್ ಹೇಳೋದು, ಒಂದು ರಥ ಇದೆ, ಆ ರಥಕ್ಕೆ 5 ಕುದುರೆಗಳಿದೆ. ಕುದುರೆ ಅಂದಮೇಲೆ ಅದಕ್ಕೇನಿದೆ, ಲಗಾಮ್ ಇದೆ. ಬಾಯಿಂದ ಲಗಾಮ್ ಎಲ್ಲಿಗೆ ಹೋಗುತ್ತದು, ಯಾರು ಸಾರಥಿ ಇದಾನೋ ಅವನ ಕೈಯಲ್ಲಿ ಆ ಲಗಾಮ್ ಇದೆ. ಹಿಂದ್ಗಡೆ ಮಾಲೀಕ ಕೂತಿದ್ದಾನೆ. ಸರಿಯಾದ ಪರಿಸ್ಥಿತಿ ಹೇಗಿರುತ್ತೆ, ಆ ಮಾಲೀಕ ಸಾರಥಿಗೆ ಹೇಳ್ಬೇಕು, ಎಲ್ಲಿಗೆ ಹೋಗ್ಬೇಕು ಅನ್ನೋದು ಆ ಮಾಲೀಕ ಸಾರಥಿಗೆ ಹೇಳ್ತಾನೆ. ಸಾರಥಿ ಅದೇ ಪ್ರಕಾರ ತನ್ನ ಆ ಒಂದು ಲಗಾಮನ್ನು ಹೆಚ್ಚು ಕಡಿಮೆ ಮಾಡಿ ಆ ಕುದುರೆಗಳನ್ನ ಆ ಸರಿಯಾದ ದಾರಿಯಲ್ಲಿ ತಗೊಂಡು ಹೋಗೋದು ಕೆಲಸ ಮಾಡ್ತಾನೆ. ಆದ್ರೆ ಇಲ್ಲೇನಾಗಿದೆ, ಆ ಮಾಲೀಕನು ಆ ಸಾರಥಿ ಮಲಗಿಬಿಟ್ಟಿದ್ದಾನೆ, ಆ ಮಾಲೀಕನು ಮಲಗಿಬಿಟ್ಟಿದ್ದಾನೆ. ಅವಾಗ ಏನಾಯ್ತು, ಸಿಕ್ಕಾಪಟ್ಟೆ ಎಲ್ಲಿಗೆ ಬೇಕು ಅಲ್ಲಿಗೆ ಅದು ರಥ ಹೋಗ್ಲಿಕ್ಕೆ ಶುರು ಆಯ್ತದು. ಕೊನೆಗೆ ಹೋಗಿ ಎಲ್ಲೋ ಒಂದ್ ಕಡೆ ತೆಗ್ನಾಗಿ ಬರ್ತದೆ. ಸೊ ಇಲ್ಲಿ ಹೇಳೋದು ಈ ದೃಷ್ಟಾಂತದಲ್ಲಿ, ಈ ರಥ ಏನಿದೆ ಇದು ದೇಹ, ನಿನ್ನ ದೇಹ ಇದ್ದಾಗಿ ರಥ. ಈ ಕುದುರೆಗಳು ನಿನ್ನ 5 ಇಂದ್ರಿಯಗಳು ಇದ್ದ ಹಾಗೆ. ಇದರಲ್ಲಿ ಏನು ಲಗಾಮ್ ಏನಿದೆ ಇದು ಮನಸ್ಸು. ಆ ಕುದುರೆ ಎಲ್ಲ ಲಗಾಮು ಮನಸ್ಸು. ಆ ಒಂದು ಸಾರಥಿ ಏನಿದಾನೆ ಅದು ಬುದ್ಧಿಶಕ್ತಿ. ಆ ವ್ಯಕ್ತಿ ಏನ್ ಕೂತಿದ್ದಾನೆ ದಣಿ, ಆತ ಈ ರಥದಲ್ಲಿರ್ತಕ್ಕಂಥ ಆತ್ಮ. ಸೊ ಇಲ್ಲಿ ಏನಾಯ್ತು, ಇಲ್ಲಿ ನಾವು ಆ ಆತ್ಮದ ಬಲದಿಂದ ಸಾರಥಿಗೆ ಸರಿಯಾಗಿ ಅವನಿಗೆ ನಾವು ಮಾರ್ಗದರ್ಶನ ಮಾಡಬೇಕು. ಆ ಸಾರಥಿ ಮಾರ್ಗದರ್ಶನದಿಂದ ಅವನು ಆ ಲಗಾಮನ್ನು, ಅಂದ್ರೆ ಮನಸ್ಸಿನ ಲಗಾಮನ್ನು, ಬುದ್ಧಿಶಕ್ತಿ ಸಾರಥಿ ಮನಸ್ಸಿನ ಲಗಾಮವನ್ನು ಅವನು ಆ ಕುದುರೆಗಳು ಅಂದ್ರೆ ಆ ಇಂದ್ರಿಯಗಳ ಮೇಲೆ ಸರಿಯಾಗಿ ಪ್ರಯೋಗಿಸಿ ಅದು ಯಾವ ರೀತಿ ಕಡೆ, ಯಾವ ದಿಕ್ಕಿನ ಕಡೆ ಹೋಗ್ಬೇಕೋ ಆ ದಿಕ್ಕಿನ ಕಡೆ ಅದನ್ನ ಸರಿಯಾಗಿ ತಗೊಂಡು ಹೋಗುವಂತೆ ಈ ಯಜಮಾನ ಮಾಡಬೇಕು. ಸೊ ಇಲ್ಲಿ ನಾವು ಕೆಳಮಟ್ಟದನ್ನ ಸರಿ ಮಾಡ್ಬೇಕಂತಂದ್ರೆ ಮೇಲ್ಮಟ್ಟಿಂದು, ಅಂದ್ರೆ ಆ ಬುದ್ಧಿಶಕ್ತಿ ಸರಿ ಇರ್ಬೇಕು. ಬುದ್ಧಿಶಕ್ತಿ ಏನಾದ್ರೂ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತಿತ್ತು ಅಂದ್ರೆ ನಾವು ನಮ್ಮ ಒಂದು ಪ್ರಬಲ ಸಂಪರ್ಕ ನಮ್ಮ ಆತ್ಮದ ಜೊತೆಗಿತ್ತು ಅಂದ್ರೆ ಅಲ್ಲಿ ಅವಾಗ ನಮ್ಗೆ ಅದು ಎಚ್ಚರ ಮಾಡುತ್ತೆ. ಹೇಗೆ ನಾನು ಅಂತಃಕರಣ ಅಂತ ಹೇಳದ್ನಲ್ಲ ನಾನು, ಅದು ಅಂತಃಕರಣ. ಅದು ಅವಾಗ ಎದ್ದೋಳೋ, ಏನೋ ಮಲಗಿಬಿಟ್ಟಿಯಲ್ಲ ನೀನು ಅಂತ ನಮಗೆ ಎಚ್ಚರಿಸುತ್ತೆ. ಸೊ ಎಲ್ಲ ಕಂಟ್ರೋಲ್ ಆಗಿ ಬರುತ್ತೆ. ಸೊ ನಾವು ಒಂದು ಕೆಳಮಟ್ಟದನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ನಮಗೆ ಮೇಲಿನ ಒಂದು ಶಕ್ತಿ ಬೇಕು. ಆ ಮೇಲಿನ ಶಕ್ತಿ ಇರ್ತಕ್ಕಂಥದ್ದು ನಮ್ಮಲ್ಲೇ ಇರ್ತಕ್ಕಂಥ ಆ ಆತ್ಮಶಕ್ತಿ ಅಂತಃಕರಣ ರೂಪದಿಂದ ನಮಗೆ ಸಹಾಯ ಮಾಡಲಿಕ್ಕೆ ಸದಾ ಸಿದ್ಧ. ಅದನ್ನ ನಾವು ಉಪಯೋಗಿಸಿಲ್ಲ ಅಷ್ಟೇ. ಇದು ನಿನಗೆ ದಾರಿ. ಈ ರೀತಿ ಮಾಡಿ ನಿನ್ನಲ್ಲಿರ್ತಕ್ಕಂಥ ಆ ಒಂದು ಫಾರ್ಮಿಡಬಲ್ ಅಂದ್ರೆ ಅತಿ ದೊಡ್ಡ ಮಹಾನ್ ರಾಕ್ಷಸ ಎಂಬುವ ಕಾಮರೂಪದಲ್ಲಿ ನಿನ್ನಲ್ಲಿ ಏನ ರಾಕ್ಷಸ ಇದ್ದಾನೆ, ನೀನು ಆತನ್ನ ಹೊಡೆದಾಕು.
ಸೊ ಇಲ್ಲಿಗೆ ಕರ್ಮಯೋಗದಲ್ಲಿ ಪರಮಾತ್ಮ ಹೇಳೋದು ಎಲ್ಲ ಮುಗಿತಿವಾಗಿದೆ. ಇವಾಗ ನಾವು ಅರ್ಥ ಮಾಡ್ಕೋಣ, ಆಸೆ 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 ಏನಪ್ಪಾ ಇದು ಆಸೆ. ನಾವು ಆಟೋಬಯೋಗ್ರಫಿ ಆಫ್ ಅ ಡಿಸೈರ್ ಅಂತ ನಾವು ಆಗ್ಲೇ ಒಂದ್ಸತಿ ಅದ್ರ ವಿಚಾರ ಚರ್ಚೆ ಮಾಡಿದ್ವಲ್ಲ. 3 ಲಕ್ಷಣಗಳು ಏನಿದಾವೆ ಅದ್ರದ್ದು ನಾವು ಚರ್ಚೆ ಮಾಡಿದ್ವಿ. ಕೊನೆಗೆ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ, ಎಲ್ಲ 3 ಕಡೆನೆ ನಮಗೆ ಅದ್ರಲ್ಲಿ ಫೇಲ್ಯೂರೇ ಇದೆ. ಓಕೆ, ಬಟ್ ಇಲ್ಲಿ ನಮಗಿವತ್ತು ಪ್ರಶ್ನೆಗಳೇನು ನಮಗೆ ಕೇಳಿದಾರಲ್ಲ, ಇದ್ರದ್ದು ಒಂದು ಸ್ವಲ್ಪ ಗಮನ ಇಟ್ಕೊಂಡು ನಾವು ವಿಚಾರ ಮಾಡೋಣ. ಸಮಂಜಸ ಪ್ರಶ್ನೆಗಳು ಇವು. ಮೊದಲನೇದು, ರಾಜು ಅವ್ರ ಹೆಸರೇನಾದ್ರೂ ಹೇಳಿಕ್ ಬರ್ತಿದ್ರೆ ಹೇಳು ನನಗೆ, ನಾನು ಅವ್ರ ಹೆಸರು ಕೂಡ ಹೇಳ್ತೀನಿ, ಇಲ್ಲ ಅಂದ್ರೆ ಓಕೆ. ಓಕೆ, ಸಾತ್ವಿಕ ಆಸೆ ಅಂದ್ರೆ ಏನು? ಇದು ಒಂದು ಮೊದಲನೇ ಪ್ರಶ್ನೆ. ಎರಡನೇದು, ಎಲ್ಲರಿಗೂ ಏನಿದೆ, ಒಂದು ಆರ್ಥಿಕ ಅಭಿವೃದ್ಧಿ ಆಗ್ಬೇಕಂತಿರುತ್ತೆ. ಯಾಕೆ? ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು. ಆ ಆರ್ಥಿಕ ಒಂದು ಅಭಿವೃದ್ಧಿಯಿಂದ ಮಕ್ಕಳಿಗೂ ಕೂಡ ಒಂದು ಒಳ್ಳೆ ಸ್ಥಳದಲ್ಲಿ ಮದುವೆ ಮಾಡ್ಕೊಡಕ್ ಅನುಕೂಲ ಆಗುತ್ತೆ. ಅದೇ ರೀತಿ ನಾವು ಒಂದು ಒಳ್ಳೆ ಲೈಫ್ ಸ್ಟೈಲ್ ಅಂದ್ರೆ ಜೀವನವನ್ನ ನಾವು ಸಾಗಿಸ್ಬೋದು. ಇದು ಎರಡನೇದಾಯ್ತು. ಮೂರನೇದೇನಂದ್ರು, ನಮಗೆ ಜೀವನದಲ್ಲಿ ಏನೋ ಒಂದು ದೊಡ್ಡದು ಮಾಡಬೇಕು ಅಂತ ನಮಗೊಂದು ಆಸೆ ಇದೆ. ಮತ್ತೆ ಇದಕ್ಕೇನಂತೀರಾ? ನಾಲ್ಕನೇದು, ಆಸೆ ಮತ್ತು ನೀಡ್ ಅಂಡ್ ವಾಂಟ್. ನೀಡ್ ಅಂಡ್ ವಾಂಟ್ ಏನಂತಾರೆ? ನೀಡ್ ಅಂದ್ರೆ ನೀಡ್ ಅಂದ್ರೆ ಏನಾಗುತ್ತೆ? ಬೇಡಿಕೆ. ನೀಡ್. ವಾಂಟ್ ಅಂದ್ರೆ ಏನಾಯ್ತು? ಆಸೆ ಆಯ್ತು. ಇದಕ್ಕೆ ಡಿಫರೆನ್ಸ್ ಏನು? ಇದು ನಾಲ್ಕನೇ ಪ್ರಶ್ನೆ. ಓಕೆ, ಸೊ ನಾನು ಮೊದಲನೇದಾಗಿ ಇಲ್ಲಿ ಹೇಳ್ತೀನಿ, 3 ರೀತಿಯ ಆಸೆಗಳಿವೆ. ಬ್ರಾಡ್ಲಿ 3 ರೀತಿಯ ಕರ್ಮಗಳು. ನಿಷಿದ್ಧ ಕರ್ಮ, ಎರಡನೇದು ಕಾಮ್ಯ ಕರ್ಮ, ಮೂರನೇದು ನಿಷ್ಕಾಮ್ಯ ಕರ್ಮ. ನಿಷಿದ್ಧ ಕರ್ಮ ಮೊದಲನೇದು ತಿಳ್ಕೋಣ ಅದೇನನ್ನೋದು. ನಿಷಿದ್ಧ ಕರ್ಮದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕಾರ್ಯಗಳು ಅಂದ್ರೆ ಆಸೆನೆ ಅದು. ಅದನ್ನ ಧರ್ಮವು ಖಡಾಖಂಡಿತವಾಗಿ ವಿರೋಧಿಸುತ್ತೆ. ಏನು? ಕಳ್ತನ ಮಾಡೋದು, ಸುಳ್ಳು ಹೇಳೋದು, ಇನ್ನೊಬ್ಬರದು ಕಿತ್ಕೊಳ್ಳೋದು, ಒಬ್ಬರಿಗೆ ಖೂನಿ ಮಾಡೋದು, ಈ ತರದ ಕೆಲ್ಸಗಳೆಲ್ಲ. ಸೊ ಅಂದ್ರೆ ಇದೇನು, ನಾವು ಮೊನ್ನೆ ಮಾತಾಡೋದ ಪ್ರಕಾರ ಯಾವ ಕಾರ್ಯವನ್ನು ನಿಮ್ಮ ತಂದೆ ತಾಯಿ ಇಲ್ಲ ಗುರುಗಳ ಎದುರಿಗೆ ನಿಮಗೆ ಮಾಡ್ಲಿಕ್ಕೆ ಸಂಕೋಚ ಆಗುತ್ತೋ ಅದು ನಿಷಿದ್ಧ ಕರ್ಮದಲ್ಲಿ ಬರುತ್ತೆ ಅನ್ಕೊಂಬೇಡಿ. ನಿಮಗೆ ಇನ್ನ ಯಾವ್ದು ಇದು ನಿಷಿದ್ಧದಾಗ ಬರುತ್ತೋ ಇಲ್ಲೋ ಅಂತ ಡೌಟ್ ಬರ್ತಿದ್ರೆ ಈ ಪ್ರಶ್ನೆ ಒಂದು ಕೇಳ್ಕೊಂಬಿಡಿ, ನಿಮ್ಗೆ ಅದ್ರ ಉತ್ತರ ನಿಮಗೆ ಸಿಕ್ಕೋಗುತ್ತೆ. ಓಕೆ, ಸೊ ಯಾವುದೇ ಪರಿಸ್ಥಿತಿಯಲ್ಲಿ ನಿಷಿದ್ಧ ಕರ್ಮ ನಾವು ಮಾಡ್ಕೊಡುದು. ಓಕೆ, ಇದು ಒಂದಾಯ್ತು. ಇನ್ನ ಎರಡನೇದಕ್ಕೆ ಬರೋಣ, ಕಾಮ್ಯ ಕರ್ಮ. ಕಾಮ್ಯ ಕರ್ಮ ಅಂದ್ರೆ ನನಗೇನು ಒಂದು ಇಚ್ಛೆ ಬರ್ತಾ ಇದೆ, ಆ ಇಚ್ಛೆ ಪ್ರಕಾರ ನಾನು ಅದನ್ನ ಪಡಿಲಿಕ್ಕೆ ನಾನು ಜೀವನದಲ್ಲಿ ಪ್ರಯತ್ನ ಮಾಡ್ತೀನಿ. ಈ ಕಾಮ್ಯ ಕರ್ಮ ಇಚ್ಛೆಗಳು, ಎಲ್ಲರಿಗೂ ಇಚ್ಛೆಗಳು ಬರ್ತಾ ಇರುತ್ತೆ. ಇವಾಗ ನಿಷಿದ್ಧ ಕರ್ಮ ನಾವು ಮಾತಾಡೋದಿಲ್ಲ, ಅದನ್ನ ಬಿಟ್ಬಿಟ್ಟಿದೀವಿ, ಅದನ್ನ ಮಾಡಕ್ಕಾಗಂಗಿಲ್ಲ. ಕಾಮ್ಯ ಕರ್ಮಗಳಲ್ಲಿ ಮತ್ತೆ 3 ಪ್ರಕಾರ. ಈ ಮೊದಲನೇ ಕ್ವಶನ್ ಇವ್ರದ್ದೇನಂತೆ, ಸಾತ್ವಿಕ ಡಿಸೈರ್ ಅಂದ್ರೆ ಏನು? ಸಾತ್ವಿಕ ಆಸೆ ಅಂದ್ರೆ ಏನು?
ಸೊ ಮೊದಲನೇದು ಅದರಲ್ಲಿ ಕಾಮ್ಯದಲ್ಲಿ ಸಾತ್ವಿಕ ಆಸೆ, ಆಸೆ, ರಾಜಸಿಕ ಆಸೆ, ಮೂರನೇದು ತಾಮಸಿಕ ಆಸೆ. ಇವಾಗ ನಾನೇನ್ ಹೇಳ್ದೆ ನಿಮಗೆ, ನನಗೊಂದು ಆಸೆ ಇದೆ, ನಿಮ್ಮೆಲ್ಲರಿಗೂ ಇದರಿಂದ ಅನುಕೂಲ ಆಗ್ಬೇಕು, ನಿಮಗೆ ಇದರಿಂದ ಮನಸ್ಸಿಗೆ ನೆಮ್ಮದಿ ಸಿಗಬೇಕು, ನಿಮ್ಮ ಜೀವನದಲ್ಲಿ ಏಳಿಗೆ ಆಗ್ಬೇಕು, ಆ ಪರಮಾತ್ಮನಿಗೆ ಎಷ್ಟು ಸಾಧ್ಯ ಉಂಟೋ ಅಷ್ಟು ಹತ್ರ ಹೋಗ್ಬೇಕು ಅನ್ನೋದು ನನಗೆ ಆಸೆ. ಇದು ಸಾತ್ವಿಕ ಆಸೆಯಲ್ಲಿ ಬರ್ತದೆ. ಸೊ ಫಸ್ಟ್ ಕ್ವೆಶನ್ ಏನ್ ಕೇಳಿದ್ರಲ್ಲ, ಇದು ಈ ತರ. ಎಲ್ಲಿ ಸಾತ್ವಿಕತೆ ಅಂದ್ರೆ ಏನು? ಒಂದು ಪ್ರೀತಿ, ಒಬ್ಬರ ಪ್ರತಿ ಒಂದು ಪ್ರೀತಿ, ದಯ, ಅನುಕಂಪ, ಕರುಣ, ಇವೆಲ್ಲ ಸಾತ್ವಿಕ ಆಸೆಗಳು. ಅಂದ್ರೆ ಒಳ್ಳೇದು, ನಿಮ್ಗೇನು ಒಳ್ಳೇದು ಅಂತ ತಿಳಿಯುತ್ತೋ ಅವೆಲ್ಲ ಅದ್ರ ಕಡೆ ನಿಮ್ಗೆ ಆಸೆ ಬಂತು ಅಂದ್ರೆ, ಇವಾಗ ಯಾರಿಗಾದ್ರೂ ನಾವು ಸಹಾಯ ಮಾಡ್ಬೇಕು, ಅದು ಒಂದು ಸಾತ್ವಿಕ ಆಸೆ. ಯಾರು ನಮಗೆ ತಪ್ಪು ಮಾಡಿದ್ದಾರೆ ಅವ್ರಿಗೆ ನಾವು ಕ್ಷಮಾ ಮಾಡ್ತೀವಿ, ಅದು ಒಂದು ಸಾತ್ವಿಕ ಆಸೆ. ಮಾಡ್ಬೇಕು ಅಂತ ನಿಮ್ ಮನಸ್ಸಿನಲ್ಲಿದೆ, ಆದ್ರೆ ಮನಸ್ಸು ಕೇಳ್ತಾ ಇಲ್ಲ, ನೀವು ಪ್ರಯತ್ನ ಮಾಡ್ತೀರಾ, ಇಲ್ಲ ಹೇಗಾದ್ರೂ ಮಾಡಿ ತಂಗೆ, ಯಾಕಂದ್ರೆ ನಿಮ್ ಗುರುಗಳು ಹೇಳಿದ್ದಾರೆ ಕ್ಷಮಾ ಮಾಡ್ರಿ, ಕ್ಷಮಾ ಹಿ ಪರಮೋ ಧರ್ಮ. ಬಹಳ ಹೈಯೆಸ್ಟ್ ಲೆವೆಲ್ ಆಫ್ ಧರ್ಮ ಅಂದ್ರೆ ಕ್ಷಮಾ. ನೀವು ಅದನ್ನ ಕ್ಷಮಾ ಮಾಡಿ. ಅವಾಗ ನೀವೇನ್ ಮಾಡ್ತಾ ಇದ್ರಿ, ನನಗೆ ಹೇಳಿದ್ದಾರೆ, ನಾನು ಈ ಸ್ಕ್ರಿಪ್ಚರ್ಸ್ ಅಲ್ಲಿ ಅಂದ್ರೆ ಉಪನಿಷತ್ತುಗಳಲ್ಲಿ, ದೈವ ಪುಸ್ತಕಗಳಲ್ಲಿ ಓದಿದ್ದೀನಿ, ಮಾಡ್ಬೇಕನ್ಕಂತ ಇದ್ದೀನಿ, ಆದ್ರೆ ಆಗ್ತಾ ಇಲ್ಲ. ನನಗೆ ಅದೊಂದು ಪ್ರಬಲವಾದ ಆಸೆ ಇದೆ, ಕ್ಷಮಾ ಮಾಡ್ಬೇಕು ಅಂತೇಳಿ. ಸಿಟ್ಟು ಕಡಿಮೆ ಮಾಡ್ಕೋಬೇಕಂತ ನನಗೆ ಆಸೆ ಇದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಇವೆಲ್ಲ ಷಡ್ರಿಪುಗಳು, ಇವನ್ನೆಲ್ಲ ನಾನು ಕಡಿಮೆ ಮಾಡ್ಕೋಬೇಕು ಅಂತ ಒಂದು ಆಸೆ ಇದೆ. ಅದು ಸಾತ್ವಿಕ ಆಸೆಯಲ್ಲಿ ಬಂತು. ಇನ್ನ ಎರಡನೇದು ರಾಜಸಿಕ ಆಸೆ. ರಾಜಸಿಕ ಆಸೆ ಅಂದ್ರೆ ಸರಿಯಾಗಿ ನೋಡಿ, ಎರಡನೇ ಕ್ವಶನ್ ಏನ್ ಬಂತು, ನನಗೆ ಫೈನಾನ್ಷಿಯಲ್ ಗ್ರೋತ್ ಬೇಕು, ಅಂದ್ರೆ ಆರ್ಥಿಕದಲ್ಲಿ ಅಭಿವೃದ್ಧಿ ಬೇಕು. ಯಾಕೆ? ನನಗೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕಂತಿದೆ, ಮಕ್ಕಳಿಗೆ ಒಳ್ಳೆ ಕಡೆ ಮದುವೆ ಮಾಡ್ಕೊಡ್ಬೇಕಂತಿದೆ, ಒಳ್ಳೆ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೇಕಂತಿದೆ ಅಂತ. ಇದು ಒಂದು ರಾಜಸಿಕ ಆಸೆ ಇದೆಯಲ್ಲ, ಇದು ಎರಡನೇ ಕ್ಯಾಟಗರಿಯಲ್ಲಿ ಬರುತ್ತೆ. ಇದರಲ್ಲೂ ವಿಶೇಷವಾಗಿ ಏನು ತಪ್ಪಿಲ್ಲ, ಆದ್ರೆ ಇಲ್ಲಿ ತಪ್ಪಲಿಕ್ಕೆ ಸಾಧ್ಯತೆ ಉಂಟು. ಹೇಗೆ? ಆ ಸ್ವಲ್ಪ ಅಂತ ನೀವೇನು ಹೋಗ್ತಿರಲ್ಲ, ಅದಕ್ಕೆ ಕೊನೆನೇ ಇರಂಗಿಲ್ಲ. ಅಲ್ಲಿ ನಾವು ಸಿಗಾಕೊಂಡ್ಬಿಡ್ತೀವಿ. ಅಲ್ಲಿ ಎಲ್ಲರೂ ಹೋಗೋದು ನನಗೆ ಸ್ವಲ್ಪ ಬೇಕು ಬೇಕು ಅಂತ ಹೋಗ್ತೀವಿ. ಅದೇ ಹೇಳ್ತಾರೆ, ನಿಮಗೆ ಒಂದ್ಸರ್ತಿ ಕಾಲಿಟ್ಟ ಮೇಲೆ ಕಾಲ್ ತೆಗಿಯಕ್ಕಾಗೋದಿಲ್ಲ ಅಂತೇಳಿ, ಅಲ್ಲಿಂದ ಇನ್ನ ಬೇಕು ಅಂತೇಳಿ. ಇಲ್ಲಿ ನಾವೇನ್ ಮಾಡ್ಬೇಕು, ನಮ್ಮ ಜ್ಞಾನದ ಒಂದು ಸಹಾಯ ನಾವು ಪಡಿಬೇಕು. ಹೇಗೆ? ನಮ್ಮ ಕರ್ಮ ಸಿದ್ಧಾಂತ, ಪ್ರಾರಬ್ಧ ಸಿದ್ಧಾಂತ ಏನಿದೆಯಲ್ಲ, ಅದನ್ನ ನಾವು ಇಲ್ಲಿ ಮನಸ್ಸಿನಾಗ ತಗೊಂಡ್ಬರ್ಬೇಕು. ನಮಗೆ ಏನ್ ಬೇಕೋ ನಮ್ಮ ಪ್ರಾರಬ್ಧದ ಪ್ರಕಾರ ಅದು ನಮಗೆ ಬಂದೇ ಬರುತ್ತೆ. ನಿಮ್ಮ ಕಡೆಯಿಂದ ಕೆಲಸ ನಿಮಗೆ ಮಾಡಕ್ ಇಷ್ಟ ಇಲ್ಲ ಅಂದ್ರೂ ಕೂಡ ನಿಮ್ ಕಡೆಯಿಂದ ಕೆಲಸ ಮಾಡಿಸಿ ಅದೇನ್ ಸಿಗ್ಬೇಕೋ ನಿಮಗೆ ಸಿಗುತ್ತೆ. ಯಾವಾಗ ನಾವು ಸ್ವಂತವಾಗಿ ವಿಚಾರ ಮಾಡ್ತೀವೋ, ನನಗೆ ಅಭಿವೃದ್ಧಿಗೋಸ್ಕರ ನಾನು ಅದು ಮಾಡಬೇಕು, ಇದು ಮಾಡಬೇಕು ಅಂತಂದ್ರೆ, ನಿಮ್ಮ ಕಂಪ್ಲೀಟ್ ಎನರ್ಜಿ ಏನಾಗುತ್ತೆ, ಇದ್ರ ಕಡೆ ಹೋಗುತ್ತೆ. ಯಾವುದು? ಈ ಹೇಗೆ ನಾನು ಅಭಿವೃದ್ಧಿಯನ್ನು ಪಡೀಲಿ. ಆದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ ಕೊನೆಗೆ? ನಿಮ್ಗೆ ಎಷ್ಟು ಪ್ರಾಪ್ತಿ ಇರುತ್ತೋ ಅಷ್ಟೇ ಸಿಗುತ್ತೆ. ಇವಾಗ ಒಂದು ನದಿಯಲ್ಲಿ ಒಬ್ಬನು ಈಜಾಡ್ತಾ ಇದ್ದಾನೆ, ಅಲ್ಲೇ ಒಂದು ಒಣಗಿದ ಒಂದು ಎಲೆ ಬೀಳುತ್ತೆ ನದಿಯಲ್ಲಿ. ಇವಾಗ ಈ ಎರಡಕ್ಕೂ ಏನಿದೆ, ಇದು ಹೋಗಿ ಸೇರ್ಬೇಕು ಸಾಗರಕ್ಕೆ. ಆ ಎಲೆ ಏನಿದೆ
ಆರಾಮಾಗಿ ತೇಲ್ತಾ ಇದೆ ನೀರಿನ ಮೇಲೆ, ಏನು ಮಾಡ್ತಾ ಇಲ್ಲ. ಅಲ್ಲಿ ಏನು ಒಂದು ಕರೆಂಟ್ ಅಂತ ಏನಂತೀವಲ್ಲ, ಇದು ಸೆಳೆವೇನಿದೆ ಅದು ಆ ನೀರಿನ ಜೊತೆಗೆ ಆ ಎಲಿ ಹೋಗ್ತಾನೇ ಇದೆ. ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ, ಸುಮ್ಮನೆ ಕೈ ಕಾಲು ಹೊಡಿತಾ ಇದ್ದಾನೆ. ಕೊನೆಗಾದ್ರೂ ಇವನು ಹೋಗೋದು ಅಲ್ಲಿಗೆನೆ, ಸಾಗರಕ್ಕೆ ಹೋಗ್ಬೇಕಂತಿದೆ ಇವನ್ಗೆ. ಸೇರ್ಲಿಕ್ಕೇನು ಆ ಸೆಳುವೆ ಕರ್ಕೊಂಡು ಹೋಗುತ್ತೆ ಅವನಿಗೆ. ಕೈ ಕಾಲು ಹೊಡೆಯೋ ಪರಿಸ್ಥಿತಿ ಏನಿದೆ ಇವನ್ಗೆ. ಇವನ್ಕಿನ ಎಲ್ಲಿ ಒಂದು ಬುದ್ಧಿವಂತಿಕೆ ಜಾಸ್ತಿ ಆಯ್ತಲ್ಲ, ಆರಾಮಾಗಿ ಮಲಗಿದೆ, ಆಕಾಶ ನೋಡ್ಕೊಂಡು ಕಾಲ್ ಚಾಚಿ ಮಲಗ್ಬಿಟ್ಟಿದೆ ಎಲೆ ಅದು. ಇಲ್ಲಿ ನಮಗೆ ಸಿಗಬೇಕಾದ್ದು ಸಮಯಕ್ಕೆ ಸಿಗುತ್ತೆ. ನಾವು ಸುಮ್ಮನೆ ಅದನ್ನ ನಮ್ಮ ಸಮಯವನ್ನ ಮತ್ತೆ ನಮ್ಮ ಮೆಂಟಲ್ ಎನರ್ಜಿ, ಮಾನಸಿಕ ಶಕ್ತಿ ಮತ್ತೆ ಬಾಕಿ ನಮ್ಮ ದೈಹಿಕ ಶಕ್ತಿ ಇವೆಲ್ಲವನ್ನು ನಾವು ಕಳ್ಕೊಳ್ತೀವಿ. ಓಕೆ, ನೀವು ಫೈನಾನ್ಷಿಯಲ್ ಗ್ರೋತ್ ಅಂತೀರಲ್ಲ, ಇದು ಬಹಳ, ಇದನ್ನ ಸರಿಯಾಗಿ ತಿಳ್ಕೊಂಬಿಡಿದ್ ಬಹಳ ಸಮಂಜಸ ಪ್ರಶ್ನೆ. ನಾನ್ ನಿಮಗೊಂದು, ಅಂದ್ರೆ ನಮ್ಮ ಬುದ್ಧಿವಂತಿಕೆ ಆಯ್ತು, ಅದಾಯ್ತು, ಇದ್ರ ಜೊತೆಗೆ ನಾನು ಮತ್ತೆ ಶಾಸ್ತ್ರದ ಪ್ರಕಾರಲ್ಲಿ ಪರಮಾತ್ಮ ಏನ್ ಹೇಳ್ತಾನೆ ಅದನ್ನ ಆಮೇಲೆ ಹೇಳ್ತೀನಿ. ಮೊದ್ಲು ಇವಾಗ ನಾನು ನಿಮಗೆ ಚಾಯ್ಸ್ ಕೊಡ್ತೀನಿ. ನಿಮಗೆ ಒಂದನೇ ಚಾಯ್ಸ್, ₹100 ನಾನು ಇವಾಗ ನಿಮಗೆ ಕೊಡ್ತೀನಿ. ಅದು ಪ್ರತಿ ದಿನಕ್ಕೆ ಡಬಲ್ ಆಗುತ್ತೆ. ನಾಳೆಗೆ 200 ಆಗುತ್ತೆ, ನಾಡ್ದಕ್ಕೆ 400 ಆಗುತ್ತೆ, ಮತ್ತೆ ನೆಕ್ಸ್ಟ್ ಡೇಗೆ 800 ಆಗುತ್ತೆ. ಸೊ ಆ ತರ 31 ದಿವಸದವರೆಗೂ ಇದು ಡಬಲ್ ಆಗುತ್ತೆ. ಇದು ಬೇಕೋ ಇಲ್ಲ ನಿಮಗೆ ನಾನು ಇವತ್ತಿನ ದಿನಾನೇ ₹1,00,00,000 ಕೊಡ್ತೀನಿ. ಇವಾಗ ನೀವು ಹೇಳಿ ಯಾವ್ದು ತಗಂತೀರಾ? ಇವಾಗ ನಾವು ಆರ್ಥಿಕ ಪರಿಸ್ಥಿತಿಯನ್ನ ನಾವು ಬೆಳೆಸ್ಬೇಕಂತಿದೀವಲ್ಲ, ಇವಾಗ ನೀವು ಮಾಡಿ, ವಿಚಾರ ಮಾಡಿ, ಟೈಪ್ ಮಾಡಿ ಯಾವ್ದು ತಗಂತೀರ ಅನ್ನೋದು. ₹1,00,00,000 ಇವಾಗೆ ತಗಂತೀರಾ, ಇಲ್ಲ ₹100 ತಗೊಂಡು 31 ದಿವಸ ಆಗಲಿವರೆಗೂ ಅದನ್ನ ಡಬಲ್ ಮಾಡ್ಕಂತ ಮಾಡ್ತೀರಾ? ದಿನೇಶ್ ಮತ್ತೆ ರಾಜು ಹೇಳಿದ್ರು ₹100 ತಗೊಳ್ತೀವಿ ಅಂತೇಳಿ. ಬಾ, ಶಿಲ್ಪಾನು ₹100 ತಗೊಳ್ತೀವಿ ಅಂತಂದ್ರು. ಯಾಕೆ ₹100 ತಗೊಳ್ತೀರಿ? ₹1,00,00,000 ಕೈಯಲ್ಲಿ ಬರದನ್ ಬಿಟ್ಟು ನೀವು ಎಲ್ಲರೂ ₹100 ತಗೊಳ್ತಿದ್ರಲ್ಲ, ಯಾಕೆ? ಅಯ್ಯೋ, ಅಲ್ಲ, ಗ್ರೋತ್ ಅಂದ್ರೆ ಎಷ್ಟು ಬರುತ್ತೆ? 31ನೇ ದಿನಕ್ಕೆ ಎಷ್ಟು ಬರುತ್ತೆ? ಓಕೆ, ಅದನ್ನ ಹೇಳಿ ನನಗೆ ಅಪ್ರಾಕ್ಸ್. ಗ್ರೋತ್ ಬೇಕು, ಒಳ್ಳೇದೇ, ಆದ್ರೆ ಆ ಗ್ರೋತಿನ ಪರಿಸ್ಥಿತಿಯಲ್ಲಿ ನಿಮಗೆ ₹1,00,00,000 ಇವಾಗ ಸಿಕ್ಕರೆ ಅದನ್ನು ನೀವು ಗ್ರೋತ್ ಮಾಡ್ಬೋದಲ್ಲ ದಿನೇಶ್? ವಿಜಯ್ ಕೃಷ್ಣ ಅವರು 1 ಕೋಟಿ ತಗಂತೀನಂದ್ರು. RR ಶರಣಪ್ಪ ₹100. ಯಾಕೆ ನಿಮಗೆ ₹100 ಯಾಕೆ ತಗಂತೀರ ಅದು ಹೇಳಿ ನನಗೆ. ಇವಾಗ ಹೇಗೆ ಗ್ರೋತ್ ಅಂದ್ರಲ್ಲ, ಮತ್ತೆ ₹1,00,00,000 ತಗೊಂಡು ನೀವು ಗ್ರೋತ್ ಮಾಡ್ರಲ್ಲ ನೀವು. ಓಕೆ, ಇವಾಗ ಇದು ನೋಡಿ, ಎಲ್ಲಾರು ₹100 ಅಂದ್ರಿ, ಒಳ್ಳೇದು. ಆದ್ರೆ ಈ ₹100 31 ದಿನಕ್ಕೆ ಇದೇ ತರ ದಿನ ಡಬಲ್ ಮಾಡಿದ್ರೆ ಎಷ್ಟಾಗುತ್ತೆ ಗೊತ್ತಾ? 10,000 ಗ್ರೋತ್ ಇಸ್ ಮೋರ್ ದೆನ್ 1 crore. ಇಲ್ಲಿ ಕೇಳಿ, ಲೆಕ್ಕ ಕೇಳಿ, ಇದು 10,737 ಕೋಟಿ 41,82,400 ಆಗುತ್ತಿದೆ. ಎಷ್ಟಾಯ್ತು? 10,737 ಕೋಟಿ 41,82,400. ನಮಗೆ ಪರಮಾತ್ಮನ ಹತ್ರ ನಾವು ಶರಣಾಗತಿ, ಭಕ್ತಿ ಇವು ಕೆಲಸ ಮಾಡುತ್ತೆ. ಈ ಲೆಕ್ಕ ಬರೋದಿಲ್ಲ ಇಷ್ಟೆಲ್ಲ. ಯಾರು ಅನ್ಕಂತಾರ್ರಿ ₹100 31 ದಿನಕ್ಕೆ ಡಬಲ್ ಮಾಡ್ಕಂತ? ನೀವು ಲೆಕ್ಕ ಮಾಡಿ ನೋಡ್ರಿ ಆಮೇಲೆ. ಟು ದಿ ಲಾಸ್ಟ್ ಫಿಗರ್ ನಿಮಗೆ ಕರೆಕ್ಟ್ ಆಗಿ ಇಷ್ಟೇ ಬರ್ತದ. ಅಂದ್ರೆ ಏನಾಯ್ತು ಇಲ್ಲಿ? ನಮಗ್ ಜೀವನದಲ್ಲಿ ನಮ್ಮ ಒಂದು ಏನು ಏಳಿಗೆ ಇದೆ, ಸಂಪೂರ್ಣವಾಗಿ ನಾವು ಬರೀ ನಮ್ಮ ಆರ್ಥಿಕ ಪ್ರಗತಿಗೋಸ್ಕರ ನಾವು ಉಪಯೋಗಿಸಿದ್ರೆ
ಆ ಸೃಷ್ಟಿಕರ್ತ ನಮ್ಮನ್ನ ಏನು ಪರಮಾತ್ಮ ಸೃಷ್ಟಿ ಮಾಡಿದಾನೆ, ಈ ಒಂದು ವಿಶೇಷವಾದ ಒಂದು ಜೀವನ ನಮಗೆ ಕೊಟ್ಟಿದ್ದಾನೆ. ಇಫ್ ಆಲ್ ದಿಸ್ ವಾಟ್ ಯು ಡೂ, ಯಾವುದು ನಾವು ಓದ್ತೀವಿ, ಆಮೇಲೆ ವ್ಯಾಪಾರ ಮಾಡ್ತೀವಿ, ಇಲ್ಲ ಅಂದ್ರೆ ನಾವೊಂದು ನೌಕರಿ ಮಾಡ್ತೀವಿ, ವರ್ಷಕ್ಕೂ ಏಳಿಗೆ ಆಗುತ್ತೆ. ಇದೆಲ್ಲ ಯಾತಕ್ಕೋಸ್ಕರ ಮಾಡಿದ್ವಿ? ನಾವು ಜೀವನಕ್ಕೋಸ್ಕರ ಮಾಡಿದ್ವಿ. ಆದ್ರೆ ಮತ್ತೆ ಕೊನೆಗೆ ಈ ಪ್ರಶ್ನೆ ಬರುತ್ತಲ್ಲ, ಈ ಜೀವನ ಯಾತಕ್ಕೋಸ್ಕರ ಅಂತೇಳಿ. ಅಲ್ಲಿ ನಿಮಗೆ ಇದಕ್ಕೆ ಉತ್ತರ ಸಿಗುತ್ತೆ. ಇಲ್ಲಿ ಶಾಸ್ತ್ರ ಏನ್ ಹೇಳುತ್ತೆ? ಈ ಬ್ರಹ್ಮಸೂತ್ರಗಳಲ್ಲಿ ನಮ್ಮ ಮುಖ್ಯ ಉದ್ದೇಶ ಜೀವನದ್ದೇನಪ್ಪ? ಬ್ರಹ್ಮಸೂತ್ರದ ಮೊದಲನೇ ಶ್ಲೋಕ ಹೇಳುತ್ತೆ, ಅಥಾತೋ ಬ್ರಹ್ಮ ಜಿಜ್ಞಾಸಃ. ಅಂದ್ರೇನು? ಅಥಾತೋ, ಇವಾಗೆ ನಾವು ಆ ದೇವರನ್ನು ಸೇರುವ ಏನೇನ್ ದಾರಿ ಇದೆಯೋ ಅವನ್ನೆಲ್ಲ ನಾವು ಹುಡುಕ್ಬೇಕು. ನಾವು ಅಂದ್ರೇನು? ಈ ಒಂದು ಮಾನವ ಜನ್ಮದಲ್ಲಿ. ಯಾಕೆ? ಮಾನವ ಜನ್ಮ ಬಿಟ್ರೆ ಬೇರೆ ಯಾರಿಗೂ ಇದರ ಅರ್ಹತೆ ಇಲ್ಲ. ಮಾನವ ಜನ್ಮಕ್ಕೆ ಮಾತ್ರ ಈ ಅರ್ಹತೆ ಇದೆ, ಆ ಒಂದು ಪರಮಾತ್ಮನ ಸೇರುವಂತದ್ದು. ಎರಡನೇ ಶ್ಲೋಕ ಏನೈತೆ ಅದರಲ್ಲಿ ಬ್ರಹ್ಮಸೂತ್ರದಲ್ಲಿ? ಜನ್ಮಾದ್ಯಸ್ಯ ಅಥಾಹಃ. ಅಂದ್ರೇನು? ಈ ಪರಮಾತ್ಮ ಈ ಸೃಷ್ಟಿ ಸಂಪೂರ್ಣವಾಗಿ ಆತ್ಮೆ ರಚಿಸಿದ್ದಾನೆ. ಅಂದ್ರೆ ಏನಾಯ್ತು ನಮ್ದು? ನಾವು ಈ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಪರಮಾತ್ಮನ ಸೃಷ್ಟಿಯಲ್ಲಿ ಪರಮಾತ್ಮನಿಂದ ಸೃಷ್ಟಿಯಾದ ನಾವು ಜೀವಿಗಳು ಆತನಿಗೋಸ್ಕರನೇ ನಾವು ಜೀವನ ಮಾಡಬೇಕು, ಇಲ್ಲ ನಮ್ಮ ಏಳಿಗೆಗೆ ನಾವು ಜೀವನ ಮಾಡ್ಕೋಬೇಕು. ಇದು ನೀವು ಬೇಡ ಅಂದ್ರೂ ಕೂಡ ಬರ್ತೀರಿ. ನಾನು ವೈಯಕ್ತಿಕ ಹೇಳ್ತೀನಿ, ನಾನು ಒಂದು ಸಮಯಕ್ಕೆ ನನ್ನ ಹತ್ರ ಏನಿದೆ 100ರಲ್ಲಿ 1 ಭಾಗ ಇದ್ರೆ ಸಾಕು ಅಂತ ನಾನು ತೃಪ್ತಿಯಿಂದ ಅವತ್ತು ಅನ್ಕೊಂಡೆ. ನಾನು ಕೊಡ್ತಾನಲ್ಲ ಪರಮಾತ್ಮ, ಪ್ರಾರಬ್ಧದಲ್ಲಿದ್ರೆ ಬರುತ್ತೆ, ಪರಮಾತ್ಮ ಕೊಡ್ತಾನೆ. ನಾವ್ಯಾಕೆ ಇಲ್ಲಿ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಹೇಳಿ ನಾವು ಮನಸ್ಸಿಗೆ ಅನ್ಕೋಬೇಕದನ್ನ? ಸೊ ಇಲ್ಲಿ ನಾವು ಯಾವ್ದು ನಮಗೆ ಬರೋದಿದೆಯೋ, ಬರ್ತಾನೆ ಇದೆ ಹೇಗಿದ್ರು, ಅದ್ರ ಕಡೆ ನಾವು ವಿಚಾರ ಮಾಡದೆ ನೀವು ಬೇರೆ ಕಡೆ ಪರಮಾತ್ಮನ ಕಡೆ ವಿಚಾರ ಮಾಡಿ. ನೀವು ಈ 100 ರೂಪಾಯಿ ತಗೊಂಡಂಗೆ ಆಯ್ತು. 10,737 ಕೋಟಿ ರೂಪಾಯಿ ಎಲ್ಲಿದೆ ಲೆಕ್ಕ ಹಾಕ್ರಿ. ಆತನ ದಾರಿಗಳು ಬೇರೆ ಕೊಡಂತದ್ದು. ಇಲ್ಲಿ ದಿನೇಶ್ ಅವ್ರು ಕೇಳ್ತಾರೆ, ಕ್ಯಾನ್ ವಿ ಇಂಪ್ರೂವ್ ಪ್ರಾರಬ್ಧ ಅಂತೇಳಿ. ಪ್ರಾರಬ್ಧದಲ್ಲಿ ಏನ್ ಬರೋದಿರುತ್ತೆ ಅದು ಖಂಡಿತ ಬರುತ್ತೆ. ಆದ್ರೆ ಅದರಲ್ಲಿ ನಿಮಗೆ ಕರೆನ್ಸಿ ಚೇಂಜ್ ಆಗೋದಕ್ಕೆ ಸಾಧ್ಯ ಉಂಟು. ನಿಮ್ಮ ಭಕ್ತಿ, ನಿಮ್ಮ ಶ್ರದ್ಧೆ ಮತ್ತು ನಿಮ್ಮ ಪುರುಷಾರ್ಥ ಚೆನ್ನಾಗಿದ್ರೆ ನಿಮ್ಗೆ ಇವಾಗ 10,000 ಬರೋದಿದೆ ಅಂತಂದ್ರೆ 10,000 ರೂಪಾಯಿ ಇದ್ದಿದ್ದು ಅದು ಕನ್ವರ್ಟ್ ಆಗುತ್ತೆ ಡಾಲರ್ಗೆ. $10,000 ಬರುತ್ತೆ. ನಿಮ್ಮ ಪುರುಷಾರ್ಥದಿಂದ ಬರೋದು 10,000ನೇ, ಅದನ್ನ ಚೇಂಜ್ ಮಾಡಕ್ ಆಗೋದಿಲ್ಲ. ಬಟ್ ಆ ಕರೆನ್ಸಿ ಚೇಂಜ್ ಆಗುತ್ತೆ. ಯಾವಾಗ? ಅದಕ್ಕೆ ನಮಗೆ ಭಗವಂತನ ಆಶ್ರಯ ಮತ್ತು ಆತನ ಒಂದು ಬೆಂಬಲ ಬೇಕು ನಮಗೆ. ಈ ಎರಡನೇದೇನಾಯ್ತು ಇಲ್ಲಿ? ಕಾಮ್ಯ ಕರ್ಮ. ಸೊ ಕಾಮ್ಯ ಕರ್ಮದಲ್ಲಿ ನಾವು ಆ ಪ್ರಾರಬ್ಧಕ್ಕೆ ಬಿಟ್ಟು ನಮ್ಮ ಸರಿಯಾದ ಒಂದು ಪುರುಷಾರ್ಥ ನಾವು ಮಾಡ್ಕೊಂತ ಹೋಗೋಣ. ಅಂದ್ರೇನು? ನಮ್ಗೆ ಏನು ಸಿಗುತ್ತೆ ಅನ್ನೋದ್ರ ಮೇಲೆ ನಾವು ವಿಚಾರ ಇಲ್ದೇನೆ, ನಮಗೇನು ಅವಕಾಶ ಬಂದಿದೆ ಕೈಯಲ್ಲಿ ಅದನ್ನ ನಾವು ಸರಿಯಾಗಿ ಸದುಪಯೋಗ ಮಾಡ್ಕೊಂಡು ಅದರಲ್ಲಿ ಭಗವಂತನ ಪ್ರತಿ ಒಂದು ಭಕ್ತಿ, ಭಗವಂತನಲ್ಲಿ ಭಕ್ತಿ ಅಂದ್ರೆ ಅದು ಸಕ್ಕರೆ ಇದ್ದಾಗೆ, ಅದನ್ನ ನಮ್ಮ ಕಾರ್ಯದಲ್ಲಿ ಚೆನ್ನಾಗಿ ಕಲಿಸಿ ಅದನ್ನ ನೀವು ಊಟ ಮಾಡಿ. ನಮ್ಮ ಕರ್ಮದ ಜೊತೆಗೆ ಭಕ್ತಿಯನ್ನು ಸೇರಿಸಿ ಪ್ರಸಾದ ರೂಪದಿಂದ ತಗೊಂಡು ಮಾಡಿದ್ರೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ, ಸಂತುಷ್ಟಿ, ಅಭಿವೃದ್ಧಿ ಎಷ್ಟು ಬರೋದಿದೆಯೋ ಅಷ್ಟು ಬಂದೇ ಬರುತ್ತೆ.
ಸೊ ಮೂರನೇ ಪ್ರಶ್ನೆ ಕೂಡ ಆಂಬಿಷನ್ ಟು ಅಚೀವ್ ಬಿಗ್ ಇನ್ ಲೈಫ್, ನನ್ನ ಜೀವನದಲ್ಲಿ ದೊಡ್ಡದು ಸಾಧಿಸ್ಬೇಕಂತಿದ್ದೀನಿ, ಅದು ಕಾಮ್ಯ ಕರ್ಮನೇ. ತೊಂದರೆ ಇಲ್ಲ, ನಿಮ್ಗೆ ಬರ್ತಕ್ಕಂಥ ಪ್ರತಿಯೊಂದು ಪುರುಷಾರ್ಥವನ್ನು ನೀವು ಮಾಡಿ, ಬಟ್ ಎಲ್ಲ ಕಡೆ ಆ ಭಗವಂತ ಬೇಕು. ನಿಷಿದ್ಧ, ಕಾಮ್ಯ ಮತ್ತು ಮೂರನೇದು ಬಂದ್ಬಿಟ್ಟು ನಿಷ್ಕಾಮ್ಯ ಕರ್ಮ. ಈ ಒಂದು ಸ್ಟೇಜಿಗೆ ನಾವು ಹೋಗ್ಬೇಕು. ನಿಷ್ಕಾಮ್ಯ ಅಂದ್ರೆ ಏನಾಯ್ತು, ನನಗೆ ಯಾವುದೇ ಒಂದು ಫಲದ ಆಸೆ ಇಲ್ಲದೆ ನಾನು ಭಗವಂತನಿಗೆ ಅರ್ಪಣೆ ಮಾಡಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಭಗವಂತನಿಗೋಸ್ಕರನೇ ನಾ ಮಾಡ್ತಾ ಇದ್ದೀನಿ ಅಂದ್ರೆ ಏನಾಯ್ತು, ಅಲ್ಲಿ ನಿಷ್ಕಾಮ ಆಯ್ತದು. ಅದು ಬಹಳ ಒಂದು ದೊಡ್ಡ ಕರ್ಮ ಆಯ್ತದು. ಇದು ಯಾಕೆ, ನೀವು ಪರಮಾತ್ಮನ ಸೇರ್ಲಿಕ್ಕೆ ನೀವು ಮಾಡ್ಬೇಕು. ಇಲ್ಲಿ ಅವನು ಆ ಪರಮಾತ್ಮ ಹೇಳಿದನು ಒಂದು ಸ್ವಲ್ಪ ಕೇಳೋಣ ನಾವು. ಇದು ನೋಡಿ, ಇಲ್ಲಿ 9ನೇ ಶ್ಲೋಕ, 9ನೇ ಚಾಪ್ಟರ್ 22ನೇ ಶ್ಲೋಕದಲ್ಲಿ ಪರಮಾತ್ಮ ಏನ್ ಹೇಳ್ತಾನೆ, ಅನನ್ಯಾಸ್ ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತಾನೆ. ಯಾರು ಭಕ್ತರು ನನ್ನನ್ನು ಸದಾ ನನ್ನ ಬಗ್ಗೆ ವಿಚಾರ ಮಾಡ್ತಿರ್ತಾರೋ ಅವರ ಸಂಪೂರ್ಣ ಏಳಿಗೆ, ಅವರ ದೇಖರೇಖೆ ಅದನ್ನ ನಾನು ಸ್ವತಃ ಮಾಡ್ತೀನಿ, ಪರ್ಸನಲಿ ನಾನು ನೋಡ್ಕೊಂತೀನಿ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಮತ್ತೆ ಯಾವ ದೇವತೆಗಳಿಗೆ ನಾನು ಆ ಕಾರ್ಯ ಕೊಡೋದಿಲ್ಲ. ಅಂತಹ ಭಕ್ತರು, ಯಾರು ನಿಜವಾದ ಭಕ್ತಿ ನನ್ನಲ್ಲಿದೆಯೋ ನಾನು ಅವ್ರ ದೇಖರೇಖೆಯನ್ನು ನಾನು ನೋಡ್ಕೊಳ್ತೀನಿ. ಇಲ್ಲಿ ಯಾವಾಗ ನಮಗೆ ಪ್ರಾರಬ್ಧ ಕರ್ಮದ ಒಂದು ಏನು ಕಾಸ್ಮಿಕ್ ರೂಲ್ ಇದೆಯೋ ಆಲ್ರೆಡಿ, ಅದರಲ್ಲಿ ನಾವು ಜಾಸ್ತಿ ವ್ಯತ್ಯಾಸ ಮಾಡಕ್ ಬರೋದಿಲ್ಲ ಅಲ್ವಾ. ಮತ್ತೆ ಇಲ್ಲಿ ಈ ರೂಟ್ ಹಿಡಿಬೇಕಲ್ಲ ನಾವು ಬುದ್ಧಿವಂತರಾಗಿ. ಭಗವಂತನಿಗೆ ಶರಣಾಗತಿ ಆದ್ರೆ ನಮ್ಗೆ ಈ ಜೀವನಾನು ಸುಖವಾಗಿರುತ್ತೆ, ಆಮೇಲೆ ಕೊನೆಗಂತೂ ಮತ್ತೆ ಪರಮಾತ್ಮ ಹೇಳ್ತಾ ಇದ್ದಾನೆ ಎಲ್ಲದನ್ನು ನಾನು ನೋಡ್ಕೊಂತೀನಿ ಅಂತೇಳಿ. ಇಲ್ಲಿ ಮತ್ತೆ ಏನಂತಾನೆ, ಮುಂದೆ ಇದರಲ್ಲಿ 12ನೇ ಚಾಪ್ಟರ್ ಅಲ್ಲಿ 8ನೇ ಶ್ಲೋಕ ನೋಡಿ. ಮಯ್ಯೇವ ಮನ ಅಧಸ್ತ್ವ ಮಯಿ ಬುದ್ಧಿಂ ನಿವೇಶಯ ನಿವಶಿಷ್ಯಸಿ ಮತ್ತೇವ ಅತ ಊರ್ಧ್ವಂನ ಸಂಶಯ. ಮಯಿ ಶಿಷ್ಯಸಿ ಮಯ್ಯೇವ ಅತ ಊರ್ಧ್ವಂನ ಸಂಶಯ ಅಂದ್ರೆ ಏನಾಯ್ತು, ಇಲ್ಲಿ ನಿನ್ನ ಮನಸ್ಸು ನನ್ನ ಮೇಲೆ ಇಡಪ್ಪ, ನೀನು ನಿನ್ನ ಬುದ್ಧಿಶಕ್ತಿಯು ಕೂಡ ನನಗೆ ಒಪ್ಸು, ನೀನು ಸಂಪೂರ್ಣವಾಗಿ ನಿನ್ನಲ್ಲಿ ಶರಣಾಗತಿ ಹೊಂದು, ನಿನ್ನ ಜವಾಬ್ದಾರಿ ನನ್ನದು. ಯಾವಾಗ ಪರಮಾತ್ಮ ಜವಾಬ್ದಾರಿ ತಗೊಂಡಿದ್ದಾನಂದ್ರೆ ನಿಮಗೆ ಎಲ್ಲ ಒಳ್ಳೇದೇ, ಇನ್ನು ಸುಖ, ಶಾಂತಿ, ಸಂತೋಷ, ಅಭಿವೃದ್ಧಿ ಪ್ರತಿಯೊಂದು ಬರ್ತಕ್ಕಂಥದ್ದೇ ಆತನ ಕೃಪೆಯಿಂದ. ಮಯ್ಯೇವ ಅಂತ ಎಲ್ಲ ಕಡೆ ಏನಂತಾನೆ, ನನ್ ಪ್ರತಿ ನೀ ಮಾಡು. ಮೊದಲನೇದೇನಂದ್ರೆ ಅವರು, ನಾನೇ ಸಂಪೂರ್ಣ ಈ ಸೃಷ್ಟಿನ ಮಾಡಿದ್ದೀನಿ, ನಿನಗೇನ್ ಅಧಿಕಾರ ಇದೆಯಪ್ಪ ನಿಂದ ನೀನ್ ನೋಡ್ಕೊಳ್ಳೋದಕ್ಕಿಲ್ಲಿ, ಏನಿದ್ರು ಕೂಡ ನೀನ್ ನನ್ ಸಲುವಾಗಿ ಕೆಲಸ ಮಾಡ್ಬೇಕಲ್ವಾ, ನನ್ನ ಪ್ರತಿ ನೀನು ಜೀವನ ಮಾಡ್ಬೇಕಲ್ವಾ. ನೀನು ಯಾಕೆ ನೀನು ಆ ಕಡೆ ಈ ಕಡೆ ನಿನ್ನ ಮನಸ್ಸನ್ನ ನೀನು ತಿರುಗಿಸ್ತಾ ಇದೀಯ? ಆಮೇಲೆ ಏನು, ಇದು ಬಹಳ, ಈ ಒಂದು ಜ್ಞಾನ ಏನಿದೆ ಲಭ್ಯ ಅಲ್ಲ, ಇದು ಎಲ್ಲರಿಗೂ ಸಿಗ್ತಕ್ಕಂಥದ್ದಲ್ಲ. ಇದು ಅಂಥದ್ದು ನಿನಗೆ ಸಿಗ್ತಾ ಇದೆ, ನೀನು ಇದನ್ನ ಯಾಕೆ ಈ ಅವಸರವನ್ನ ನೀನು ಬಿಟ್ಕೊಡ್ತಾ ಇದೀಯಾ? ಇಲ್ಲಿವರೆಗೂ ಬಂದಿದ್ಯಾ, ನೀನ್ ಕೇಳ್ತಾ ಇರೋದು ಸ್ವಲ್ಪ, ನಾನ್ ನಿನಗೆ ಕೊಡ್ಬೇಕಂತಿದ್ದು ಅನಂತ. ಮತ್ತೆ ನಿನಗೆ ಅನಂತ ಬೇಕೋ ಸ್ವಲ್ಪ ಬೇಕೋ ಇವಾಗ ಸದ್ಯದ ಮಟ್ಟಿಗೆ. ಸೊ ಇಲ್ಲಿ ಅವ್ರು ಹೇಳಿದ್ದು ಮನುಷ್ಯಾಣಾಮ್, ಇದು 7ನೇ ಚಾಪ್ಟರ್ ಅಲ್ಲಿ 3ನೇ ಶ್ಲೋಕಕ್ಕೆ ಬರುತ್ತೆ. ಇದು ಪ್ರತಿಯೊಂದು ಕಡೆ ಎಲ್ಲ ಉತ್ತರ ಕೊಟ್ಬಿಟ್ಟಿದ್ದಾರೆ ಪರಮಾತ್ಮ. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ.
1000 ಜನದಲ್ಲಿ ಒಬ್ಬರು ನನ್ನ ಕಡೆ ಬರ್ಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ. ಅಷ್ಟು ಜನದಲ್ಲಿ ಯಾರೋ ಒಬ್ಬರಿಗೆ ನನ್ನ ಕಡೆ ನಿಜವಾದ ಒಂದು ಭಕ್ತಿ ಬರುತ್ತೆ, ಅವರ ನನ್ನ ನಿಜ ಸ್ವರೂಪವನ್ನು ತಿಳ್ಕೊಳ್ತಾರೆ. ಅವರಂತೆ ನೀನಾಗು, ನಿನ್ನ ಇಡೀ ಬ್ರಹ್ಮಾಂಡದ ನೀನು ಮಾಲೀಕನಾಗ್ತೀಯಲ್ಲ ನೀನು. ಇದರಿಂದ ಇಲ್ಲಿವರೆಗೂ ಬಂದಿದ್ಯಾ, ಹೇಳಿದ ಪ್ರಕಾರನೇ ಮಾಡ್ಕೊಂಡು ಬ್ರಹ್ಮಾಂಡನ ನಾಯಕ ಆಗು ನೀನು. ಇದನ್ನ ಯಾಕೆ ನಿನಗೆ ಬೇಕು? ಅದು ಇದು ಸಣ್ಣ ಪುಟ್ಟ ವಸ್ತುಗಳು. ಸೊ ಇಲ್ಲಿ ಪರಮಾತ್ಮ ಹೇಳೋದು, ನಿನ್ನ ಜೀವನ ಉದ್ದೇಶ, ನಾನು ನಿನಗೆ ಸೃಷ್ಟಿ ಮಾಡಿದ್ದೀನಿ, ನಾನು ಹೇಳಿದ ಪ್ರಕಾರ ನೀನು ನಡಿಬೇಕು. ಅಂದ್ರೆ ನಿನಗೆ ಶಾಂತಿ, ಇಲ್ಲಾಂದ್ರೆ ಯಾವಾಗ್ಲೂ ಅಶಾಂತಿ ಇರುತ್ತೆ. ನಿನಗೆ ಇಂಥ ಒಂದು ಸುವರ್ಣ ಅವಕಾಶ ನಾನು ಕೊಟ್ಟಿದ್ದೀನಿ. ಭಕ್ತಿ ಮಾಡು, ಪ್ರೀತಿ ಮಾಡು, ಜೀವನದಲ್ಲಿ ಏಳಿಗೆ ಆಗತ್ತೆ, ಕೊನೆಗಾಲಕ್ಕೆ ಕೂಡ ನಿನಗೊಂದು ಸದ್ಗತಿ ಸಿಗುತ್ತೆ ಅಂತ ಈ ವಿಚಾರ ಹೇಳ್ತಾರೆ. ಸೊ ಇಲ್ಲಿ ಎಲ್ಲೂ ಕೂಡ ನೀವು ಆರ್ಥಿಕ ಪರಿಸ್ಥಿತಿಯ ಬೆಳವಣಿಗೆಗೋಸ್ಕರ ನೀವು ಪ್ರಯತ್ನ ಮಾಡೋದು ತಪ್ಪಲ್ಲ, ಅದು ಪಾಪ ಅಲ್ಲ, ತಪ್ಪಲ್ಲ. ಆದರೆ ಇಲ್ಲಿ ಯಾರಿಗೂ ಜ್ಞಾನ ಮಾರ್ಗದ ಒಂದು ಅರಿವಾಗಿರುತ್ತೋ, ಇದು ಕೊನೆಗೆ ಏನ್ ಮಾಡ್ತಾ ಇದೆ, ಅಶಾಶ್ವತ ವಸ್ತುವ ಕಡೆ ನಮ್ಮ ಒಂದು ಈ ಅಲ್ಪ ಶಕ್ತಿ ಏನಿದೆಯಲ್ಲ, ಅಲ್ಪ ಶಕ್ತಿ, ಅಲ್ಪ ಆಯು, ಅಲ್ಪ ಬುದ್ಧಿ ಇದೇನಿದೆ, ಇಂಥದ್ರ ಕಡೆ ಯಾಕೆ ಕೊಡೋದು ಅನ್ನೋದನ್ನ ನಾವು ಬುದ್ಧಿವಂತರಾಗಿ ವಿಚಾರ ಮಾಡ್ಬೇಕು. ಎಷ್ಟು ಕೊಡ್ಬೇಕು ಅದ್ರ ಕಡೆ ಕೊಡ್ಬೇಕು. ನಮಗೆ ದಿನದಲ್ಲಿ ಎಷ್ಟು ಕೆಲಸ ಮಾಡ್ಬೇಕು ನಾವು ಅಷ್ಟು ಮಾಡೋಣ. ಆದ್ರೆ ಅದನ್ನೇ ಮತ್ತೆ 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 ವಿಚಾರ ಮಾಡೋದು ಬೇಡ. ಬಾಕಿ ಸಮಯದಲ್ಲಿ ಪರಮಾತ್ಮನ ವಿಚಾರ ಮಾಡೋಣ. ನಿಮಗೆ ಮತ್ತೆ ನಾನು ಪ್ರಾರಬ್ಧದ್ದು ಹೇಳಿದೆ, ನಮ್ಮ ಜ್ಞಾನದ ಪ್ರಕಾರ ಪ್ರಾರಬ್ಧದ ಪ್ರಕಾರ ಏನ್ ಬರುತ್ತೆ ಅಲ್ಲಿ ಪರಮಾತ್ಮನ ಒಂದು ದಯೆ, ಆತನ ಒಂದು ಕರುಣೆ ಸೇರ್ಸೋಣ. ಪ್ರಾರಬ್ಧ ಇನ್ನ ಚೆನ್ನಾಗಿ ನಮಗೆ ಬಂದಿದ್ದು ಇನ್ನ ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ ಅದರಲ್ಲಿ. ಯಾಕೆ, ಯಾವಾಗ ನಿಮಗೊಂದು ಮನಃಶಾಂತಿ, ಒಂದು ಆರೋಗ್ಯ, ಒಂದು ಒಳ್ಳೆ ಬುದ್ಧಿಶಕ್ತಿ ಇರುತ್ತೋ, ಅವಾಗೇನಿದು ಕೋಪ ಅದು ಇದು ಯಾವ್ದು ಇರಂಗಿಲ್ಲ. ನಿಮ್ಮ ಬುದ್ಧಿಶಕ್ತಿ ಯಾವಾಗ್ಲೂ ನಿಮ್ಗೆ 100% ನಿಮ್ಮ ಹತ್ರ ಇರುತ್ತೆ. ಆ ಒಂದು ಶಕ್ತಿಯಿಂದ ನಿಮ್ಮ ಪುರುಷಾರ್ಥ ಏನಾಗುತ್ತೆ, ಬಹಳಷ್ಟು ಬೆಳೆಯುತ್ತೆ. ಪ್ರಾರಬ್ಧದಿಂದ ಪುರುಷಾರ್ಥ ವಿಪರೀತವಾಗಿ ಬೆಳೀತಾ ಹೋಗುತ್ತೆ. ಇದು ಫಾರ್ಮುಲಾ, ಇದು ಸಕ್ಸಸ್ಗೆ. ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ತಗೋಣ. ನಮಗೆ ಒಂದು ವಿಚಾರ ತಲೆಗೆ ಕಾಡಿಸ್ತಾ ಇದೆ ಅಂದ್ರೆ, ಯಾವಾಗ್ಲೂ ಅದು ತಲೆಗೆ ಬರ್ತಾ ಇದೆ. ಅವಾಗೇನಾಗುತ್ತೆ, ನೀವು ಅದನ್ನು ವಿಚಾರ ಮಾಡ್ತಾನೇ ಇರ್ತೀರ. ಸೃಷ್ಟಿಯ ಪ್ರಕಾರ ಮಾಯಾ ಯಾವಾಗ್ಲೂ ಬುದ್ಧಿಶಕ್ತಿಯನ್ನು ಪ್ರಬಲ ಮಾಡಿ ಆ ಬುದ್ಧಿಶಕ್ತಿಯು ನಿಮ್ಮ ಮೇಲೆ ಒಂದು ಅದರ ಒಂದು ಹಿಡಿತ ತೋರಿಸ್ಬೇಕಂದ್ರೆ ಅದು ನಿಮಗೆ ಸದಾ ಏನಿದೆ ವಿಚಾರ ಕೊಡ್ತಾ ಇರುತ್ತೆ. ನಿಮ್ಮ ಈ ಒಂದು ವಿಚಾರ ಉಚ್ಚ ಸ್ಥಾನಕ್ಕೆ ಅಂದ್ರೆ ಪರಮಾತ್ಮನ ಕಡೆ ಹೋಗ್ಲಿಕ್ಕೆ ಅದು ಬಿಡೋದಿಲ್ಲ ಅದು. ಸೊ ನಿಮ್ಮನ್ನು ಸದಾ ಕಾಡಿಸ್ತಾ ಇರುತ್ತೆ. ಅವಾಗ ನೀವೇನ್ ಮಾಡ್ಬೇಕು, ಇವಾಗ ಇಲ್ಲಿ ಒಂದು ಯಾವುದು, ನಾನೊಂದು ವ್ಯಾಪಾರದ ಸಲುವಾಗಿ ಒಂದು ವಿಚಾರ ಇದೆ ಅಂದ್ರೆ ಅದು ನನಗೆ ಕಾಡಿಸ್ತಾ ಇದೆ. ಏನು, ಈ ಕಾಂಟ್ರಾಕ್ಟ್ ನನಗೆ ಬರಬೇಕು. ಸೊ ಅಲ್ಲಿ ಆ ಕಾಂಟ್ರಾಕ್ಟ್ ಬರೋದಕ್ಕೆ ನೀವು ಎಷ್ಟೊತ್ತು ಆಲೋಚನೆ ಮಾಡ್ಬೇಕು ಹೇಳಿ. ಒಂದು, ನೀವು ಸರಿಯಾಗಿ ಅಪ್ಲಿಕೇಶನ್ ಹಾಕಿದಿರೋ ಇಲ್ಲೋ, ನಿಮ್ಮ ಏನು ಕಾಂಟ್ರಾಕ್ಟ್ ಇದೆ ಅದು ಆ ಟರ್ಮ್ಸ್ ಕಂಡೀಷನ್ಸ್ ಎಲ್ಲ ನೀವು ಫುಲ್ಫಿಲ್ ಮಾಡಿದಿರೋ ಇಲ್ಲೋ, ಇದು ನೋಡ್ಕೊಳ್ಳೋದಿದೆ. ಆಮೇಲೆ ಯಾರ ಹತ್ರ ನೀವು ಮಾತಾಡಬೇಕು, ಯಾರ ಸಹಾಯ ತಗೋಬೇಕು, ಅವ್ರ ಹತ್ರ ಒಂದ್ ಸರ್ತಿ ಮಾತಾಡಿದಿರ, ಎಲ್ಲ ಮಾಡಿದಿರ, ಈ ಚೆಕ್ ಲಿಸ್ಟ್ ಅಂತ ಮಾಡಿ ಒಂದ್ ಸರ್ತಿ ಅದನ್ನ ಮಾಡಿ ಇನ್ನೊಮ್ಮೆ ನೋಡಿ ಅದನ್ನ ಅಲ್ಲಿಗೆ ಬಿಟ್ಕೊಡ್ಬೇಕಷ್ಟೆ. ಬಿಟ್ಟು ಏನ್ ಮಾಡ್ಬೇಕು, ಭಗವಂತನ ಸ್ಮರಣೆ. ನಾವೇನ್ ಮಾಡ್ತೀವಿ, ಅದನ್ನ ಮಾಡಿ ಎಲ್ಲ ಕೊಟ್ಟಿದ್ದಾಗತ್ತೆ, ಇನ್ನ ಅದೇ ವಿಚಾರ ಮಾಡ್ತಿರ್ತೀವಿ. ಇದೇನಾಗುತ್ತೋ ಏನೋ, ಇದು ಬರುತ್ತೋ ಇಲ್ಲೋ, ಇದು ಬಂದ್ರೆ ನಾನು ಹಿಂಗ್ ಮಾಡ್ಬೋದು ಹಂಗ್ ಮಾಡ್ಬೋದು, ಮತ್ತೆ ಅದು ಬಂದ್ಮೇಲೆ ಹಂಗ್ ಮಾಡ್ಬೋದು ಹಿಂಗ್ ಮಾಡ್ಬೋದು ಅಂತ ಅದೇ ವಿಚಾರ ಇರುತ್ತೆ. ಇಲ್ಲಿ ಅದು ಪರಮಾತ್ಮ ಹೇಳೋದು, ಅದು ಆಸೆ ಬಿಡು.
ಅದು ಆಸೆ. ಎಲ್ಲಿವರೆಗೂ ನೀವು ಅದು ಸರಿಯಾಗಿ ಅದ್ರದ್ದು ಅಪ್ಲಿಕೇಶನ್ ಮಾಡಿ ಸಬ್ಮಿಟ್ ಮಾಡಿ ಅದ್ರದ್ದು ಏನ್ ಡ್ಯೂ ಡೆಲಿಜೆನ್ಸ್ ಸ್ಟಡಿ ಮಾಡ್ಬೇಕಾಗಿತ್ತು ಅದೆಲ್ಲ ಮಾಡಿದಿರಲ್ಲ, ಅದು ಕಾಮ್ಯ ಕರ್ಮ, ಒಳ್ಳೇದದು, ಅಷ್ಟೇ ಮಾಡ್ಬೇಕು. ಅದ್ರ ಮುಂದಿಂದ ಏನಿದೆ ಅದು ಆಸೆ ಆಗುತ್ತೆ. ಅಲ್ಲಿವರೆಗೂ ಮಾಡಿದ್ದು ಆಸೆ ಆಗೋದಿಲ್ಲ. ಈ ಒಂದು ಫೈನ್ ಲೈನ್ ಏನಿದೆ ನೋಡಿ, ಲಾಸ್ಟ್ ಏನಿದೆ, ಇನ್ನೊಂದು ಕ್ವಶನ್ ಕೇಳಿದ್ದು ನೀಡ್ ಅಂಡ್ ವಾಂಟ್. ನೀಡ್ ಅಂದ್ರೆ ಅವಶ್ಯಕತೆ, ವಾಂಟ್ ಅಂದ್ರೆ ಆಸೆ. ಹೇಗೆ ನಮಗೆ ದೇಹಕ್ಕೆ ಊಟ ಅವಶ್ಯಕತೆ, ಆದ್ರೆ ಕೊನೆಗೆ ಡೆಸರ್ಟ್ ಅಂತ ಬರುತ್ತೆ ನೋಡಿ, ಪರಮಾನ್ನನೋ ಇಲ್ಲಾಂದ್ರೆ ಒಂದು ಲಡ್ಡುನೋ ಅಂತ ಬರುತ್ತಲ್ಲ, ಅದು ಆಸೆ. ಅದು ಬೇಕಾಗಿಲ್ಲ, ಅದಿಲ್ಲದೆ ನಮ್ ದೇಹ ಬದುಕತ್ ನಮ್ಗೆ. ಅದರಲ್ಲಿನೂ ಮತ್ತೆ ಬಹಳ ಚೆನ್ನಾಗಿದೆಯಲ್ಲ, ಇನ್ನೊಂದು ತಗೋಬೋದಲ್ಲ ಅಂತೇಳಿ ನಾವೇನ್ ಮತ್ತೆ ಇನ್ನೊಂದು ತಗಂತೀವಲ್ಲ, ಅದು ಅತಿ ಆಸೆ. ಅವಾಗ ಅದು ಕಾಮದಿಂದ ಅದು ಲಸ್ಟ್ ಅಂತ ಆಯ್ತು, ಅದು ಕಾಮದಲ್ಲಿ ಹೆಚ್ಚಿನ ಪ್ರಭಾವ. ಸೊ ಈ ವ್ಯತ್ಯಾಸಗಳಲ್ಲಿ ಪ್ರಯತ್ನ ಮಾಡಬೇಕು, ಎಷ್ಟು ಮಾಡಬೇಕು ಅಷ್ಟೇ. ಮತ್ತೆ ನೀವು ಮಾರನೇ ದಿವಸ ಅದ್ರ ಬಗ್ಗೆ ವಿಚಾರ ಮಾಡಿ, ಅವತ್ತಿನ ದಿನ ಸಂಪೂರ್ಣ ಬಿಡಿ. ಇಲ್ಲ ಅದ್ರ ವಿಷಯಕ್ಕೆ ಏನಾದ್ರೂ ಫೋನ್ ಬಂತು, ಅದ್ರದ್ದೇನು ಅಟೆಂಡ್ ಮಾಡೋದಿರುತ್ತೆ, ಕ್ಲಾರಿಫಿಕೇಶನ್ ಕೊಡೋದಿದೆ, ಅಷ್ಟು ಕೊಡೋದು, ಮತ್ತೆ ಮನಸ್ಸು ತೆಗೆದು ಬಿಡ್ಬೇಕು ಅಲ್ಲಿಂದ. ಇಮಿಡಿಯೇಟ್ಲಿ ಎಲ್ಲಿ ಹೋಗ್ಬೇಕು ಮನಸ್ಸು? ಆ ಪರಮಾತ್ಮನ ಕಡೆ. ಇಲ್ಲಿ ಇದು ನನ್ನ ವೈಯಕ್ತಿಕ ವಿಷಯ. ನಾನು ಯಾಕೆ ಹೇಳ್ಕೊಂತ ಇದ್ದೇನೆಂದ್ರೆ, ಇದೇ ಪ್ರಶ್ನೆಗೆ ಇದು ಸರಿಯಾದ ಉತ್ತರ ಆಗುತ್ತೆ ನೋಡಿ. ಇವಾಗ ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ. ವ್ಯಾಪಾರದಲ್ಲಿ ಈ ಒಂದ್ಸತಿ ನಾವು ಏನು ಟ್ರಾನ್ಸಾಕ್ಷನ್ ಮಾಡಿದ್ಮೇಲೆ ಅದು ಏನಾಗುತ್ತೆ, ಹೇಗಾಗುತ್ತೆ ಅನ್ನೋದು ಸತತ ವಿಚಾರ ಒಂದು ಬರ್ತಾ ಇತ್ತು ನನ್ನ ಮನಸ್ಸಿಗೆ. ಅದು ಸರ್ವೇ ಸಾಮಾನ್ಯ. ಅದು ಮತ್ತೆ ನಾನು ಈ ಮನಸ್ಸನ್ನ ಹೇಗೆ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳೋದು? ನನಗೆ ಬೇಡಪ್ಪ ಇದ್ರ ಮೇಲೆ ಎಷ್ಟು, ನಾನು 3 ಸರ್ತಿ ವಿಚಾರ ಮಾಡಿದ್ರೆ ನನಗೇನು ಕಾಂಟ್ರಾಕ್ಟ್ ಬರೋದಿಲ್ಲ. ಅದು ಅದ್ರಲ್ಲಿ ಏನ್ ನಾನು ಸಬ್ಮಿಟ್ ಮಾಡಿದ್ದೀನಿ, ನನಗೆ ಯೋಗ್ಯತೆ ಇದ್ರೆ ಬರುತ್ತೆ, ಇಲ್ಲ ಅಂದ್ರೆ ಬರೋದಿಲ್ಲ. ನಾನು 1000 ಸರ್ತಿ ಆಲೋಚನೆ ಮಾಡಿದ್ದೀನಿ ಇದನ್ನ ಅಪ್ಲಿಕೇಶನ್ ಮಾಡಿದ್ಮೇಲೆ, ಅಂದ್ರೆ ಅವ್ರು ಅದಕ್ಕೇನು ಮಾರ್ಕ್ಸ್ ಕೊಡಂಗಿಲ್ಲ. ನಮ್ಮ ಕ್ವಾಲಿಟಿ, ನಮ್ಮ ಟರ್ಮ್ಸ್, ಫೈನಾನ್ಷಿಯಲ್ ಟರ್ಮ್ಸ್, ನಮ್ಮ ರೆಪ್ಯುಟೇಷನ್ ಅಂಡ್ ಎಬಿಲಿಟಿ, ಇವೇ ಕೌಂಟ್ ಆಗೋದಲ್ಲಿ. ಸೊ ಅವಾಗ ನಾನು ದಿನ 3 ಸಾರಿ ವಿಷ್ಣು ಸಹಸ್ರನಾಮ ಹೇಳ್ತಾ ಇದ್ದೆ. ನಾನು ಇದು ಸುಮಾರು ಅಭ್ಯಾಸ ನನಗೆ ನಮ್ಮ ತಂದೆಯವರು ಹೇಳ್ಕೊಟ್ಟಿದ್ರು. ಬಾಂಬೆಗೆ ಬಂದಾಗೆ ವಿಪರೀತ ಕಷ್ಟ ಇಲ್ಲಿ. ಎಲ್ಲ ನಾನೊಬ್ಬನೇ ಸೌತ್ ಇಂಡಿಯಾದಿಂದ ಬಂದಿದ್ದು, ಬಾಕಿ ಎಲ್ಲ ಗುಜರಾತ್ನವರೇ ಇಲ್ಲಿ, ಮಾರ್ವಾಡಿಗಳು. ನಮ್ದು ಏಳಿಗೆ ಚೆನ್ನಾಗ್ ಆಗ್ತಾ ಇತ್ತು, ಅವ್ರ ಕಡೆಯಿಂದ ಇದು ನೋಡಕ್ ಆಗ್ತಿರ್ಲಿಲ್ಲ. ಏನೇನ್ ಮಾಡ್ಬೇಕು ಕುತಂತ್ರಗಳೆಲ್ಲ ಮಾಡಿ ನಮ್ಮ ಮೇಲೆ ದಾಳಿ ಮಾಡೋರು. ಅವಾಗ ನಮಗೆ ತಂದೆಯವರು ಹೇಳಿದ್ರು, ನೀನು ವಿಷ್ಣು ಸಹಸ್ರನಾಮ ಓದಪ್ಪ, ನೀನು ಅದು ನಿನಗೆ ಒಂದು ವಜ್ರದ ಕವಚ ಆಗಿ ಇರುತ್ತೆ ಅಂತಂದ್ರು. ಸರಿ, ಮತ್ತೆ ಅದ್ರ ಸಲುವಾಗಿ ಹೋಗಿ ಕಲಿಬೇಕು ಅಂತಂದ್ರೆ ಸಾಧ್ಯ ಇದ್ದಿಲ್ಲ. ವಿಷ್ಣು ಸಹಸ್ರನಾಮ ಎಲ್ಲಿ ಕಲೀಲಿ ನಾನು? ಅವಾಗ ನಾನು ಲೋಕಲ್ ಟ್ರೈನ್ನಾಗ ಅಡ್ಡಾಡ್ತಾ ಇದ್ದೆ. ನಾನು ಇದು 92-93ರಲ್ಲಿ ವಿಪರೀತ ರಶ್. ಯಾಕಂದ್ರೆ ಪೀಕ್ ಅವರ್ನಾಗೆ ಯಾವಾಗ್ಲೂ ರಶ್ ಇರುತ್ತನ್ರಿ. ಅದ್ರಲ್ಲೂ ನಾವು ಪೀಕ್ ಅವರಲ್ಲಿ ಹೋಗೋದು 9:30 ಸುಮಾರು, ಇನ್ನ ರಶ್ ಜಾಸ್ತಿ. ಹೇಗೆ ಕಲಿಬೇಕು ಇದನ್ನ? ಸರಿ ಅಂತ ನಾನು ನಾಮಾವಳಿ ತಗೊಂಡು ಒಂದೊಂದೇ ಹೆಸರು ಓದೋದು. ಯಾಕಂದ್ರೆ ಆ ಹೆಸರುಗಳು ಬರ್ಬೇಕಲ್ಲ, ಎಲ್ಲ ಟಂಗ್ ಟ್ವಿಸ್ಟರ್ಸ್ ಇವೆಲ್ಲ. ಒಂದೊಂದೇ ಓದ್ತಾ ಇದ್ದೆ. ಆಮೇಲೆ ಸ್ವಲ್ಪ ಅದು ಹೆಸರು ಬಾಯಿಗೆ ಬರ್ತಾ ಹೋಯ್ತು. ಅಲ್ಲಿ ಏನಾಗ್ತಿತ್ತು ನೋಡಿ, ಒಂದ್ಸರ್ತಿ ನಾವು ಮನಸ್ಸನ್ನ ನಿರ್ಧಾರ ಮಾಡಿದ್ಮೇಲೆ ಮತ್ತೆ ಹಿಂದೆ ಹೋಗ್ಕೊಡುದು, ಎಷ್ಟೇ ಕಷ್ಟ ಇರಲಿ. ನಾನು ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಸುಮಾರು ಒಂದು 50 ನಿಮಿಷದ ದಾರಿ ಟ್ರೈನಲ್ಲಿ. ಸೀಟ್ ಅಂತೂ ಕುಂದರ್ಲಿಕ್ಕೆ ಸಿಗ್ತಾ ಇರ್ಲಿಲ್ಲ, ನಿಂತ್ಕೊಂಡೇ ಹೋಗ್ಬೇಕು. ಜನ ಎಷ್ಟು ಅಂದ್ರೆ ವಿಪರೀತ ಜನ. ಒಂದೊಂದ್ ಸರ್ತಿ ಕಾಲು ಒಂದು ಕಡೆಯಿಂದ ತಗೊಂಡು ಇನ್ನ ಬೇರೆ ಕಡೆ ಇಡೋಣ ಅಂತೇಳಿ, ಯಾಕಂದ್ರೆ ಅದು ಎಲ್ಲೋ ಒಂದು ಸೊಟ್ಟ ನಿಂತಿರುತ್ತೆ ಕಾಲದು, ಬೇರೆ ಕಡೆ ಇಡೋಣ ಅಂದ್ರೆ ಅಷ್ಟ್ರಾಗೆ ಇನ್ನೊಬ್ರಲ್ಲಿ ಕಾಲೇ ಕೊಡೋರು. ಲಿಟ್ರಲಿ ಒಂದು ಕಾಲ್ ಮೇಲೆ ನಿಂತಿರ್ತಿದ್ವಿ ಸ್ವಲ್ಪ ಹೊತ್ತಿಗೆ, ಇನ್ನು ಮತ್ತೆ ಆ ಕಾಲು ಇಡೋದಕ್ಕೆ ಜಾಗ ಸಿಗಲ್ಲಿವರಿಗೆ. ಅಂಥದ್ರಲ್ಲಿ ನಾವು ಬಿಡ್ಲಿಲ್ಲ ಅದನ್ನ, ವಿಷ್ಣು ಸಹಸ್ರನಾಮ ಓದೋದು. ಸೊ ಅದು ಓದ್ತಾ ಹೋದೆ ಸುಮಾರು ಒಂದು 6 ತಿಂಗಳಲ್ಲೇನೆ ನನಗೆ ಆ ಭಗವಂತನ ಕೃಪೆ ಅಂದ್ರೆ ಕಾರು ಬಂತು.
ಅವಾಗ ಮಾರುತಿ 1000 ಅಂತ ಇತ್ತಲ್ಲ, ಅದು ನೆಕ್ಸ್ಟ್ ಮಾಡೆಲ್ ಎಸ್ಟೀಮ್ ಅಂತ ಬಂದಿತ್ತು ಅವಾಗ. ಸೊ ಅದು ಎಸ್ಟೀಮ್ ತಗೊಂಡೆ, ಡ್ರೈವರು ಬಂದ. ಇನ್ನ MS ಸುಬ್ಬಲಕ್ಷ್ಮಿದು ಕ್ಯಾಸೆಟ್ ಇಡೋದು, ಅಷ್ಟ್ರಾಗೆ ಒಂದು 6 ತಿಂಗಳಲ್ಲಿ ನಾಮಾವಳಿ ಆಗಿತ್ತು. ಸಹಸ್ರನಾಮ ಶುರು ಅವಾಗ. ಅದು ರೆಕಾರ್ಡಿಂಗ್ ಜೊತೆಗೆ ನಾವು ಕ್ಯಾಸೆಟ್ ಜೊತೆಗೆ ನಾವು ಹೇಳ್ಕೊಂತ ಹೋಗೋದು. ಸೊ ಈ ರೀತಿಯಾಗಿ ಮೊದಲು 1 ಸರ್ತಿ, ದಿನಕ್ಕೆ 1 ಸರ್ತಿ, ಆಮೇಲೆ 2 ಸರ್ತಿ, ಆಮೇಲೆ ಪ್ರತಿಯೊಂದು ಊಟದ ಮುಂಚೆ. ಸೊ ಹಾಗಾಗಿ 3 ಸರ್ತಿ ಆಯ್ತು. ಬೆಳಗ್ಗೆ ತಿಂಡಿ ಮುಂಚೆ, ಮಧ್ಯಾಹ್ನ ಊಟ, ರಾತ್ರಿ ಊಟದಕ್ಕಿಂತ ಮುಂಚೆ. ಈ ಲಾಸ್ಟ್ ಒಂದು 3 ವರ್ಷದಿಂದ 4 ವರ್ಷ ಅಂದ್ರೆ ಏನಾಯ್ತು, ಇದು ವಿಚಾರ ಬಹಳ ತಲೆಗೆ ಯಾವಾಗ್ಲೂ ಇದೆ. ಇದು ಹೇಗ್ ಮಾಡ್ಬೇಕು, ಅದೇ ಹೇಗ್ ಮಾಡ್ಬೇಕು ಅಂತ ವಿಚಾರ ಬಂತು. ಸರಿ ಅಂತ ಹೇಳಿ ಅವತ್ತೊಂದ್ ದಿನ ಏನೋ ಭಗವಂತನೇ ಕೊಟ್ಟಿದ್ದು ಮನಸ್ಸು, ಈ ಸೀದಾ 3 ಸರ್ತಿ ವಿಷ್ಣು ಸಹಸ್ರನಾಮ ಹೇಳೋದನ್ನ 10 ಅನ್ಕೊಂಡ್ಬಿಟ್ಟೆ ನಾನು. ಮನಸ್ಸಿಗೆ ಬೇರೆ ದಾರಿನೇ ಬೇಡ ವಿಚಾರ ಮಾಡೋದು. ನನ್ನ ಕೆಲಸ ಚೊಕ್ಕವಾಗಿ ಇದನ್ನ ಇಷ್ಟಿಷ್ಟು ನಿಮಿಷದಲ್ಲಿ ಕೆಲಸ ಮಾಡಬೇಕು, ಬಾಕಿ ಸಮಯ ವಿಷ್ಣು ಸಹಸ್ರನಾಮ ಹೇಳ್ತಾ ಇರ್ಬೇಕು. ಮತ್ತೆ ಹೋದ ವರ್ಷ ವೈಕುಂಠ ಏಕಾದಶಿಗೆ ಅದನ್ನ 11 ಮಾಡಿದೆ ಅದನ್ನ. ಸೊ ಹಾಗೆ ನಾವು ಮನಸ್ಸಿಗೆ ಒಂದು ಸ್ತಂಭ ಕೊಡಬೇಕು. ಅದರಿಂದ ನಮ್ಮ ಈ ಒಂದು ದೈವಿಕ ಬೆಳವಣಿಗೆ ಕೂಡ ಆಗುತ್ತೆ, ಆರ್ಥಿಕ ಬೆಳವಣಿಗೆ ಆಗುತ್ತೆ, ಎಲ್ಲ ರೀತಿಯಿಂದ ಒಂದು ಸುಖ ಆಗುತ್ತೆ. ಇವಾಗ ಏನಾಯ್ತು, ಮನಸ್ಸು ಯಾವ್ದನ್ನ ಒಬ್ರು ಯಾರ ಹತ್ರನ ಮಾತಾಡ್ತಾ ಇರ್ತೀನಿ, ಅವ್ರು ಏನ್ ಉತ್ತರ ಕೇಳೋದು, ಉತ್ತರ ಕೊಟ್ಟ ಮೇಲೆ ಮತ್ತೆ ನನ್ನ ಮನಸ್ಸು ಹೋಯ್ತು ವಿಷ್ಣು ಸಹಸ್ರನಾಮದ ಕಡೆ. ಇದು ಯಾಕೆಂದ್ರೆ ಇಲ್ಲಿ ಈ ವಿಚಾರಕ್ಕೆ ನಾನು ಹೇಳ್ತಾ ಇದ್ನಲ್ಲ, ಸರಿ ಇನ್ನು ಇಲ್ಲಪ್ಪ, ಇವಾಗ ಇದು 2 ರೀತಿ ಹೇಳ್ಕೊಬೋದು ನೋಡ್ರಿ. ಏನಪ್ಪಾ ಇವರು ಹೀಗೆ ಹೇಳ್ಕೊಂತ ಇದ್ದಾರೆ, ಸ್ವಲ್ಪಷ್ಟು ಇಲ್ಲ, ಪೂರಾ ಅತಿ ವಿನಯದಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಒಬ್ರು ಮಾಡ್ತಾ ಇದಾರೆ ಅಂದ್ರೆ ಇನ್ನೊಬ್ರಿಗೆ ಮಾಡೋದಕ್ಕೂ ಅವಕಾಶ, ಒಂದು ಮನಸ್ಸಿಗೆ ಒಂದು ಧೈರ್ಯ ಬರುತ್ತೆ. ಸುಮ್ಮನೆ ಹೇಳೋದಕ್ಕೇನಪ್ಪ, ಬೇಕಾದ್ದು ಹೇಳ್ಬೋದು ನಾವು. ಅವ್ರೇನ ಮಾಡ್ತಾ ಇದಾರ ಆ ರೀತಿ, ಹೀಗಿದೆ ಮಾಡ್ಬೋದು ಅಂತೇಳಿ ಒಂದೊಂದೇ ನಾನು ಆ್ಯಡ್ ಮಾಡ್ತಾ ಇದ್ದೇನೆ. ಇವಾಗ ಹೋದ ವರ್ಷದಿಂದ ಪುರುಷ ಸೂಕ್ತ ಆ್ಯಡ್ ಮಾಡಿದೆ, 108 ಗಾಯತ್ರಿ, 108 ಮಹಾಮೃತ್ಯುಂಜಯ ಜಪ, ಮತ್ತೆ ಧ್ಯಾನ. ಎಷ್ಟು ಸಾಧ್ಯ ಐತೆ ಪ್ಯಾಕ್ ಮಾಡ್ಬೇಕು ನಮ್ಮ ಜೀವನ. ಈ ಆಧ್ಯಾತ್ಮಿಕ ಏಳಿಗೆಗೆ ಏನ್ ಬೇಕೋ ಪೂರ ಪ್ಯಾಕ್ ಮಾಡಿ, ಬಾಕಿ ಅದಕ್ಕೆ ಸಮಯನೇ ಇಲ್ಲ. ಸದಾ ಭಗವಂತನ ಕಡೆನೆ. ಯಾಕೆ ನಮ್ದು ಮುಖ್ಯ ದೇಹ, ಈ ಒಂದು ಜೀವನದ ಧ್ಯೇಯನೇ ಅದು, ಆ ಪರಮಾತ್ಮನ ಸೇವೆ, ಆತನ ಪ್ರತಿ ನಮ್ಮ ಜೀವನ. ಅಂದ್ರೆ ಮಾತ್ರ ನಾವು ಜೀವನದಲ್ಲಿ ಏರ್ಲಿಕ್ಕೆ ಸಾಧ್ಯ ಉಂಟು. ಸೊ ಅವಾಗ ನಿಮ್ಗೇನಾಗುತ್ತೆ, ವಿಪರೀತ ಶಾಂತಿ ಮನಸ್ಸು. ಎಂತ ಒಂದು ಗುಡ್ಡ ಬಂದ್ ಬೀಳಿ, ಎಂತ ಒಂದು ತೆಗ್ ಬರ್ಲಿ, ನಿಮ್ಗೆ ಅದ್ರದ್ದೇನು ವಿಚಾರ ಏನು ಆಗಂಗಿಲ್ಲ. ಇನ್ನು ಅದು ಸಿಕ್ಕ ಮೇಲೆ ನಿಮ್ಗೆ ಯಾವ ಒಂದು ಸಂಪತ್ತು ಬೇಕಾಡ್ರಿ, ಎಷ್ಟು ಸಂಪತ್ತಿದ್ರೆ ಎಷ್ಟು ಜನ ತೊಂದರೆಲಿಲ್ಲ ಹೇಳಿ. ಸಂಪತ್ತೇ ಎಲ್ಲ ದೊಡ್ಡದಲ್ಲ. ಮನಃಶಾಂತಿ, ತೃಪ್ತಿ, ನೆಮ್ಮದಿ, ಪ್ರೀತಿ ಇವೇ ದೊಡ್ಡದು ಜೀವನದಲ್ಲಿ. ಅದ್ರ ಜೊತೆಗೆ ಸಂಪತ್ತಿತ್ತು, ಓಕೆ. ಸೊ ನಮ್ಮಲ್ಲಿ ನಾವು ಎಷ್ಟು ಸಾಧ್ಯ ಉಂಟು ಈ ಒಂದು ಭಗವಂತನ ಚಿಂತನೆ, ಭಗವಂತನ ಪ್ರತಿ ಭಕ್ತಿ, ನಮ್ಮ ಜೀವನ ಉದ್ದೇಶ ಕೂಡ ಅದೇ. ಅದನ್ನ ನಾವು ಹೇಗೆ ಮಾಡ್ಬೇಕನ್ನೋದನ್ನ ಅದ್ರ ಕಡೆ ವಿಚಾರ ಮಾಡೋಣ. ಬಾಕಿ ನಿಮ್ಗೆ ಹೇಳ್ತೀನಿ, ನೀವು ಈ ತರ ಮಾಡಿ. ಓಕೆ, ನಾನು 1 ಸರ್ತಿ ವಿಷ್ಣು ಸಹಸ್ರನಾಮ ಓದ್ಲಿಕ್ಕೆ ಶುರು ಮಾಡ್ತೀನಿ ಅಂತ ಮನಸ್ಸಿನಲ್ಲಿ ಅನ್ಕೊಳ್ಳಿ. ಅದನ್ನ ಆಮೇಲೆ ನಿಧಾನಕ್ಕೆ 2 ಸರ್ತಿ ಮಾಡಿ. ಅದನ್ನ ನೀವು ನೋಡಿ, ಅಭಿವೃದ್ಧಿ ಆಗ್ಲಿಲ್ಲ ಅಂತ ನೋಡಿ. ಬರೀ ಅದನ್ನೇ ವಿಚಾರ ಮಾಡೋದ್ರಿಂದ ಅಭಿವೃದ್ಧಿ ಆಗೋದಿಲ್ಲ. ಅಲ್ಲಿ ನಾವು ಏನಿದೆ ಆ ಒಂದು ಭಕ್ತಿ ಇಲ್ಲ, ಪರಮಾತ್ಮನ ಶಕ್ತಿ, ಆ ಸಕ್ಕರೆಯನ್ನು ನಾವು ಸೇರಿಸ್ಬೇಕಿದ್ರಲ್ಲಿ, ಅವಾಗ ಅದಕ್ಕೆ ರುಚಿ ಬರುತ್ತೆ. ಸೊ ಇಲ್ಲಿ ನಮಗೇನು ಆಸೆಗಳು ಯಾವ್ಯಾವ ರೀತಿ ಅಂತೆಲ್ಲ ಗೊತ್ತಾಯ್ತಲ್ಲ. ಇವಾಗ ನಿಷ್ಕಾಮ್ಯ ಕರ್ಮ ಮಾಡ್ಲಿಕ್ಕೆ ಕೊಡುದು. 2ನೇದು ಕಾಮ್ಯ ಕರ್ಮ, ಇಚ್ಛೆಯಿಂದ ಮಾಡ್ತಕ್ಕಂಥದ್ದು. ಅದರಲ್ಲಿ ಉತ್ತಮ ಶ್ರೇಣಿ
ಸಾತ್ವಿಕ ಕರ್ಮಗಳು, ಎರಡನೇದು ರಾಜಸಿಕ ಕರ್ಮಗಳು, ಮೂರನೇದು ತಾಮಸಿಕ ಕರ್ಮಗಳು. ಇನ್ನು ಕೊನೆಯದಾಗಿ ಕಾಮ್ಯ ಕರ್ಮ ಆದ್ಮೇಲೆ ಮೂರನೇ ಭಾಗ ಬಂತು ನಿಷ್ಕಾಮ್ಯ ಕರ್ಮ. ಇಲ್ಲಿ ಆಸೆಯಿಂದ ಮಾಡ್ತಾ ಇದೀವಿ, ಅಲ್ಲಿ ಆಸೆ ಬಿಟ್ಟು ಮಾಡ್ತಾ ಇದೀವಿ. ಅಂದ್ರೆ ಸಂಪೂರ್ಣ ಅರ್ಪಣೆ ಭಗವಂತನಿಗೆ. ಸೊ ನಾವು ಕಾಮ್ಯದಿಂದ ನಿಷ್ಕಾಮಕ್ಕೆ ಹೋಗೋದು ನಮ್ಮ ಧ್ಯೇಯ ಆಗ್ಬೇಕು ಜೀವನದಲ್ಲಿ. ಅದು ಆಸೆನೆ, ಅದಿಟ್ಕೊಳ್ಳಿ ಆಸೆ. ಅದು ನಿಮಗೆ ಜೀವನದಲ್ಲಿ ತೊಂದರೆ ಮಾಡೋದಿಲ್ಲ. ಸಾತ್ವಿಕ ಆಸೆಯನ್ನು ಇಟ್ಕೊಂಡ್ರೆ ನಿಮಗೆ ಜೀವನದಲ್ಲಿ ಯಾವತ್ತೂ ತೊಂದರೆ ಮಾಡೋದಿಲ್ಲ. ನಾನು ಇನ್ನ ಒಳ್ಳೆ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಉಂಟು ಅನ್ನೋದು ಇದು ನನ್ನ ಆಸೆ. ಬಹಳ ಒಳ್ಳೇದದ ಆಸೆ ಅದು. ನಾನು ಹೇಗೆ ಇನ್ನೊಬ್ಬರಿಗೆ ನಾನು ಇನ್ನ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಉಂಟು, ಆ ಆಸೆ ಇಟ್ಕೊಳ್ಳಿ. ನಾನು ಹೇಗೆ ಪರಮಾತ್ಮನ ಹತ್ರ ಇನ್ನ ನಾನು ಪ್ರೀತಿ, ನಂದು ಭಕ್ತಿ, ಪ್ರೇಮ ಬೆಳೆಸ್ಕೊಳ್ಳೋದಕ್ಕೆ ನನಗೆ ಆಸೆ ಇದೆ, ಅದು ಸಾತ್ವಿಕ ಆಸೆನೇ. ಅದು ಇವಾಗ ಉಪ್ಪಿದೆ ನೋಡಿ, ಉಪ್ಪು ತಗೊಂಡು ನೀವು ಒಂದ್ ಸ್ವಲ್ಪ ಚುಟುಕ್ ತಗೊಂಡು ನೀವು ನಾಲ್ಗೆ ಮೇಲೆ ಹಾಕೊಳ್ಳಿ, ಬಾ ಉಪ್ಪಾಗತ್ತೆ ಬಾಯೆಲ್ಲ. ಒಂದೇ ಚುಟುಕ್ ಹಾಕೊಂಡಿರಿ ನೀವು. ಅದೇ ಆ ಚುಟುಕು ಉಪ್ಪು ತಗೊಂಡು ಒಂದು ಚಮಚ ನೀರಿನಾಗ ಅದನ್ನ ಹಾಕಿ, ಅದೇ ಚುಟುಕು, ಪರವಾಗಿಲ್ಲ, ಸ್ವಲ್ಪ ಉಪ್ಪಾಯ್ತು ಬಾಯಿ ಅಷ್ಟೇ. ಅದೇ ನೀವು ಆ ಚುಟುಕು ಉಪ್ಪು ತಗೊಂಡು ಒಂದು ಗ್ಲಾಸ್ ನೀರ್ನಾಗ ಹಾಕಿ, ಅವಾಗ ನಿಮಗೆ ಉಪ್ಪಿದ್ದು ಕಾಣಂಗಿಲ್ಲ. ಸೊ ಸಾತ್ವಿಕ ಆಸೆ ಆ ಗ್ಲಾಸಿನಲ್ಲಿ ನೀವು ಒಂದು ಚುಟುಕು ಹಾಕ್ದಂಗೆ, ಅದರದ ಪ್ರಭಾವ ನಿಮ್ಗೆ ಗೊತ್ತಾಗೋದಿಲ್ಲ. ಅದು ನೆಗ್ಲಿಜಿಬಲ್ ಅಂತೀವಲ್ಲ, ಇದ್ರೂ ಅಷ್ಟೇ, ಇಲ್ಲ ಅಂದ್ರೂ ಅಷ್ಟೇ, ಆ ತರ ಅದು. ರಾಜಸಿಕ ಆಸೆ ಆ ಚಮಚದ ನೀರಲ್ಲಿ ನೀವು ಆ ಚುಟುಕು ಹಾಕ್ದಂಗೆ, ತಾಮಸಿಕ ಸೀದಾ ನಾಲ್ಗೆ ಮೇಲೆ ಹಾಕೊಂಡಂಗೆ. ಇದು ವ್ಯತ್ಯಾಸ ಇದೆ. ಒಬ್ಬ ತಂದೆಗೆ 4 ಜನ ಹೆಣ್ಮಕ್ಳು. ಮೊದಲನೇ ಮಗಳಿಗೆ ಅವಳಿಗೆ ಒಂದು ಒಳ್ಳೆ ವರ ಸಿಗ್ತಾನೆ. ಶ್ರಮಜೀವಿ, ಕಷ್ಟಪಟ್ಟು ಓದಿ IAS ಪರೀಕ್ಷೆ ಪಾಸ್ ಆಗಿ ಒಳ್ಳೆ ಸರ್ಕಾರಿ ನೌಕರಿಯಲ್ಲಿ ಇರ್ತಕ್ಕಂಥ ಒಂದು ಅಳಿಯ ಸಿಗ್ತಾನೆ. ಸೊ ಮೊದಲನೇ ಮಗಳಿಗೆ ಮದುವೆ ಮಾಡ್ಕೊಡ್ತಾರೆ ಅಲ್ಲಿ. ಸೊ ಅವನೇನಾದ ಸಾಹೇಬಾದಾತ, IAS ಆಫೀಸರ್. ಈ ಮಗಳು ಮೇಮ್ ಸಾಹೇಬ್ ಆದ್ಲು. ಇನ್ನ ಎರಡನೇ ಮಗಳದು ಒಂದು ವ್ಯಕ್ತಿ ಅಷ್ಟೇನು ಕಷ್ಟಪಡುವಂತವನಲ್ಲ, ಹೇಗೋ ಅದು ಇದು ಮಾಡಿ ಓದಿ ಒಂದು ಕೆಲವು ಪರೀಕ್ಷೆಗಳನ್ನ ಪಾಸ್ ಆಗಿ ಒಂದು ಕಂಪನಿಯಲ್ಲಿ ಕ್ಲರ್ಕ್ ನೌಕರಿ ಸಿಗುತ್ತೆ ಅವನಿಗೆ. ಸೊ ಕ್ಲರ್ಕಿಗೆಲ್ಲ ಇಲ್ಲೇನಂತಾರೆ, ಬಾಬು ಅಂತಾರೆ. ಸೊ ಎರಡನೇ ಮಗಳದು ಅವನ ಜೊತೆಗೆ ಮದುವೆ ಆಗತ್ತೆ. ಸೊ ಬಾಬು ಜೊತೆಗೆ ಮದುವೆ ಆಯ್ತು. ಬಾಬುಯಾನ್ ಅಂತೇಳಿ ಅವಳಿಗೆ ಟೈಟಲ್ ಮಗಳಿಗೆ. ಮೂರನೇ ಮಗಳು ಇಂಥ ವ್ಯಕ್ತಿ ಜೊತೆಗೆ ಮದುವೆ ಆಗುತ್ತೆ ಎಲ್ಲಿ ಅವನಿಗೆ ಪರಮಾತ್ಮನಲ್ಲಿ ಆಸಕ್ತಿ ಜಾಸ್ತಿ. ಸೊ ಅವನು ಮದುವೆ ಮಾಡ್ಕೊಂಡು ಪರಮಾತ್ಮನ ಕಡೆನೇ ಅವನು ಒಂದು ಧ್ಯೇಯ ಬೆಳೀತಾ 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 ಕೊನೆಗೆ ಆತ ಗುರು ಆಗಿಬಿಡ್ತಾನೆ. ಆಧ್ಯಾತ್ಮಿಕ ಜೀವನದಲ್ಲಿ ಬೆಳೆದು ಗುರು ಆಗ್ತಾನೆ. ಸೊ ಅವನಿಗೆ ಗುರು ಅಂತ ಪದವಿ ಸಿಗುತ್ತೆ. ಇಲ್ಲಿ ಈ ಮೂರನೇ ಮಗಳಿಗೆ ಗುರು ಮಾ ಅಂತಾರೆ. ಗುರುನ ಹೇಳ್ತೆ ಅಲ್ಲ, ಗುರು ಮಾ ಅಂತ ಪದವಿ ಮೂರನೇ ಮಗಳಿಗೆ. ಇನ್ನು ನಾಲ್ಕನೇ ಮಗಳು, ಅವಳು ಮದುವೆ ಆದ್ಮೇಲೆ ಅವನ ಗಂಡ ಕುಡುಕ ಆಗಿ ಜೂಜಾಟ ಆಡಿ ಇದ್ದು ದುಡ್ಡೆಲ್ಲ ಕಳ್ಕೊಂಡು ಎಲ್ಲ ಸಂಬಂಧಿಕರ ಹತ್ರ ಭಿಕ್ಷೆ ಬಿಡ್ತಿರ್ತಾನೆ. ನನಗೆ ಅಲ್ಲಿ ಅದಕ್ಕೆ ದುಡ್ಡು ಬೇಕು, ಇದಕ್ಕೆ ದುಡ್ಡು ಬೇಕು. ಸೊ ಅವನು ಭಿಖಾರಿ ಆದ, ಇವಳು ಭಿಖಾರಿನಾದ್ಲು. ಇವಾಗ ಈ ಮಗಳು ಹೋಗಿ ಅಪ್ಪನ್ ಕೇಳ್ತಾಳೆ, ಭಿಖಾರಿನ ಮಗಳು, ಏನಪ್ಪ ಎಲ್ಲ ನಾವು ನಿನಗೆ 4 ಜನ ಮಕ್ಕಳಲ್ಲ, ಇದೇನ್ ನನ್ನ ಪರಿಸ್ಥಿತಿ ಹೀಗಾಯ್ತಲ್ಲ,
ಒಬ್ಳೇನೋ ಗುರುಮ್ಮ ಆದ್ಲು, ಇನ್ನೊಬ್ಳು ಮೇಮ್ ಸಾಹೇಬ್ ಆದ್ಲು, ಮೂರನೇವಳು ಬಬುಯಾನ್ ಅಂತ ಆದ್ಲು, ಕ್ಲರ್ಕನ್ ಹೆಂಡತಿ. ನಾನ್ ನೋಡಿದ್ರೆ ಈ ಒಂದು ಭಿಕ್ಷುಕನ್ ಹೆಂಡತಿ ಕುಡುಕ ಭಿಕ್ಷುಕ ಇವನ್ ಹೆಂಡತಿ ಆದ್ನಲ್ಲ ನಾನು. ಸೊ ಇಲ್ಲಿ ಈ ಭಿಕ್ಷುಕನ ಹೆಂಡತಿ ತಾಮಸಿಕ ಬುದ್ಧಿ ಇರ್ತಕ್ಕಂಥವಳು, ಅವನ ಗಂಡ. ರಾಜಸಿಕ ಬುದ್ಧಿ ಇರ್ತಕ್ಕಂಥ ಗಂಡ ಕ್ಲರ್ಕ್ ಆದ. ಸಾತ್ವಿಕ ಬುದ್ಧಿ ಇರ್ತಕ್ಕಂಥ ಗಂಡ IAS ಆಫೀಸರ್ ಆದ. ಈ ಮೂರು ಬುದ್ಧಿಗಳನ್ನು ದಾಟಿದವನು ತ್ರಿಗುಣಾತ್ಮಿಕ. ಈ ಮೂರು ಗುಣಗಳನ್ನ ದಾಟಿ ಅವನು ಪರಮಾತ್ಮನ ಜೊತೆಗೆ ಏನು ಒಂದು ಸಂಬಂಧ ಇಟ್ಕೊಂಡು ಗುರು ಆದ. ಅವನು ಈ ಮೂರು ಗುಣಗಳು ಪರೆ ಆದ. ಸೊ ಹೀಗೆ ಆ ಮಗಳಿಗೆ ಹೇಳ್ತಾಳೆ, ನಿಮ್ಮ ಗಂಡಂದ್ರು ಯಾವ ರೀತಿ ಒಂದು ಮನಸ್ಸನ್ನ ಅವರು ಯಾವ ವಿಚಾರದ ಕಡೆ ತಗೊಂಡು ಹೋದ್ರು ಜೀವನದಲ್ಲಿ. ಇವನಿಗೆ ಕುಡಿತದ ಕಡೆ ಇಚ್ಛೆ ಆಯ್ತು, ಜೂಜಾಟನ ಕಡೆ ಇಚ್ಛೆ ಬಂತು ಅವನಿಗೆ. ಅವನ ಮನಸ್ಸನ್ನ ಏನ್ ಮಾಡ್ದ ಅವನು? ಆ ಒಂದು ತಾಮಸಿಕ ಮನಸ್ಸನ್ನ ಪ್ರವೃತ್ತಿಯಿಂದ ಅವನ ಜೀವನದಲ್ಲಿ ಅದೇ ರೀತಿ ಜೀವನ ಮಾಡ್ದ. ಅವನಿಗೆ ಆ ರೀತಿ ಒಂದು ಜೀವನ ಸಿಕ್ತು. ರಾಜಸಿಕದವನು ಅಲ್ಲಿನೂ ಸ್ವಲ್ಪ ಮಜಾ ಮಾಡ್ದ, ಇಲ್ಲಿ ತಿರುಗಾಡ್ದ, ಅಲ್ಲಿ ಟೈಮ್ ವ್ಯರ್ಥ ಮಾಡ್ದ, ಏನೋ ಒಂದ್ ಸ್ವಲ್ಪ ಓದುದ, ಅವನಿಗೆ ಕ್ಲರ್ಕ್ ಆಗಿ ಜೀವನ ಸಿಕ್ತು. ನಿಷ್ಠೆಯಿಂದ ಪದ್ಧತಿ ಪ್ರಕಾರ ಓದ್ಕೊಂಡು IAS ಪಾಸ್ ಆಗಿ ಅವನ ಸಾತ್ವಿಕ ಮನಸ್ಸಿನಿಂದ ಅವನು IAS ಆಫೀಸರ್ ಆದ. ಇನ್ನ ಇದಕ್ಕಿಂತ ಹೆಚ್ಚಾಗಿ ಓದೋನು ಗುರು ಆದ. ಸೊ ನಮ್ಮ ಮನಸ್ಸು ನಾವು ಯಾವ ರೀತಿ ನಾವು ಅದಕ್ಕೆ ಟ್ರೈನಿಂಗ್ ಕೊಡ್ತೀವೋ, ಯಾವ ರೀತಿ ಅದಕ್ಕೆ ನಾವು ಲಗಾಮ್ ಹಾಕ್ತೀವೋ, ಆ ರೀತಿ ಈ ಮನಸ್ಸು ಕೊನೆಯದಾಗಿ ನಮ್ಮ ಜೀವನವನ್ನು ನಿರ್ಮಾಣ ಮಾಡುತ್ತೆ. ಸೊ ಮನಸ್ಸಿಗೆ ವಿಚಾರ ಒಂದೇ ಸರ್ತಿ ಬರೋ ಹಾಗೆ ನೀವು ಬಿಟ್ಕೊಳ್ಳಿ. ಅದಕ್ಕೇನ್ ಪರಿಶೀಲನೆಗೆ ಬೇಕು, ಆ ಒಂದು ಸರ್ತಿ ಬಾ ನೀನು, ಎರಡನೇ ಸರ್ತಿ ಕೇಳೋದಕ್ಕೆ ಆಸ್ಪದನೇ ಇಲ್ಲ. ಅಲ್ಲಿ ಯಾವ್ದಾದ್ರು ಭಗವಂತನ ನಾಮ ಅಂದ್ರೆ, ವಿಷ್ಣು ಸಹಸ್ರನಾಮ ಇಲ್ಲ ಅಂದ್ರೆ ನೀವು ಸುಮ್ನೆ ರಾಮ ರಾಮ್ 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 ಅಂದ್ರೆ, ಹರೇ ರಾಮ್ ಹರೇ ಕೃಷ್ಣ ಅಂದ್ರೆ, ಗೋವಿಂದ ನಾರಾಯಣ ಏನಾದ್ರೂ ಹೆಸರು ನಿಮಗೆ ಯಾವ್ದು ಬರುತ್ತೋ ಆ ಹೆಸರು. ಬಟ್ ಏನಂದ್ರೆ ವಿಚಾರದಲ್ಲಿ ಮಾತ್ರ ನಮ್ಮ ಜೀವನ ಎಂದಿಗೂ ಇರಬಾರ್ದು. ಇದ್ರೆ ಆ ನಮ್ಮ ಕಾರ್ಯದ ವಿಚಾರ ಒಂದು ಸರ್ತಿಗೆ, ಬಾಕಿ ಸಮಯಕ್ಕೆ ಭಗವಂತನ ವಿಚಾರ. ಇದನ್ನ ನೀವು ಮಾಡ್ಕೊಂಡು ನೋಡಿ, ಶ್ರೇಷ್ಠವಾದ ಜೀವನ ಆಗತ್ತೆ. ಯಾಕೆ? ಏನು ತೊಂದರೆನೇ ಇಲ್ಲ, ಯಾವ ನೋವೇ ಇಲ್ಲ, ಸುಖ ಶಾಂತಿ ಸಮೃದ್ಧಿ ಎಲ್ಲ ಇರುತ್ತೆ. ಮತ್ತೆ ಅದ್ರಗೋಸ್ಕರ ನಾವ್ ಇದೆಲ್ಲ ಮಾಡ್ತಾ ಇದೀವಲ್ಲ. ಸೊ ಶೋರ್ ಶಾರ್ಟ್ ಅಂತ ಏನಾಯ್ತು, ನಾವ್ ಹೇಗ್ 100 ರೂಪಾಯಿ ತಗೊಂಡ್ವಿ, ಇವಾಗ ಕರೆಕ್ಟ್ ಆಗಿ ನಾವು ಆಲೋಚನೆ ಮಾಡಿ 100 ರೂಪಾಯಿ ನಮಗೆ ಕೊಡಿ, 31 ದಿವಸದವರೆಗೂ ಡಬಲ್ ಆಗಂತದ್ದು. ನಾವು ಡಿಸಿಷನ್ ಕರೆಕ್ಟ್ ಆಯ್ತು. ನಮಗೆ ದಿನಕ್ಕೆ ಏಳಿಗೆ ಇದೆ. ಕೊನೆಗೆ ಎಷ್ಟು ಬಂತು ನಮಗೆ? 10,737 ಕೋಟಿ ಬಂತು. ಯಾಕೆ? ನಮ್ಮ ಡಿಸಿಷನ್ ಕರೆಕ್ಟ್ ಇತ್ತು. ಸೊ ಹಾಗೆಯೇ ನಾವು ಈ ಒಂದು ಭಗವಂತನ ಪ್ರತಿ ನಮ್ಮ ವಿಚಾರ ಮಾಡುವಂತ ಒಂದು ಧ್ಯೇಯ ಇಟ್ಕೊಂಡು, ಬಾಕಿ ಸಮಯದಲ್ಲಿ ನಾನು ಇದನ್ನ ಎಷ್ಟು ಕೆಲ್ಸಕ್ಕೆ ಬೇಕೋ ಅಷ್ಟಕ್ಕೆ ನಾನು ಒಂದು ಸರ್ತಿ ವಿಚಾರ ಬುದ್ಧಿಯಿಂದ ಮನಃಶಾಂತಿಯಿಂದ ವಿಚಾರ ಮಾಡಿ ಅದಕ್ಕೆ ಡಿಸಿಷನ್ ತಗೊಂಡ್ಮೇಲೆ ಎರಡನೇ ಸರ್ತಿ ನಾನು ಅದನ್ನ ಆಲೋಚನೆ ಮಾಡೋದಿಲ್ಲ. ಅದ್ರ ವಿಷಯಕ್ಕೆ ಯಾರ್ದಾದ್ರೂ ಫೋನ್ ಬಂತು ಅಂದ್ರೆ ನಾನು ಅಟೆಂಡ್ ಮಾಡ್ತೀನಿ, ಮತ್ತೆ ಭಗವಂತನ ವಿಚಾರ ಮಾಡ್ತೀನಿ. ಆದ್ರೆ ಆ ಫಲದ ಅಪೇಕ್ಷೆ ಇಟ್ಕೊಂಡು ನನ್ನ ತಲೆನ ಅದ್ರ ಕಡೆ ಕೆಲ್ಸ್ಕೊಳಂಗಿಲ್ಲ. ಈ ಫರ್ಮ್ ರೆಸಲ್ಯೂಷನ್ಸ್ ನಾವು ಮನಸ್ಸಿನಲ್ಲಿ ಮಾಡ್ಬೇಕು. ಅಲ್ಲಿವರೆಗೂ ನಮಗೆ ಯಾವ ಪಾಠ ಎಷ್ಟು ಸರ್ತಿ ಓದಿದ್ರು ಕೂಡ ಅದು ಆಸ್ಪ್ರಿನ್ ಕೈಯಲ್ಲಿ ಇಟ್ಕೊಂಡಂಗೇನೆ, ಅದು ಬಾಯಲ್ಲಿ ಹೋಗಲ್ಲಿವರೆಗೂ ಕೆಲಸ ಆಗಂಗಿಲ್ಲ. ಅದು ಅನಾಸಿನ್. ಸೊ ಈ ಟೆಕ್ನಿಕ್ಸ್ ಬಗ್ಗೆ ನಾಳೆ ಮಾತಾಡೋಣ. ನಾನು ವಿಜುವಲೈಸೇಷನ್ ಅಂತ ಏನನ್ನಲ್ಲ, ಅದರದ್ದು ನಾಳೆ ಮಾತಾಡಿ ಇನ್ನ ಮುಂದೆಂದು ನೋಡೋಣ ನಾಳೆ. ಸೊ ಇದನ್ನು ಮತ್ತೆ ಶ್ಲೋಕದ ಒಂದು ಸ್ವಲ್ಪ ಕವರ್ ಮಾಡಿ ಇನ್ನ ಕೆಲವು ಬೇರೆ ವಿಷಯಗಳು ಏನೇನು ಹೇಳಕ್ ಸಾಧ್ಯ ಉಂಟು ಈ 2 ಶ್ಲೋಕದ ಬಗ್ಗೆ 42, 43 ನಾಳೆ ನೋಡಿ. ಈ 2 ಟೆಕ್ನಿಕ್ ಹೇಗೆ ವಿಜುವಲೈಸೇಷನ್
ಅಂದ್ರೆ ವೀಕ್ಷಣೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ 97% ಮೆದುಳು ಏನ್ ನಾವು ಯೂಸ್ ಮಾಡ್ತಾ ಇಲ್ಲಲ್ಲ, ಅದನ್ನ ಹೇಗೆ ನಾವು ಯೂಸ್ ಮಾಡಬೇಕು? ಅದು ಉಪಪ್ರಜ್ಞಾ ಅಂತಾರೆ ಅದಕ್ಕೆ, ಸಬ್ ಕಾನ್ಶಿಯಸ್ ಮೈಂಡಿಗೆ. ನಮ್ಮ ಪ್ರಜ್ಞೆ ಇರೋದು ನಮ್ಮ ಸದ್ಯ ನಮಗೇನು ಮನಸ್ಸಿದೆ, ಅದು ಉಪಪ್ರಜ್ಞೆ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್. ಇದನ್ನ ನಾವು ಟೂಲ್ ತಗೊಂಡು ನಾವು ಏನ್ ಜೀವನದಲ್ಲಿ ಸಾಧಿಸ್ಬೇಕಂತಿದೀವೋ ಅದ್ರ ಕಡೆ ನಮ್ಮ ಒಂದು ಏಳಿಗೆಗೋಸ್ಕರ ನಾವು ಹೇಗೆ ಮಾಡ್ಬೋದು ಅನ್ನೋದನ್ನ ನಾಳೆ ತಿಳ್ಕೊಳ್ಳೋಣ. ಸೊ ಯಾರಿಗಾದ್ರೂ ಏನಾದ್ರು ಕೇಳೋದಿದ್ರೆ ಹೇಳಿ. ಹಲೋ, ಹರಿ ಓಂ. ಫ್ರಮ್ ಸಾಗರ್. ನಮಸ್ಕಾರ ರೀ. ನಮಸ್ಕಾರ. ನಿಮಗೆ ಪ್ರಪ್ರಥಮವಾಗಿ ಹಾರ್ದಿಕ ಅಭಿನಂದನೆಗಳು, ಹಾರ್ದಿಕ ಶುಭಾಶಯಗಳು. ಯಾಕೆ ಅಂತಂದ್ರೆ ಆಶಯಗಳಲ್ಲಿ ವಿವರಣೆಯಲ್ಲಿ ಹೇಳುವುದ್ರಲ್ಲಿ ತಮ್ಮ ಒಂದು ಸಾತ್ವಿಕದಲ್ಲಿಯ ಸಾತ್ವಿಕ ಆಶೆ, ಎಲ್ಲರೂ ಈ ಜ್ಞಾನವನ್ನು ಪಡ್ಕೋಬೇಕು, ಆತ್ಮಜ್ಞಾನವನ್ನು ಎಲ್ಲರೂ ಸದ್ಗತಿಯನ್ನು ಪಡ್ಕೋಬೇಕು ಅನ್ನೋದು ತಮ್ಮದು ಬಲವಾದ ಆಶೆ ಅಂತಂದ್ರೆ ಅದು ಎಲ್ಲೋ ಕೋಟಿ ಒಬ್ಬರಿಗೆ ತಮ್ಮಂತ ಆಶೆ ಇರ್ತದೆ. ಅದಕ್ಕೆ ಶುಭಾಶಯಗಳು. ಇನ್ನೊಂದು ತನ್ನ ಒಂದು ಅನಿಸಿಕೆ, ಈಗ 4 ಮಂದಿ ಮಕ್ಕಳದು, ಹೆಣ್ಮಕ್ಕಳದು ಮದುವೆ ಮಾಡಿಕೊಟ್ಟಿದ್ದು ಅದೇ ತಂದೆ ಅದೇ ತಾಯಿಯವರು. ಒಬ್ಬೊಬ್ಬರು IAS ಆಫೀಸರ್ ಆದ್ರು, ಇನ್ನೊಬ್ರು ಇದಾದ್ರು, ಕ್ಲಾರ್ಕ್ ಆದ್ರು, ಒಬ್ರು ಲಾಸ್ಟ್ ಅನ್ನು ಭಿಕ್ಷುಕರ ಟೈಪ್ ಅವರ ಹ್ಯಾಬಿಟ್ಸ್ ಇದ್ರಿಂದ ಅವಳು ಇದು ಅವ್ರವ್ರ ಗುಣಕರ್ಮಕ್ಕನುಸರಿಸೋ ಅಥವಾ ಅವ್ರವ್ರ ಆ 4 ಹೆಣ್ಮಕ್ಕಳ ಪ್ರಾರಬ್ಧ ಕರ್ಮಕ್ಕನುಸರಿಸಿಯೋ ಅದು ಒಂದು ನನಗೆ ಒಂದು ಸ್ವಲ್ಪ ಡೌಟ್ ಅನಿಸ್ತದೆ. ಆ ಗಂಡನ ಕರ್ಮಕ್ಕೋ ಅಥವಾ ಅವ್ರ ಮಕ್ಕಳ ಪ್ರಾರಬ್ಧ ಕರ್ಮಕ್ಕೋ ಅದು ಒಂದು ಸ್ವಲ್ಪ. ಓಕೆ, ಇಲ್ಲಿ ನಿಮ್ದು ಪ್ರಶ್ನೆ ವಾಜ್ಮಿ ಇದ್ದಾರೆ. ಇದು ಆಕ್ಚುಲಿ ಇರೋದು ಅವ್ರ ಮಕ್ಕಳಿಗೆ ಆ ರೀತಿ ಪತಿ ಸಿಕ್ಕಿರೋದು ಅವರ ಪ್ರಾರಬ್ಧ ಕರ್ಮದ ಪ್ರಕಾರ. ಆದ್ರೆ ನಮ್ಮ ಉದ್ದೇಶ ಇಲ್ಲಿ ಏನ್ ನೋಡೋದಿದೆ ಅಂದ್ರೆ, ಯಾವ ವ್ಯಕ್ತಿ ಆ ಒಂದು ಸ್ಥಿತಿಗೆ ಹೋಗ್ಲಿಕ್ಕೆ ಏನು ಗುಣಗಳು ಅವನಲ್ಲಿತ್ತು, ಆ ಗುಣಗಳಿಂದ ಅವನು ಯಾವ ಒಂದು ಸ್ಥಿತಿಗೆ ಹೋದ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಅದ್ರ ಫೋಕಸ್ ಇತ್ತು. ಸೊ ನಾವಿಲ್ಲಿ ನೋಡ್ಬೇಕಾದ್ದು ಅವ್ರವ್ರ ಮೆಂಟಲ್ ಫ್ಲೇವರ್. ಅವರು ಸಾತ್ವಿಕ ಮನಸ್ಸಿದ್ದವನು ವ್ಯಕ್ತಿ ಎಲ್ಲಿಗೆ ಹೋದ, ತಾಮಸಿಕ, ರಾಜಸಿಕ, ಹಾಗೂ ಈ ಮೂರನ್ನು ದಾಟದವನು ಎಲ್ಲಿಗೆ ಮುಟ್ಟದ ಅನ್ನೋದು ಅದನ್ನ ನೋಡ್ತಾ ಇದೀವಿ. ಆದ್ರೆ ಬಟ್ ನಿಮ್ ಕ್ವೆಶನ್ ಪ್ರಕಾರ ಇದು ಹೆಣ್ಮಕ್ಳಿಗೆ ಮಾತ್ರ ಅದು ಅವ್ರವ್ರ ಪ್ರಾರಬ್ಧ ಕರ್ಮ. ಅದು ಆಮೇಲೆ ಇನ್ನೊಂದು, ಈ ತಮ್ಮ ಜೀವನವನ್ನು ಮೊನ್ನೆ ನನಗೆ ಫೋನಲ್ಲೂ ತಾವು ಇದೇ ವಿವರಣೆಯನ್ನು ತಾವು ದೃಷ್ಟಾಂತ ಹೇಳಿದ್ರಿ, ಇವತ್ತು ಅದನ್ನ ಹೇಳಿದ್ರಿ. ತಮ್ಮ ಒಂದು ಬಾಂಬೆಯಲ್ಲಿ ಮೇಲೆ ತಮ್ಮ ವಿಶೇಷ ಪ್ರಯತ್ನದಿಂದ ವಿಶೇಷವಾಗಿ ವಿಷ್ಣು ಸಹಸ್ರನಾಮ ಚಾಂಟಿಂಗ್ ಮಾಡ್ತಾ ಇರುವುದರಿಂದ ತಮ್ಗೆ ಅಷ್ಟು ಅಭಿವೃದ್ಧಿ ಆಗಿದೆ. ಇದು ಸಹಿತ ನಾನು ಅಬ್ಸರ್ವ್ ಮಾಡಿದ್ರೆ ನಿಮ್ಮ ವೈಯಕ್ತಿಕ ನನಗೆ ಫ್ಯಾಮಿಲಿ, ತಮ್ಮ ಫ್ಯಾಮಿಲಿ ರಿಲೇಶನ್ಶಿಪ್ ಇರೋದ್ರಿಂದ, ಫ್ಯಾಮಿಲಿ ಪರಿಚಯ ಇರುವುದರಿಂದ ದೃಷ್ಟಾಂತ ನಾನು ತಮಗೆ ಹೇಳಿದ್ರಿ. ತಮ್ಮ ಬ್ರದರ್ಸು ಸಿಸ್ಟರ್ಸ್ ಒಳಗೆ ತಮ್ಮದು ಪ್ರಾರಬ್ಧ ಕರ್ಮದಲ್ಲಿ ಅದ್ಭುತವಾದ ಉನ್ನತಿ, ತಮ್ಮ ಹಿಂದೆ ನಿಷ್ಕಾಮ ಕರ್ಮಗಳು, ನನ್ನ ಅಭಿಪ್ರಾಯದಲ್ಲಿ ಅನೇಕ ಜನ್ಮಗಳಿಂದ ತಾವು ನಿಷ್ಕಾಮ ಕರ್ಮ ಮಾಡ್ತಾ ಬಂದಿದ್ರಿಂದ ಈ ಜನ್ಮದಲ್ಲಿ ಗುರು ಸ್ಥಾನ ಸಿಕ್ಕಿದೆ. ತಮ್ಮ ಮನೆಯವರಿಗೂ ಗುರು ಮಾತಾಜಿ ಅಂತಂದು ಸಿಕ್ಕಿದೆ ಅಂತ ನನ್ನ ಒಂದು ಅನಿಸಿಕೆ. ಅದಕ್ಕೆ ತಮ್ಮ ಅಭಿಪ್ರಾಯ? ಇದಕ್ಕೆ ಮತ್ತೆ ಅದು ಪ್ರಾರಬ್ಧ ಕರ್ಮನೇ ಬರುತ್ತೆ ಇದೆ ಇಲ್ಲಿ. ಡೆಫಿನೆಟ್ಲಿ ಪುರುಷಾರ್ಥ ಪ್ರಾರಬ್ಧ ಕರ್ಮದ ಜೊತೆಗೆ ಪುರುಷಾರ್ಥ ಒಂದು ಯಾವಾಗ್ಲೂ ಸೇರುತ್ತೆ. ಅದ ಇವಾಗ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಮ್ಮ ಪ್ರಾರಬ್ಧದ ಪ್ರಕಾರ ನಮ್ಗೇನೋ ಒಂದು ಆಕ್ಸಿಡೆಂಟ್ ಆಗೋದಿತ್ತು, ಆಕ್ಸಿಡೆಂಟ್ ಆಯ್ತು, ಕಾಲ್ ಫ್ರಾಕ್ಚರ್ ಆಯ್ತು. ಡಾಕ್ಟರ್ ಹೇಳಿದ್ರು ಸುಮಾರು ಒಂದು 20-25 ದಿನ ನೀನು ಬೆಡ್ ಮೇಲೆನೆ ಇರ್ಬೇಕು ಅಂತ ಹೇಳಿದ್ರು. ಇದು ನನಗೆ ಪ್ರಾರಬ್ಧ. ನಾನು ಬೆಡ್ ಮೇಲೆ ಇರ್ಬೇಕು ಇವಾಗ 20-25 ದಿನ, ನಾನು ಎಲ್ಲೂ ಹೋಗಂಗಿಲ್ಲ. ಅವ್ರು ಹೇಳಿದ್ರು 20 ದಿನ ಆದ್ಮೇಲೆ ಬ್ಯಾಂಡೇಜ್ ಬಿಚ್ಚಿ ನಿನಗೆ ಹೇಳ್ತೀನಿ, ಅಲ್ಲಿವರೆಗೆ ಮಾತ್ರ ನೀನು ಬೆಡ್ ಮೇಲೆ ಇರ್ಬೇಕು, ಕಂಪ್ಲೀಟ್ ರೆಸ್ಟ್ ಕೊಡ್ಬೇಕು ಕಾಲಿಗೆ ಅಂತ ಹೇಳಿದ್ರು. ಇವಾಗ ಆ 20 ದಿನ ನಾನು ಒಂದು ಲ್ಯಾಪ್ಟಾಪ್ ಇಟ್ಕೊಂಡು ಇಲ್ಲ ಒಂದು ಟಿವಿ ಇಟ್ಕೊಂಡು ನಾನು ಬರೀ ಪಿಕ್ಚರ್ಗಳು ನೋಡ್ಕೊಂಡು
ಅಲ್ಲಿ ಇಲ್ಲಿ ಇದನ್ನು ನೋಡ್ಕೊಂಡು ಬೇಕಾದಷ್ಟು ಸೀರಿಯಲ್ಗಳು ಬೇಕಾದಷ್ಟು ಚಾನೆಲ್ಗಳು ಇವಾಗ ಅದನ್ನ ನೋಡ್ಕೊಂಡು ನಾನು ಕಾಲ ಕಳಿತೀನೋ, ಇಲ್ಲ ನಾನು ಯಾವ್ದಾದ್ರು ಒಂದು ಆಧ್ಯಾತ್ಮಿಕ ಪುಸ್ತಕಗಳನ್ನ ತಗೊಂಡು ಅದನ್ನ ಓದ್ಕೊಂಡು ನಾನು ಜ್ಞಾನಾರ್ಜನೆ ಮಾಡ್ಕೊಳ್ಳೋದಕ್ಕಾಗ್ಲಿ, ಅದ್ರ ಜೊತೆಗೆ ಸ್ವಲ್ಪ ಧ್ಯಾನ ಮಾಡೋದು, ಅದ್ರ ಜೊತೆಗೆ ಮತ್ತೆ ನಾನು ಏನಾದ್ರೂ ಒಂದು ಜಪ ಮಾಡೋದು, ಈ ತರದ ವಿಚಾರಗಳು ಇಟ್ಕೊಂಡು ಈ 20 ದಿನ ಕಳಿತೀನೋ ಅದು ನಮ್ಮ ಪುರುಷಾರ್ಥ. ಅದು ನಮ್ಮ ಪ್ರಯತ್ನ ಅಲ್ಲ, ಅದು ನನ್ನ ಕೈಯಲ್ಲಿ ಇತ್ತಲ್ಲ ಅದೇನನ್ನೋದು ಮಾಡೋದು. ಇವಾಗ ನಮಗೆ ದೊಡ್ಡಕ್ಕ 31 ಮಾರ್ಚಿಗೆ ಫೋನ್ ಮಾಡಿ ಏನಂದ್ರು, ಸೀತಕ್ಕ ಸೀನು ಯಾಕಪ್ಪ ನೀನ್ ಭಗವದ್ಗೀತೆ ಕ್ಲಾಸ್ ಯಾಕೆ ತಗೋಬಾರ್ದು ಎಲ್ಲಾರಿಗೆ ಅಂತಂದ್ರು. ಅಲ್ಲಿ ಏನಾಯ್ತು, ಅದು ಅವರು ನನಗೆ ಒಂದು ಮಾತು ಹೇಳಿದ್ರು. ಅವರು ನಾನು ಯಾಕ ನನಗೆ ಕೆಲ್ಸಗಳಿದಾವ ಅಂತೇಳಿ ಹೇಳಿ ನಾನು ತಪ್ಸ್ಕೊಂಡ್ಬಿಟ್ಟಿದ್ರೆ ಈ ಒಂದು ಸುವರ್ಣ ಅವಕಾಶ ಹೋಗ್ತಿದ್ರು. ಯಾಕಂದ್ರೆ ನನಗೆ ಬೇರೆ ಏನಾದ್ರು ನನಗೆ ಯಾವ್ದು ನನಗೆ ಕಟ್ಟು ಬಂಧನ ಯಾವ್ದು ಇಲ್ಲಲ್ಲ. ನನಗೆ ಅವಾಗಿಂದ ಇಲ್ಲಿವರೆಗೂ ಇವಾಗ ಎಷ್ಟು ಸುಮಾರು 50 ದಿನ ಆಯ್ತು. ನಾನು ಆರಾಮಾಗಿ ನಾನು ಏನ್ ಬೇಕೋ ನಾನು ಜೀವನ ಇರ್ಬೋದಾಗಿತ್ತು. ಆದ್ರೆ ಅಲ್ಲೇನ್ ಅನ್ನಿಸ್ತು, ಇಲ್ಲ ಇವ್ರು ಹೇಳಿದ್ದು ಒಂದು ಶ್ರೇಷ್ಠವಾದ ಒಂದು ಕಾರ್ಯ ಇದು. ನಾನು ಕನ್ನಡದಲ್ಲಿ ನಾನು ಮಾತಾಡಿಲ್ಲ ಇನ್ನವರಿಗೆ. ಮತ್ತೆ ಹೇಗೆ ಅದೆಲ್ಲ ಬಂತ, ನಾನು ಹೇಳಿದ ಭಗವಂತ ಇದ್ದಾಗ ಇವೆಲ್ಲ ಯಾಕೆ ಆಲೋಚನೆ ಮಾಡ್ಬೇಕು? ಬರ್ಲಿಲ್ಲ ಅಂದ್ರೆ ಇನ್ನೂ ಒಂದು ವಾರಕ್ಕೆ ಬರುತ್ತೆ, ಏನ್ ತಪ್ಪಿದೆ? ಕನ್ನಡ ಏನ್ ನಮಗೆ ಫ್ರೆಂಚ್ ಏನೇನ್ ಅಲ್ಲಲ್ಲ, ಅದು ಊಟದಾಗಿಂದ ನಮ್ಮ ಮಾತೃಭಾಷೆ. ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ನಮಗೆ ಆ ಧೈರ್ಯ ಬಂತಲ್ಲ. ಅದನ್ನ ಯಾರು ತಂದ್ಕೋಬೇಕು? ನಾವು ಪುರುಷಾರ್ಥದಿಂದ ತಂದ್ಕೋಬೇಕು. ಪ್ರಾರಬ್ಧ ಕರ್ಮ ಅವ್ರ ಮನೆಯಿಂದ ನಮ್ಗೆ ಹೇಳ್ಸಿದ್ರು, ಆದ್ರೆ ಪುರುಷಾರ್ಥದಿಂದ ನಾವು ಅದನ್ನ ಮಾಡಬೇಕು ಮಾಡಬಾರ್ದು ಅದನ್ನ ನಮ್ ಕೈಯಲ್ಲಿ ಬಂತು. ಸೊ ಇದು ಉದಾಹರಣೆ. ಸೊ ಪ್ರತಿಯೊಂದು ಕಡೆ ಜೀವನದಲ್ಲಿ ನಮಗೆ ಭಗವಂತನ ಒಂದು ಸಂಪರ್ಕ ಇತ್ತು ಅಂದ್ರೆ ಅದು ನಮಗೆ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇರುತ್ತೆ. ಇವಾಗ ನಾವು ರಾಜಸಿಕ ಮನಸ್ಸಲ್ಲಿ ಇದ್ವಿ ಅಂದ್ರೆ ನನಗೆ ಅದು ಬೇಕು ಇದು ಬೇಕು ಅದು ಗಳಿಸ್ಬೇಕು ಇದನ್ನ ಮಾಡ್ಕೋಬೇಕು ಅಂತಿತ್ತು ಅಂದ್ರೆ ಅವಾಗೇನಾಗತ್ತೆ, ಈ ತರದ ವಿಚಾರಗಳು ಬರೋದಿಲ್ಲ, ಏಳಿಗೆಗೆ ವಿಚಾರ ಬರಂಗಿಲ್ಲ. ಅದೆಲ್ಲ ಗಳಿಸ್ತೀವಿ, ಆಮೇಲೆ ಒಂದ್ ದಿವಸ ಕಳ್ಕೊಂತೀವಿ. ಯಾಕಂದ್ರೆ ಯಾವ್ದೇ ಆಯ್ತು ನೋಡಿ, ದುಡ್ಡು ಆಯ್ತು, ಇಲ್ಲ ನಿಮಗೆ ಒಂದು ಸ್ಥಾನಮಾನ ಆಯ್ತು, ಇಲ್ಲ ಆರೋಗ್ಯ ಆಯ್ತು, ಯಾವ್ದು ಶಾಶ್ವತ ಇದೆ ಹೇಳಿ? ಅಶಾಶ್ವತ ವಸ್ತು ಕಡೆ ನಾವು ಯಾಕೆ ನಮ್ಮ ಜೀವನವನ್ನು ನಾವು ಉಪಯೋಗಿಸಬೇಕು? ಬೇಡ. ನಮಗೆ ಶಾಶ್ವತವಾದ ಯಾವುದು? ಪರಮಾತ್ಮ. ನಾನು ಪ್ರತಿಯೊಂದು ಸೆಕೆಂಡ್ ನಾನು ಪರಮಾತ್ಮನ ವಿಚಾರ ಮಾಡಿದ್ದೀನಿ ಅಂದ್ರೆ ನನಗದು ಪಕ್ಕಾ ಇನ್ವೆಸ್ಟ್ಮೆಂಟ್. ಈ 100 ರೂಪಾಯಿ ನಾನು ನಿಮ್ಗೆ ಹೇಳದ್ನಲ್ಲ, ಇದು ಉದಾಹರಣೆ ಕೊಟ್ನಲ್ಲ, ಆ 100 ರೂಪಾಯಿ ಇದ್ದಂಗೆ ಅದು. ಅಲ್ಲಿ ಏನು ಮೋಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ನೀವು ಆ 1 ಕೋಟಿ ರೂಪಾಯಿ ತಗೊಂಡು ಎಲ್ಲಾದ್ರೂ ಇನ್ವೆಸ್ಟ್ ಮಾಡಿ ಆ 1 ಕೋಟಿ ರೂಪಾಯಿ 10 ಲಕ್ಷ ಆಗ್ಬೋದು ಒಂದು ತಿಂಗಳಿಗೆ, ಅಲ್ವಾ? ಪಾಸಿಬಿಲಿಟಿ ಇದೆ. ಇದು ನಮ್ಮ ಪುರುಷಾರ್ಥ ನಾವು ಎಲ್ಲ ಕಡೆ ಉಪಯೋಗಿಸ್ಕೋಬೇಕ್ರೆ. ಪುರುಷಾರ್ಥ ಉಪಯೋಗಿಸ್ಕೊಂಡು ಮುಖ್ಯವಾಗಿ ಏನಂದ್ರೆ ನಮ್ಮ ಭಗವಂತನ ಇದು ಸೃಷ್ಟಿ, ಆತಂಗೆ ನಮ್ಮನ್ನ ಅರ್ಪಣೆ ಮಾಡಿ ಅದೇನ್ ಕೆಲಸ ಆಗ್ಬೇಕು ಪ್ರಾರಬ್ಧದ ಪ್ರಕಾರ ಆಗ್ತಾ ಇರುತ್ತೆ. ಸಂತೋಷ. ಇಲ್ಲೇ ಶೀತಕ್ ಅವರು ಒಂದೇ ನಿಮಿಷ, ಶೀತಕ್ ಅವರು ನಮಗೆ ಇದು ಮಾಡಿದ್ದು ಸ್ಪೆಷಲ್ ಗ್ರೇಸ್ ಆಫ್ ದಿ ಗಾಡ್ ಅಂತ ಹೇಳ್ತೀನಿ. ದೊಡ್ಡ ಗ್ರೇಸ್ ರೀ ಅದು, ದೊಡ್ಡ ಗ್ರೇಸ್ ರೀ ಅದು. ಅದು ನೋಡಿ ಸತ್ಸಂಗ ಅಲ್ಲ, ಅದು ನಮ್ಮ ಅಕ್ಕನಾಗಿ ನಮ್ಗಿರೋದು ಅದು ಅಷ್ಟ ಅಲ್ಲ. ಅವರು ಇಲ್ಲಾಂದ್ರೆ ಅವ್ರು ಏನೋ ಬೇರೆ ಆಗಿತ್ತು. ಹೌದು. ಅವರಲ್ಲಿ ಆ ವಿಚಾರ ಬಂತು, ಅವ್ರು ನನಗೆ ಹೇಳಿದ್ರು, ನಾನು ಸರಿ ಅಂತ ಇಮಿಡಿಯೇಟ್ಲಿ ಹೇಳ್ಬಿಟ್ಟು ನಾನು ಮತ್ತೆ ಆಲೋಚನೆ ಮಾಡಿ ಹೇಳ್ತೀನಿ ಅಂತ ಏನಿಲ್ಲ, ಆಯ್ತು ಹೇಳಕ್ಕ ಮಾಡೋಣ ಅಂತ. ನಮಸ್ಕಾರ ರೀ, ನಮಸ್ಕಾರ. ಹಲೋ 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 ಹಲೋ. ಹರಿ ಓಂ. ಹರಿ ಓಂ ಲಕ್ಷ್ಮೀ ಅವ್ರ ಹೇಳ್ರಿ. ಅದು ವಿಷ್ಣು ಸಹಸ್ರನಾಮ ಪಾರಾಯಣ ಅಂತ ಒಂದ್ ಹೇಳಿದ್ರಲ್ವಾ? ಈಗ ನಾವು ಒಂದು ಪಾರಾಯಣ ಒಂದ್ಸರಿ ಕಲ್ತ ಮೇಲೆ ಸೊ ರೆಗ್ಯುಲರ್ ಹೇಳ್ತಿರ್ತೀವಿ. ಹೇಳ್ತಾನು ಒಂದ್ ಸರಿ ಒಂದ್ ಕಲಿಯೋ ತನಕ ಒಂದ್ ವಿದ್ಯೆ ಕಷ್ಟಪಟ್ಟು ತುಂಬಾ ಕಾನ್ಸಂಟ್ರೇಷನ್ ಇಂದ ಕಲಿತಿದ್ವಿ ಮಾಡ್ತಿದ್ವಿ. ಆಮೇಲೆ ಅದನ್ನ ರೆಕಾರ್ಡಿಂಗ್ ಬಿಟ್ಟು ಓನ್ ಹೇಳೋದು ಶುರು ಮಾಡ್ಕೊಂಡು ಎಲ್ಲಿ ತಪ್ಪು ಎಲ್ಲ ಬಹಳ ಕರೆಕ್ಟ್ ಹೋಗ್ತಿತ್ತು. ಈಗ ಯಾವಾಗ ಅದು ಒಂದ್ 10 ವರ್ಷದಿಂದ ಇದನ್ನ ಹೇಳ್ತಾನೆ ಇದು ರೆಗ್ಯುಲರ್ ಆಗಿ ಅಂದಾಗ ಅದು ಅಭ್ಯಾಸ ಆಗ್ಬಿಡುತ್ತೆ. ಹೌದು. ಹಲೋ.
ಹೌದು ಕರೆಕ್ಟ್ ಹೇಳ್ರಿ, ಅರ್ಥ ಆಯ್ತು. ಅಭ್ಯಾಸ ಆಗ್ಬಿಡತ್ತೆ. ಅಭ್ಯಾಸ ಆದ್ಮೇಲೆ ಅವಾಗ ಮತ್ತೆ ಹೇಳ್ತಾ ಇರ್ಬೇಕಾದ್ರೆ ನಮಗೆ ಗೊತ್ತಿದ್ದಂಗೆ ಮತ್ತೆ ವಿಚಾರಗಳು ಬೇರೆ ಕಡೆ ಹೋಗ್ಬಿಡತ್ತಲ್ಲ, ತಪ್ಪಿರಲ್ಲ. ಹೇಳ್ತಾನೆ ಇರ್ತೀವಿ ಜೋರಾಗಿ ಹೇಳ್ತಿರ್ತೀವಿ, ಮನಸ್ಸು ಮಾತ್ರ ಎಲ್ಲ ಹೋಗ್ಬಿಡುತ್ತೆ. ನಾನು ಅದಕ್ಕೆ 30ನೇ ಶ್ಲೋಕ 40ನೇ ಶ್ಲೋಕ 25 ಶ್ಲೋಕ ಒಂದು ಲಿಂಕ್ ಇಟ್ಕೊಂಡಿರ್ತೀನಿ. ನನಗೆ ಗೊತ್ತಿಲ್ದಂಗೆ 30ನೇ ದಾಟಿ 40ಕ್ಕೆ ಹೋಗ್ಬಿಟ್ಟಿರುತ್ತೆ ಯಾವ್ದೋ ಒಂದು ಇದ್ರಲ್ಲಿ. ಇದು ಹೇಳ್ಕೊಳ್ಳೆ ಇಲ್ವಾ, ಪರಮ ಸ್ಪಷ್ಟ ತುಷ್ಟ ಹೇಳ್ಕೊಳ್ಳೆ ಇಲ್ವಲ್ಲ ಅಂತ ಆಗುತ್ತೆ ಅಂತ ರೆಗ್ಯುಲರ್ ಕಾಮನ್ ಆಗ್ತಿದ್ದಂಗೆ ಅಲ್ಲೂ ಮತ್ತೆ ಮನಸ್ಸು ಡಿಸ್ಟರ್ಬ್ ಮಾಡಕ್ ಶುರು ಮಾಡ್ಬಿಡುತ್ತೆ. ಕರೆಕ್ಟ್. ಸೊ ಇಲ್ಲಿ ನೀವೇನ್ ಮಾಡ್ಬೇಕಂತಂದ್ರೆ, ಮೊದಲನೇದು ನಿಮಗೆ ಎಲ್ಲಿಗೆ ಲಾಸ್ಟ್ ನೆನಪಿರುತ್ತಲ್ಲ ಅಲ್ಲಿಗೆ ವಾಪಸ್ ಬರ್ಬೇಕ್ರಿ. ಅದೇ ಮಾಡ್ಬೇಕು, ಅದೇ ಶುರು ಮಾಡ್ಕೊಂಡೆ ಈಗ. ಮೈಲ್ ಸ್ಟೋನ್ಸ್ ನೀವು ಅದ್ರಲ್ಲಿ ಹಾಕ್ತಾರೆ. ಇಂಪಾರ್ಟೆಂಟ್ 10-15 ಶ್ಲೋಕಕ್ಕೆ ಯಾವ್ದಾವ್ದು ಇಂಪಾರ್ಟೆಂಟ್ ವರ್ಡ್ಸ್ ಇದೆ ಅದನ್ನ ಮೈಲ್ ಸ್ಟೋನ್ ಆಗಿ ಮಾಡ್ಕೊಂಡು ಅದನ್ನ ಕ್ರಾಸ್ ಮಾಡ್ದಂಗೆಲ್ಲ ನಿಮಗೆ ಅದನ್ನ ನೆನಪಿಗಿರ್ಬೇಕು. ಅದು ಇದನ್ನ ನನಗೆ ಇದು ಕ್ರಾಸ್ ಆಗಿದ್ ನೆನಪಿದೆ ಅಂತೇಳಿ ಮೇಲೆ ಹಾಗೆ ಹೋಗಿ ಮತ್ತೆ ನಾನು ವಾಪಸ್ ಬಂದು ಅಲ್ಲಿಂದ ಶುರು ಮಾಡ್ತೇವನ್ರಿ. ಇಲ್ಲಿ ಮುಖ್ಯವಾಗಿ ಏನ್ ಮಾಡ್ಬೇಕು ಅಂದ್ರೆ, ಅದ್ರ ಜೊತೆಗೆ ನಿಮ್ಮಲ್ಲಿ ಇರ್ತಕ್ಕಂತ ಒಂದು ಚೇತನ ಶಕ್ತಿಯ ಜೊತೆಗೆ ನಿಮ್ಮೊಂದು ಫೋಕಸ್ ಇರ್ಬೇಕು ಅವಾಗ. ನಿಮ್ಮ ಅರಿವಿನ ಶಕ್ತಿ ಇದೆಯಲ್ಲ, ನಿಮ್ಮ ಚೇತನ ಶಕ್ತಿ, ನಿಮ್ಮ ಒಂದಲ್ಲಿ ಏನ್ ಕಾನ್ಶಿಯಸ್ನೆಸ್ ಇದೆ ನಿಮ್ಮ ದೇಹದಲ್ಲಿ, ಅದ್ರ ಕಡೆ ನೀವು ಅದು, ಯಾಕಂದ್ರೆ ಅದೇ ಹೈಯೆಸ್ಟ್ ಅಲ್ಲ, ಸಚ್ಚಿದಾನಂದ ಸ್ವರೂಪ ಅದೇ. ಇನ್ನ ನಿಮಗೆ ಯಾವ್ದಾದ್ರು ಫೋಟೋ ಇಟ್ಕೊಂಡು ಭಗವಂತನ ಒಂದು ವೆಂಕಟರಮಣನ್ ಫೋಟೋ ಇಟ್ಕೊಂಡ್ರೆ, ಇಲ್ಲ ವಿಷ್ಣು ಫೋಟೋ ಇಟ್ಕೊಂಡು ನೀವು ಮಾಡ್ತಾ ಇದ್ರಿ, ದಟ್ ಈಸ್ ಆಲ್ಸೋ ಅಬ್ಸಲ್ಯೂಟ್ಲಿ ಓಕೆ. ಇಲ್ಲ ಅಂದ್ರೆ ನೀವು ಅರಿವಿನ ಶಕ್ತಿ ಅದನ್ನ ಇಟ್ಕೊಂಡು ನೀವು ಸಹಸ್ರನಾಮ ಹೇಳಿ. ಹಲೋ ಹಲೋ ಹೇಳಿ ಕೇಳಿಸ್ತಾ ಇದೆ, ಹೇಳಿ. ನನಗೆ ಕಟ್ಟಾಯ್ತು. ಓಕೆ, ನಾನು ಈಗ ಸಾಮಾನ್ಯ ಈಗ ಹೇಳ್ತಿರ್ತೀನಲ್ಲ, ನಾನು ಗೃಹಿಣಿ. ನನಗೆ ಯಾವ ವ್ಯಾಪಾರ ಎಲ್ಲ ವ್ಯವಸ್ಥೆ ಇದಿಲ್ಲ, ಯಾವ್ದು ಒಂದು ಜಾಬ್ ಇದು ಆತರ ಯಾವ್ದು ಇರಲ್ಲ ನನಗೆ. ಓಕೆನಾ? ಆವಾಗ ನಂದು ಮೇನ್ ಕೆಲಸ ಇರೋದೇ ಒಂದ್ ಪ್ರೀತಿಯಿಂದ ಒಂದ್ ಶ್ರದ್ಧೆಯಿಂದ ಅಡಿಗೆ ಮಾಡ್ಬೇಕು, ಬಡಿಸ್ಬೇಕು. ಎಲ್ಲ ನಾವು ಊಟ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿದು ಆರೋಗ್ಯ ಆಗ್ಲಿ ಮನ್ಸಾಗ್ಲಿ ಒಂದು ಸಾತ್ವಿಕದಿಂದ ಬರ್ಬೇಕು ಉದ್ದೇಶದಿಂದನೇ ನಾನು ಸ್ವಲ್ಪ ಜಾಸ್ತಿ ಅಡಿಗೆ ಮಾಡಬೇಕಾದ್ರೇನೆ ಅದನ್ನ ಹೇಳ್ಕೊಳ್ಳೋದು ಜಾಸ್ತಿ. ಸೊ ಬೇರೆ ಯೋಚನೆ ಮಾಡ್ಕೊಂತ ಬೇಡ, ವಿಷ್ಣು ಸಹಸ್ರನಾಮ ಹೇಳ್ಕೊಂತ ಮಾಡ್ಬೇಕು ಅಂತ ಹೇಳಿ. ಸಾರಿ, ಲಾಸ್ಟ್ ಏನಂದ್ರೆ ವಿಷ್ಣು ಸಹಸ್ರನಾಮ ಹೇಳ್ಕೊಂತಾನೆ ಅಡಿಗೆ ಮಾಡೋದು. ನಾನು ಬೆಳಗ್ಗೆ ಮಾಡದೇ ಅವಾಗೆ ಅಲ್ವಾ, ನಂದ್ ಮೇನ್ ನಮ್ದು ಗೃಹಿಣಿಯರು ಅಂತಂದ್ಮೇಲೆ ನಮ್ದು ಅದೇ ಮೇನು, ಇದಕ್ಕೆ ಮೇನ್ ಕೆಲಸ ಅದೇ ಅಲ್ವಾ, ಡ್ಯೂಟಿನೇ ಅದು. ಬಹಳ ಶ್ರೇಷ್ಠವಾದ ಕೆಲಸ. ನೀವು ಎಷ್ಟು ಅದನ್ನ ಹೇಳ್ಕೊಂಡು ನೀವು ಅಡಿಗೆ ಮಾಡ್ತಿರೋ, ಅದನ್ನ ಯಾರ್ಯಾರು ಸೇವನೆ ಮಾಡ್ತಾರೋ ಅವರಲ್ಲಿ ಸಾತ್ವಿಕ ಬುದ್ಧಿ ಬೆಳೆಯುತ್ತೆ. ನೀವು ಇನ್ನೂ ಜಾಸ್ತಿ ಕೊಡ್ತಾ ಇದ್ದೀರಿ ಬೇರೆಯವ್ರಿಗೆ ಅದು ಮಾಡ್ತಾ ಆ ರೀತಿ. ಸೊ ನೀವು ಅಡ್ಗೆ ಮಾಡ್ಕೊಂಡು ಮಾಡಿ. ಇವಾಗ ಇಲ್ಲಿ ಇನ್ನೊಬ್ರು ಪ್ರಶ್ನೆ ಕಳಿಸಿದ್ರು, ಆಶಾ ರಮೇಶ್ ಅಂತೇಳಿ, ಇದು ನಿಮಗೆ ರಿಲೇಟೆಡ್ ಬರುತ್ತೆ. ಇನ್ನು ಇವ್ರು ಕೇಳೋದು ನೋಡಿ, ಕ್ಯಾನ್ ವಿ ಚಾಂಟ್ ವಿಷ್ಣು ಸಹಸ್ರನಾಮ ಡ್ಯೂರಿಂಗ್ ಮೆನ್ಸಸ್, ರಿದ್ದಿ, ಮೈಲಿಗೆ ಅದೆಲ್ಲ? ಡೆಫಿನೆಟ್ಲಿ ಯು ಕ್ಯಾನ್ ಚಾಂಟ್. ಯಾವ್ದಾದ್ರು ಯಾಕೆ ಈ ಎಲ್ಲ ಪ್ರತಿಯೊಂದು ಆ ಒಂದು ಮನಸ್ಸು ನಮ್ಮ ದೇಹದಲ್ಲಿ ಇರ್ತಕ್ಕಂಥದ್ದು ಅದೆಲ್ಲ ಪರಮಾತ್ಮ ಜೊತೆಗೆ ನೀವು ಏನು ಬೇಕಾಗಿಲ್ಲ. ಅವಾಗ ನಿಮಗೆ ಹೌದು ನಿಮ್ಮಲ್ಲಿ ಪದ್ಧತಿ ಇತ್ತು ಹೊರಗಡೆ ಕೂಡೋದಂದ್ರೆ, ನೀವು ಹೊರಗಡೆ ಕೂತಾಗ ಅದನ್ನು ನಾಮಸ್ಮರಣೆ ಮಾಡಿ, ಸಹಸ್ರನಾಮ ಹೇಳಿ, ಬೇರೆ ನಾಮಸ್ಮರಣೆ ಮಾಡ್ರಿ, ಇಲ್ಲ ಬೇರೆ ಯಾವ್ದಾದ್ರು ಪುಸ್ತಕಗಳನ್ನ ಓದ್ರಿ ಭಗವಂತಂದು. ಸೊ ಏನ್ ತಪ್ಪಿಲ್ಲ ಅದ್ರಲ್ಲಿ. ಸೊ ನಿಮಗೆ ಅಡಿಗೆ ಮಾಡೋದಂತೂ ಬಹಳ ಶ್ರೇಷ್ಠ, ಮಾಡ್ಕೊಂಡ್ ಮಾಡಿ, ಏನ್ ತಪ್ಪಿಲ್ಲ. ಅಡಿಗೆ ಮಾಡ್ಕೊಂಡ್ ಮಾಡಿ, ನೀವು ಸ್ನಾನ ಮಾಡ್ಕೊಂಡ್ ಮಾಡಿ, ನೀವು ಬಟ್ಟೆ ಒಗಿತಾ ಮಾಡಿ, ನೀವು ಕಸ ಗುಡಿಸ್ತಾ ಮಾಡಿ. ಆಮೇಲೆ ನಾವು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ನಿಮ್ಗೆ ಎಲ್ಲಾ ತರದ ಅಭಿವೃದ್ಧಿ ಆಗತ್ತೆ ಅಂತಾನೆ ಹೇಳ್ತಾ ಇರ್ತೀರಾ. ಓಕೆ, ಆಯ್ತು. ಅಭಿವೃದ್ಧಿ ಅಂದ್ರೆ ಏನ್ ಫೈನಾನ್ಷಿಯಲ್ ಅಭಿವೃದ್ಧಿ ಒಂದೇ ಅಭಿವೃದ್ಧಿನ, ಬೇರೆ ಎಷ್ಟೊಂದಿರತ್ತಲ್ವಾ? ಅದು ಹೇಗೆ ಅರ್ಥ ಆಗುತ್ತೆ? ಜನ ಅರ್ಥ ಆಗುತ್ತೆ ನಮಗೆ, ನಾವೇ ಹೇಳ್ತಿರ್ತೀವಿ ಫೈನಾನ್ಷಿಯಲ್ ಅಭಿವೃದ್ಧಿ ಇದ್ರೆ ಅಷ್ಟೇ ನಮಗೆ ಅಭಿವೃದ್ಧಿ ಅಂತ ಅನಿಸ್ತಿರುತ್ತೆ, ಬೇರೆ ಗೊತ್ತಾಗಲ್ವಲ್ಲ ಹೇಗದು? ನಿಮಗೆ ನಾನು ಹೇಳಿದ್ನಲ್ಲ, ಸ್ಪಿರಿಚುವಲ್ ಗ್ರೋತ್ ಅಲ್ಲಿ 2 ಮೀಟರ್ ಇದಾರೆ. ನಿಮಗೆ ಯಾವ್ದು ವಿಷಯ ಮುಂಚೆ ಒಂದು ಪ್ರಮಾಣಕ್ಕೆ ಕಾಡಿಸ್ತಾ ಇರುತ್ತೋ ಆ ಪ್ರಮಾಣ ಕಮ್ಮಿ ಆಗುತ್ತೆ, ನಿಧಾನಕ್ಕೆ ಕಮ್ಮಿ ಆಗ್ತಾ ಹೋಗುತ್ತೆ. ಕಾಡಿಸೋದಿಲ್ಲ ನಿಮಗೆ ಆ ವಿಚಾರ. ಅದು ನಿಮ್ಮಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅಂತ ಲೆಕ್ಕ.
ಇನ್ನ ಎರಡನೇ ವಿಚಾರ ಏನಾಗುತ್ತಂದ್ರೆ ನಿಮ್ಮಲ್ಲಿ ನಿಮಗೆ ಸದಾ ಒಂದು ಶಾಂತಿಯ ಅನುಭೂತಿ ಇರುತ್ತೆ, ಗೊಂದಲ ಇರೋದಿಲ್ಲ ಮನಸ್ಸಲ್ಲಿ. ಅಭಿವೃದ್ಧಿ ಏನು ಅಂದ್ರೆ ನಿಜವಾದ ಅಭಿವೃದ್ಧಿ, ಎಲ್ಲಾ ದೊಡ್ಡ ದೊಡ್ಡ ಮಹಾತ್ಮರು ಹೇಳಿದ್ದು, ನಿನ್ನ ಪ್ರತಿಯೊಂದು ದಿನ ನೀನು ಎಷ್ಟು ಹೆಜ್ಜೆ ಪರಮಾತ್ಮನ ಕಡೆ ಹೋಗಿದೆಯಾ ಅದು ನಿನ್ನ ಅಭಿವೃದ್ಧಿಯ ನಿಜವಾದ ಅಭಿವೃದ್ಧಿ. ಬಾಕಿ ನೀನು ಎಷ್ಟು ಕೋಟಿ ಗಳಿಸಿದ್ಯಾ ಅದು ಅಶಾಶ್ವತ ಅಭಿವೃದ್ಧಿ. ಅದಕ್ಕೇನು ಮಹತ್ವ ಇಲ್ಲ. ಅದಕ್ಕೆ ಇವಾಗ ಇಲ್ಲಿ ಜಗತ್ತಿನಲ್ಲಿ ಈ ಒಂದು ಪ್ರತಿಯೊಂದು ವಿಚಾರ ಏನಿದೆ, ಯಾರಿಗೆ ಎಷ್ಟು ದುಡ್ಡಿದೆ, ಯಾರಿಗೆ ಎಷ್ಟು ಹೆಸರಿದೆ, ಯಾರಿಗೆ ಎಷ್ಟು ಗೌರವ ಇದೆ, ಇದೆಲ್ಲ ಇವೆಲ್ಲ ನಾವು ಪರ್ಮನೆಂಟಿಗೆ ಹುಡುಕ್ತಾ ಇದೀವಲ್ಲ, ಇವಾಗ ಶಾಶ್ವತಕ್ಕೆ ನಾವು ಹುಡುಕ್ತಾ ಇದ್ದೀವಿ. ಯಾಕೆ ನಮ್ಮಲ್ಲಿ ಆ ಒಂದು ಜ್ಞಾನ ಸಿಕ್ಕಿದೆ. ಜ್ಞಾನ ಶಕ್ತಿಯಿಂದ ನಾವು ಶಾಶ್ವತ ಅಂದ್ರೆ ಆ ಪರಮಾತ್ಮನೇ ಶಾಶ್ವತ ಶಕ್ತಿ. ಓಕೆ, ಹರಿ ಓಂ ಹರಿ ಓಂ. ನಮಸ್ಕಾರ. ಇನ್ನ ಇದು ಈ ರಾಜು, ಈ 4 ಪ್ರಶ್ನೆ ಏನ್ ಬಂದಿತ್ತಲ್ಲ, ಇದರದ್ದು ಮತ್ತೆ ಅವ್ರಿಗೆ ಎಲ್ಲ ಸಮಂಜಸ ಇತ್ತಲ್ಲ, ಅದನ್ನ ನೋಡಿ ಮತ್ತೆ ಹೇಳಮ್ಮ. ಅದ್ರದ್ದು ಏನಾಯ್ತು, ಏನಾದ್ರು ಇತ್ತು ಅಂದ್ರೆ ಮತ್ತೆ ಅದನ್ನ ಕ್ಲಾರಿಫೈ ಮಾಡೋಣ. ಓಕೆ, ಬೇರೆ ಯಾರಿಗಾದ್ರೂ ಏನಾದ್ರು ಇತ್ತ ಕೇಳೋದು? ಓಕೆ, ಹಾಗಾದ್ರೆ ಇಲ್ಲಿಗೆ ಪಾಠ ಸಮಾಪ್ತಿ ಮಾಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀ ಚಿನ್ಮಯ ಸದ್ಗುರವೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಹೇ ಪರಮಾತ್ಮ, ನಿನಗೆ ಅನಂತ ಕೋಟಿ ವಂದನೆಗಳು. ನಿನ್ನ ಕರುಣೆ, ಪ್ರೀತಿ, ಪ್ರೇಮ ನಮ್ಮ ಮೇಲೆ ಸದಾ ಇರಲಿ. ಗುರುವರ್ಯಗೆ, ಗುರು ಪರಂಪರಕ್ಕೆ ನಮ್ಮ ಸಾಷ್ಟಾಂಗ ನಮಸ್ಕಾರ ಹಾಗೂ ಕೃತಜ್ಞತೆಗಳು. ಓಂ ತತ್ಸತ್. ಹರಿ ಓಂ. ನಮಸ್ಕಾರ ಎಲ್ಲರಿಗೆ. ಮತ್ತೆ ನಾಳೆ ಭೇಟಿ ಆಗೋಣ.